ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಅವರ ಜೀವನದಲ್ಲಿ ಸಮಸ್ಯೆಗಳೇ ನಿಲ್ತಾ ಇಲ್ಲ, ಪದೇ ಪದೇ ಸಮಸ್ಯೆಗಳು ಬರ್ತಾ ಇದೆ, ಜೀವನ ಇನ್ನೇನ್ ಮುಗದೇ ಹೋಯ್ತಪ್ಪ ಅನ್ನುವಂಥ ಸಂದರ್ಭದಲ್ಲಿ ಆಶಾಕಿರಣವಾಗಿ ಕಂಡಂಥವರು ಸುಧೀಂದ್ರ ದೇಶಪಾಂಡೆ ಗುರುಗಳು. ಗುರೂಜಿಯವ್ರನ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ನನ್ನ ಜೀವನ ಒಂದು ರೀತಿ ಜೀರೋ, ಯಾವ ದೇವರು ಇಲ್ಲ ಏನೂ ಇಲ್ಲ ಅನ್ನೋಷ್ಟು ಭಾಳ ಡಿಪ್ರೆಷನ್ಗೂ ಹೋಗಿದ್ದೆ. ಮನೆಯಲ್ಲಿ ಗಂಡ ಹೆಂಡತಿಗೆ ಕಿರಿಕಿರಿ ಆಗ್ತಾಯಿತ್ತು, ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಕಷ್ಟ ಅಂತ ನಮ್ಮವ್ರಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮೇಡಮ್, ಅದು ಕಷ್ಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೇಡಮ್. ಒಂದು ರೀತಿ ಸೂಸೈಡ್ ಅಟೆಂಪ್ಟ್ ಕೂಡ ಇಬ್ರಿಗೂ ಬಂದಿತ್ತು ಮೇಡಮ್. ಮುಖದ ಮೇಲೆ ರಾಹು ತತ್ವ, ರಾಹು ಕಳೆ ತುಂಬ ಇತ್ತು. ಅದನ್ನ ಫಸ್ಟ್ ತೆಗೆದೆ ನಾನು ಆ ತೀರ್ಥ ಪ್ರೋಕ್ಷಣೆಯಿಂದ. ಓಂ ನಮೋ ಭಗವತೆ ವಾಸುದೇವಾಯ, ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ಅಂತ. ರೆಮಿಡಿ ಅಂದರೆ ಈ ಥರ ಬರ್ಕೊಂಡು ರೆಮಿಡಿ ಮಾಡ್ತೀವಿ ಮೇಡಮ್. ಮನೆಯಲ್ಲಿ ರೆಮಿಡಿ ಮಾಡಿದ ದಿನವೇ ಅವತ್ತು ನೈಟ್ ಒಂದು ಮೆಸೇಜ್ ಬಂತು ಮೇಡಮ್. ಊಹಿಸೋಕೆ ಕೂಡ ಅಸಾಧ್ಯ ಮೇಡಮ್. 9ನೇ ಕ್ಲಾಸ್ ಓದ್ತಾ ಇದ್ದಾಳೆ ನನ್ನ ಮಗಳು ಅನ್ವಿತಾ ಅಂತ. 9ನೇ ಕ್ಲಾಸಿಗೆ ಫಾರಿನ್ಗೆ ಹೋಗ್ತಾಳೆ ಅಂದರೆ ನಮ್ಮ ಮಿಸ್ಸಸ್ಸು ಅದೇ ಹೇಳ್ತಾರೆ, ಶ್ರೀಚಕ್ರ ಮಹಿಮೆನೇ ಇದು. ನಮ್ಮ ಜೀತ್ ಮೀಡಿಯಾ ಕಡೆಯಿಂದ ಅವರ ಮಗಳ ಒಂದು ಪ್ರಯಾಣಕ್ಕೆ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಇವತ್ತಿಗೂ ನಾವು ಗುರೂಜಿಯವ್ರು ನೆನೆಸ್ಕೊಂಡಿದ್ದೇ ಇರೋ ದಿನನೇ ಇಲ್ಲ. ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಹಲವಾರು ಜೀತ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೀರಾ, ಸುಧೀಂದ್ರ ದೇಶಪಾಂಡೆ ಗುರುಗಳನ್ನು ಫಾಲೋ ಮಾಡಿದ್ದೀರಾ, ಹಲವಾರು ರೆಮಿಡೀಸ್ಗಳನ್ನು ಮಾಡಿಕೊಂಡು ಜೀವನವನ್ನು ಬದಲಾಯಿಸಿಕೊಂಡಿದ್ದೀರಾ. ಅದೇ ಥರ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅದರ ಉದ್ದೇಶವಾಗಿ ನೋಡಿದ್ದೀರಾ ಕೂಡ. ಅದೇ ಥರ ಇವತ್ತು ಕೂಡ ಒಂದು ವ್ಯಕ್ತಿ ಏನಂದ್ರೆ ಅವರ ಜೀವನದಲ್ಲಿ ಸಮಸ್ಯೆಗಳೇ ನಿಲ್ತಾ ಇಲ್ಲ, ಪದೇ ಪದೇ ಸಮಸ್ಯೆಗಳು ಬರ್ತಾ ಇದೆ, ಜೀವನ ಇನ್ನೇನ್ ಮುಗದೇ ಹೋಯ್ತಪ್ಪ ಅನ್ನುವಂಥ ಸಂದರ್ಭದಲ್ಲಿ ಆಶಾಕಿರಣವಾಗಿ ಕಂಡಂಥವರು ಸುಧೀಂದ್ರ ದೇಶಪಾಂಡೆ ಗುರುಗಳು. ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ಅವರ ಜೀವನ ಅವರೇ ಹೇಳುವಂತೆ, ಇದು ನಾವು ಹೇಳ್ತಾ ಇಲ್ಲ, ನಾವು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೆ, ಅವರೇ ಹೇಳುವಂತೆ ನಾನು ಝೀರೋ ಆಗಿದ್ದೆ ಮೇಡಮ್, ಇವತ್ತು ನಾನು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಮಾರ್ಗದರ್ಶನ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂತ ಅವರು ಹೇಳ್ತಾರೆ. ಹಾಗಾದರೆ ಹೇಗೆ ಅವರ ಜೀವನ ಇಷ್ಟೊಂದು ಬದಲಾವಣೆ ಕಾಣಿಸ್ಕೊಳ್ತು, ಅವರು ಯಾವ ಥರದ ರೆಮಿಡೀಸ್ಗಳನ್ನು ಫಾಲೋ ಮಾಡ್ತಾಯಿದ್ರು, ಆಗ ಅವರ ಒಂದು ಏನೋ ಅಂದರೆ ತುಂಬ ಕೆಳಮಟ್ಟದಲ್ಲಿ ತುಂಬ ಲೋ ಆಗಿ ಫೀಲ್ ಮಾಡಿದಂಥ ಸಂದರ್ಭದಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಗಳು ಅವರಿಗೆ ಯಾವ ಥರದ ಮಾರ್ಗದರ್ಶನವನ್ನು ನೀಡಿದ್ರು, ಆ ಸಮಸ್ಯೆಗಳಿಂದ ಹೇಗೆ ಅವರು ಹೊರಗೆ ಬಂದರು, ಈ ಎಲ್ಲವನ್ನೂ ಕುರಿತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಗಳಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ, ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಗಳೇ, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ನಿಮ್ಮನ್ನ ನಂಬಿ ಇವತ್ತು ಜೀವನದಲ್ಲಿ ಒಂದು ಮಟ್ಟಕ್ಕೆ ಬಂದಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬೇಡ. ಸೊ ನಾ ಹೇಳಿದೆ ನಿಮಗೆ ಆವಾಗಲೇ, ಸೊ ಏನೂ ಇಲ್ಲ, ಇನ್ನು ಕಷ್ಟ ತುಂಬ, ನನಗೆ ಜೀವನ ಮಾಡೋದಕ್ಕೆ ಒಂದು ಚೈತನ್ಯ ಇಲ್ಲ, ಉತ್ಸಾಹ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಗುರುಗಳ ಒಂದು ಮಾರ್ಗದರ್ಶನದ ಮೂಲಕ ಅವರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಂತಹ ರೀತಿ ಏನಿದೆ ಅಲ್ಲ, ಅದು ನಿಜಕ್ಕೂ ಯಾರಿಗೆ ಆದರೂ ಕೂಡ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂಥವ್ರಿಗೆ ಒಂದು ಬೆಳಕು ಅಂತ ಹೇಳ್ಬೋದು. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ. ಮಂಜುನಾಥ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಸಂಡೂರು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಿಂದ ಬಂದಿದ್ದೀನಿ. ಒಂದು ಜಿಂದಾಲ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಮಂಜುನಾಥ್ ಅವರೇ, ನಾವು ಕೇಳಿದ್ವಿ, ನೀವು ಹೇಳ್ತಾ ಇದ್ರಿ ಹೇಗೆ ನನ್ನ ಜೀವನ ಇವತ್ತು, ನಿಮ್ಮನ್ನು ನೋಡ್ತಾ ಇದ್ದೀವಿ ನಾವು ಇವಾಗ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು, ಆದರೆ ಇದಕ್ಕಿಂತ ಮುಂಚಿನ ಲೈಫ್ ನಮಗೆ ಗೊತ್ತಿಲ್ಲ. ಸೊ ನೀವು ನಿಮ್ಮ ಪ್ರಕಾರ ನೀವು ಯಾವ ಥರ ಇದ್ರಿ ಮುಂಚೆ, ಹಾಗೆ ನಿಮ್ಮ ಜೀವನ ಈ ಮಟ್ಟಕ್ಕೆ ಬಂದಿರೋದಕ್ಕೂ ಒಂದು ಕೂಡ ಕಾರಣ ಇದೆ. ನಿಮ್ಮ ಬೇಸಿಕ್ ಅಂದರೆ ಈ ಒಂದು ಬದಲಾವಣೆಗಿಂತ ಮುಂಚಿನ ಜೀವನ ಹೇಗಿತ್ತು ಅನ್ನೋದನ್ನು ನಮ್ಗೆ ಹೇಳಬೇಕು ಮೇಡಮ್. ಅಂದರೆ ಈಗ ಒಂದು ಗುರೂಜಿಯವ್ರನ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ನನ್ನ ಜೀವನ ಹೇಳೋಕ್ಕೂ ಆಗಲ್ಲ ಮೇಡಮ್. ಆ ಲೆವೆಲಿಗೆ ಒಂದು ರೀತಿ ಜೀರೋ, ಮೋರ್ ದೆನ್ ಒಂದು 40 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಮೇಡಮ್ ಆ ಟೈಮಲ್ಲಿ.
ಅದೇನಾಯಿತು, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಸೊ ಸಂಕಟ ಬಂತು, ಆ ಟೈಮಲ್ಲಿ ಬೇರೆ ನನಗೊಬ್ಬರು ಸಜೆಸ್ಟ್ ಮಾಡಿದರು, ಒಂದು ಮಾಲೆ ಹಾಕು, ಪೂಜೆ ಒಂದು ಸಂಕಲ್ಪ ಮಾಡ್ಕೊ ಅಂತ. ಆ ವರ್ಷ ನಾನು ಒಂದು ಮಾಲೆ ಹಾಕಿದ್ದೆ ಮೇಡಮ್. 2022ರಲ್ಲಿ ನಾನು ಮಾಲೆ ಹಾಕಿದ್ದೆ, ವಿಜಯವಾಡ ಶ್ರೀ ಕನಕದುರ್ಗ ಮಾಲೆ. ಅದು ಹಾಕಿದ ಮೇಲೆ ನನಗೆ ಹೆಂಗೆ ಪೂಜೆ ಪುನಸ್ಕಾರ ಹೇಗೆ ಮಾಡಬೇಕು, ಸುಮ್ಮನೆ ಮಾಲೆ ಹಾಕಿದ ತಕ್ಷಣ ಇದಾಗಲ್ವಲ್ಲ, ಪತ್ತೆ ಅದು ಅಷ್ಟೇ ನಮಗೆ ಗೊತ್ತಿತ್ತು, ಪೂಜೆ ಪುನಸ್ಕಾರ ಅಷ್ಟೇ. ಆದರೆ ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಅನುಷ್ಠಾನ ಮಾಡಬೇಕು, ಪೂಜೆ ಹೇಗೆ, ಅದಕ್ಕೆ ಆದಂಥ ಒಂದು ಪರಿಕಲ್ಪನೆ ಎಲ್ಲ ಇರುತ್ತೆ. ಅದು ನಮ್ಗೆ ಗೊತ್ತಿರಲಿಲ್ಲ. 1 ವರ್ಷ ಆಯಿತು, ಫಸ್ಟ್ನೇ ವರ್ಷ ಪ್ರಮೋಷನ್ ಆಯಿತು, ಅಷ್ಟೇ ಬಿಟ್ಟರೆ. ಬಟ್ ಒಂದು ಲೆವೆಲ್ಗೇನು ಇಂಪ್ರೂವ್ಮೆಂಟ್ ಏನು ಕಾಣಲಿಲ್ಲ ಮೇಡಮ್. ಒಂದು 100ರಲ್ಲಿ 20% ಅಷ್ಟೇ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಸೆಕೆಂಡ್ ಇಯರ್ನೂ ಅಷ್ಟೇ. ಆಮೇಲೆ ಥರ್ಡ್ ಇಯರ್ ಬಂದಾಗ ನಂದು ಕೈ ಸಾಲ ಜಾಸ್ತಿ ಇತ್ತು ಮೇಡಮ್. ಅದು ಕೈ ಸಾಲ ತಿಂಗಳ ಬಡ್ಡಿ ಕಟ್ಟಿ ಸೋತೋಗ್ಬಿಟ್ಟಿದ್ದೆ. ಯಾವ ದೇವರು ಇಲ್ಲ, ಏನೂ ಇಲ್ಲ ಅನ್ನೋಷ್ಟು ಥರ್ಡ್ ಇಯರ್ ಭಾಳ ಡಿಪ್ರೆಷನ್ಗೂ ಹೋಗಿದ್ದೆ. ಕೊನೆಗೇನಾಯಿತು, ಒಂದಿನ ಹೀಗೆ ದೇವ್ರ ಸಾಂಗ್ಗಳು ಎಲ್ಲ ಯೂಟ್ಯೂಬ್ನಾಗ ಇದು ಮಾಡುವಾಗ, ಸ್ಕ್ರಾಲ್ ಮಾಡುವಾಗ ಒಂದು ಜೀತ್ ಮೀಡಿಯಾ ಅನ್ನೋದು ಒಂದು ಗುರೂಜಿಯವ್ರದ್ದು ಒಂದು ಇದು ವಿಡಿಯೋ ನೋಡಿದ್ರಿ. ಆ ವಿಡಿಯೋದಲ್ಲಿ ಗುರೂಜಿಯವ್ರದ್ದು ಒಂದು ಇದು ಫಸ್ಟ್ ರೆಮಿಡಿ ನಾನು ಅವ್ರದ್ದು ಫಾಲೋಅಪ್ ಮಾಡಿಲ್ಲ ಮೇಡಮ್. ಅವತ್ತು ನಾನು ಫಾಲೋಅಪ್ ಮಾಡಿಲ್ಲ. ಸೊ ಅದಕ್ಕೂ ಮುಂಚೆ ನೀವು ಯಾವತ್ತೂ ಗುರುಗಳದ್ದ ಒಂದು ವಿಡಿಯೋ ಆಗಿರಬಹುದು ಅದನ್ನ ಏನು ನೋಡೇ ಇಲ್ಲ ಮೇಡಮ್. ಫಸ್ಟ್ ಟೈಮ್ ನಿಮಗೆ ಕಾಣಿಸ್ಕೊಂಡಿರೋದು. ಸೊ ಫಸ್ಟ್ ನೋಡಿರೋಂತಹ ವಿಡಿಯೋ ಏನಾದರೂ ನೆನಪಿದೆಯಾ? ಏನು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ? ಅದು ಹೇಗೆ ನಿಮಗೆ ಕನೆಕ್ಟ್ ಆಯಿತು ಅಂತ? ನೆನಪಿದೆ ಮೇಡಮ್. ನನಗೆ ಆ್ಯಕ್ಚುಲಿ ಕಷ್ಟದಲ್ಲಿದ್ದೆ. ಅಲ್ಲಿ ನಿಮ್ಮ ಜೀವನ ಅಂದರೆ ಈ ವಿಡಿಯೋದಲ್ಲಿ ಒಂದು ಪಾಸಿಟಿವ್, ನಿಮ್ಮ ಜೀವನನೇ ಬದಲಾಯಿಸುತ್ತೆ ಅನ್ನೋ ಒಂದು ವರ್ಡ್ ಇದರಲ್ಲಿ ಜೀತ್ ಮೀಡಿಯಾದ ಇದರಲ್ಲಿ ಇತ್ತು ಮೇಡಮ್. ಅದು ನಾನು ನೋಡಿದ ತಕ್ಷಣ ನಾನು ಫಾಲೋಅಪ್ ಮಾಡಲಿಲ್ಲ. ಒಂದು ವಾರ ಅಬ್ಸರ್ವ್ ಮಾಡಿದೆ, ಏನು ಎತ್ತ ಅಂತ. 1 ವಾರ ಕಂಟಿನ್ಯೂ ಮಾಲೆ ಹಾಕಿದ್ದು. 1 ವಾರದಲ್ಲಿ ಆ ವಿಜಯವಾಡ ಕನಕದುರ್ಗಮ್ಮನೇ ಗುರುಜಿ ಅವ್ರನ್ನ ಭೇಟಿ ಮಾಡಿಸಿದ್ರು. ಅಂದರೆ ನಡ್ಕೊಂಡೆ ಪಡ್ಕೊಂಡೆ ಅನ್ನೋದಕ್ಕೆ ಭಕ್ತಿಪೂರ್ವಕವಾಗಿದ್ದರೆ ದೇವ್ರನ್ನು ಯಾವುದೋ ಒಂದು ಮುಖಾಂತರ, ಗುರುಜಿ ಅಂಥವ್ರ ಮುಖಾಂತರ ನಮ್ಮ ದೇವ್ರು ಕಾಣ್ತಾನೆ ಅನ್ನೋದಕ್ಕೆ ಸಾಕ್ಷಿ ಮೇಡಮ್. ಗುರುಜಿ ನಮಗೆ ಅವತ್ತು ಮಾಲೆ ಹಾಕಿದ್ದು ಕಷ್ಟಕ್ಕೆ ಜಸ್ಟ್ ನೋಡ್ತಾ ಇದ್ದೆ ಮೇಡಮ್. 1-2-3 ವಿಡಿಯೋ ನೋಡಿದೆ. ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ. ಕೆಳಗಡೆ ನೆಗೆಟಿವ್ ಕೂಡ ಬರ್ತಾಯಿತ್ತು. ಗುರುಜಿಯವ್ರ ಮೂಲ ಮಂತ್ರ ಹೇಳ್ತಾರೆ ಮೇಡಮ್, ಓಂ ನಮೋ ಭಗವತೆ ವಾಸುದೇವಾಯ, ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದಾಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಅಂತ. ಅದು ಒಂದೇ ಒಂದು ಫಸ್ಟ್ ನಾನು ಬರ್ಕೊಂಡೆ ಮೇಡಮ್. ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಅಂದರೆ ಪೂಜೆ ಮಾಲೆ ಇದರಲ್ಲೇ ನಾನು ಒಂಥರ ಪಾಸಿಟಿವ್ ವೈಬ್ಸು, ನನಗೆ ಆದಂಥ ಒಂದು ಏನೋ ಒಂದು ಕನೆಕ್ಟ್. ಅಂದರೆ ದೇವರಿಗೆ ನನ್ನ ಕಷ್ಟ ಎಲ್ಲ ನಿನಗೆ ಸಮರ್ಪಣೆ ಮಾಡಿದ್ದೀನಿ. ಸೊ ರೆಮಿಡೀಸ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ನೀವು ಅವರು ಕೊಟ್ಟಂತಹ ಮೂಲ ಮಂತ್ರನೇ ನಾನು ಒಂದು ಪ್ರಾಕ್ಟೀಸ್ ಮಾಡಿದೆ. ಅದಾದಮೇಲೆ ನಂತರ ನನಗೂ ಅನಿಸ್ತು ಮೇಡಮ್ ರೆಮಿಡಿ ಮಾಡಬೇಕು ಅಂತ. ಫಸ್ಟ್ ರೆಮಿಡಿ ಬಂದು ನಮ್ಮ ಶತ್ರು ಅಂದರೆ ಮೇಡಮ್, ನಾನು ಪ್ರೀವಿಯಸ್ಸು ಶತ್ರುನೂ ನಮ್ಗೆ ಯಾರು ಏನು ಇದು ಮಾಟ ಮಂತ್ರ ತಂತ್ರ ಯಾರು ಏನು ಮಾಡಿದ್ರು ನಮ್ಮ ಶತ್ರು ಅಂದರೆ ನಾನು ದ್ವೇಷ ಮಾಡ್ತಾಯಿದ್ದೆ. 2 ವರ್ಷ ಮಾಲೆ ಹಾಕಿದೆ, ಪೂಜೆ. ಗುರುಜಿಯವ್ರದ್ದು ಒಂದೇ ಒಂದು ಥಾಟ್ ಇವತ್ತಿಗೂ ನಾನು ಕೊನೆವರೆಗೂ ಅದನ್ನು ನೆನ್ಪಿಟ್ಕೋಬೇಕು. ಆ ಥರ ಅಂದರೆ ನಮ್ಮ ಶತ್ರುನೂ ದ್ವೇಷ ಮಾಡೋದು ಬೇಡ, ಅವ್ರು ನಮ್ಮ ತಂಟೆಗೆ ಬರೋದು ಬೇಡ, ನಾವು ಅವ್ರ ತಂಟೆಗೆ ಹೋಗೋದು ಬೇಡ. ಸೊ ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರಬೇಕು. ಆ ಥರ ನಾನು ಒಂದು ಮಾಲೆ ಹಾಕ್ತೀವಿ, ಪೂಜೆ ಮಾಡ್ತೀವಿ, ಹೌದಲ್ಲ, ಕರೆಕ್ಟ್ ಅಲ್ಲ, ಗುರುಜಿ ಹೇಳಿದ್ದು ನಿಜನೇ ಅಲ್ವಾ? ಇಲ್ಲಾಂದರೆ ನಮಗೆ ಈಗ ನಾವು ಕೆಟ್ಟದ್ದು ಮನಸ್ಸಲ್ಲಿ ಇಟ್ಕೊಂಡು ನಾವು ದೇವ್ರಿಗೆ ಬೇಡ್ಕೊಂಡ್ರೆ ದೇವ್ರು ಎಲ್ಲಿ ಕಾಣಿಸ್ತಾನೆ? ಸೊ ಅದು ನನಗೆ ಒಂದು ಮನದಟ್ಟಾಯಿತು. ಅವ್ರು ಮಾಡಿದ್ದು ಅವ್ರಿಗೆ ಇರಲಿ ಅಂತೇಳಿ ಒಂದು ರೆಮಿಡಿ, ಅಂದರೆ ನಮ್ಗೆ ಆಗದೆ ಇರೋರು ಯಾರ್ಯಾರು ಇದ್ದಾರೆ ಅಂತೇಳಿ ಆ ರೆಮಿಡಿ ಎಲ್ಲ ಇದು ನೇಮ್ ಎಲ್ಲ ಬರೆದು ರೆಡ್ ಪೆನ್ನಲ್ಲಿ ರೆಮಿಡೀಸ್ಗಳನ್ನ ಅವ್ರು ಕೊಡುವಂಥ ರೆಮಿಡೀಸ್ ಈಸಿ ಇದೆ ಮೇಡಮ್. ಮನೆಯಲ್ಲಿ ಏನು ಫಸ್ಟ್ ರೆಮಿಡಿ ಏನು ಫಾಲೋ ಮಾಡಿದ್ರಿ? ಜೇನುತುಪ್ಪದ್ದು ಒಂದು ರೆಮಿಡಿ ಮಾಡಿದ್ದೆ ಮೇಡಮ್. ಅವರು ಯಾರ್ಯಾರು ನಮಗೆ ದ್ವೇಷ ಮಾಡ್ತಾರೆ ಅವ್ರ ಹೆಸರೆಲ್ಲ ರೆಡ್ ಪೆನ್ನಲ್ಲಿ ಬರೆದು ಜೇನುತುಪ್ಪದಲ್ಲಿ ಇಟ್ಟು ಸ್ವಲ್ಪ ಅಬ್ಸರ್ವ್ ಮಾಡಿದೆ ಮೇಡಮ್. ಗುರುವಾರದ ದಿನ ಅದು ಮತ್ತು ಮಣ್ಣಲ್ಲೇ ಇದು ಮಾಡಬೇಕು ಅನ್ನೋದು. ಫಸ್ಟು 1 ವೀಕ್ ಅಬ್ಸರ್ವ್ ಮಾಡಿದೆ ಮೇಡಮ್ ಫಸ್ಟ್ ರೆಮಿಡಿ. ವಿತಿನ್ 1 ವೀಕಲ್ಲಿ ಸ್ವಲ್ಪ ಚೇಂಜಸ್ ಅನಿಸ್ತು. ಆಮೇಲೆ ಇನ್ನೊಂದು ಮತ್ತೆ ಅದೇ ಶತ್ರು ಬೆಂಕಿ ಪೆಟ್ಟಿಗೆಯಲ್ಲಿ ಅವ್ರ ಹೆಸರು ಬರೆದು ಇಟ್ಟು ಬೇರೆ ಕಡೆ ಹಾಕಬೇಕು ಅಂತ ಹೇಳಿದರು. ಅದು ಒಂದು ರೆಮಿಡಿ ಮಾಡಿದೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಒಂದು ಫೈನಾನ್ಷಿಯಲಿ ಇರೋದಕ್ಕೆ ಆವಾಗ ನಾನು ಒಂದು ಇದು ನನಗೂ ಅನಿಸ್ತು ಮೇಡಮ್. ಈ ಬಲಮುರಿ ಬೇರು, ಸ್ವಾಮಿ ಕಡ್ಡಿ, ಶ್ರೀಫಲ, ಲಕ್ಷ್ಮೀ ಬೇರು ಇದೆಲ್ಲ ಒಂದು ಆರ್ಡ್ರ್ ಮಾಡಿದೆ ಮೇಡಮ್. ಆರ್ಡ್ರ್ ಮಾಡಿ ಮನೆಗೆ ತರಿಸ್ಕೊಂಡು
ಮನೆ ಇನ್ನು ಅದು ಬುಕ್ ಮಾಡಿ ಇನ್ನೂ 11 ಡೇಸ್ 21 ಡೇಸು 40 ಡೇಸು ಸಿದ್ಧಿ ಮಾಡಿ ಕಳಿಸ್ತಾರಲ್ಲ, ಅಷ್ಟರೊಳಗೆ ನನಗೆ ಒಂದು ಗುಡ್ ನ್ಯೂಸ್ ಬಂತು. ಅಂದರೆ ನನಗೆ ಯಾವ ಬ್ಯಾಂಕಲ್ಲೂ ಲೋನ್ ಸಿಗ್ತಾ ಇರಲಿಲ್ಲ, ಕೈ ಸಾಲ ಬೇರೆ ಇದೆ, ಎಲ್ಲೂ 1 ಲಕ್ಷ ರೂಪಾಯಿ ಲೋನ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಮೇಡಮ್. ನಾನು ನಂದು ಓನ್ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಕೊನೆಗೆ ನನಗೆ ಅವತ್ತು ಒಂದು ಆಕರ್ಷಣ ತಿಲಕ ಅಂತೇಳಿ ಗುರೂಜಿ ಒಂದು ಇದು ಹೇಳಿದರು ಮೇಡಮ್, ಅರಿಶಿಣ ಎಲ್ಲ ಇದು ಮಾಡಿಕೊಂಡು ತಿಲಕ ಇಟ್ಕೊಂಡು ಆ ಥರ ಒಂದಿನ ಸಂಕಲ್ಪ ಮಾಡ್ಕೊಂಡಿದ್ದ ದಿನವೇ ರೆಮಿಡಿ ಮಾಡಿದ ದಿನವೇ ಅವತ್ತು ನೈಟ್ ಒಂದು ಮೆಸೇಜ್ ಬಂತು ಮೇಡಮ್, ಯು ಆರ್ ಎಲಿಜಿಬಲ್ ಫಾರ್ 5 lakh ಲೋನ್ ಅಂತ. ನನಗೆ ಅದು ಒಂದು ರೀತಿ ಏನಾಗುತ್ತೆ ಮೇಡಮ್, 1 ಲಕ್ಷ ಸಿಕ್ಕರೆ ಸಾಕು, ಈ ತಿಂಗಳದ್ದು ದಾಟಿದ್ರೆ ಸಾಕು, ನೆಕ್ಸ್ಟ್ ಇಯರ್ ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ, ಕೊಡೋ ಇಂಟ್ರೆಸ್ಟ್ ಕೊಟ್ಟರೆ ಅಟ್ಲೀಸ್ಟ್ ಅನ್ನೋ ಥರ ಇತ್ತು. 5 ಲಕ್ಷ ಹೋಗಿ ಬ್ಯಾಂಕಿಗೆ ಕೇಳಿದೆ ಮೇಡಮ್. ಹೋಗಿ ನೀವು ಅಲ್ಲಿವರೆಗೂ ಸುಮಾರು ಬ್ಯಾಂಕ್ಗಳಿಗೆ ಅಲ್ದಾಡಿದ್ರಿ, ಆದರೂ ಸಿಕ್ಕಿಲ್ಲ ಮೇಡಮ್. ಓಕೆ. ಬ್ಯಾಂಕಿಗೆ ತಿರುಗಾಡಿ ಸಾಕಾಯಿತು, ಎಲ್ಲಿ ಸಿಗಲ್ಲ ಅನ್ನೋ ಒಂದು ಇದರಲ್ಲೂ ಹೋಪ್ಸೂ ಹೋಗಿತ್ತು. ಆಮೇಲೆ ಇದು ಬುಕ್ ಮಾಡ್ಕೊಂಡ ಮೇಲೆ ಬಲಮುರಿ ಬೇರು, ಸ್ವಾಮಿ ಕಡ್ಡಿ, ಶ್ರೀಫಲ ಬುಕ್ ಮಾಡ್ಕೊಂಡ ಮೇಲೆ ನನಗೆ ಲೋನು 5 ಲಕ್ಷದ್ದು ಮೆಸೇಜ್ ಬಂತು. ಹೋಗಿ ಮ್ಯಾನೇಜರ್ಗೆ ಅಪ್ರೋಚ್ ಆಗೋಕ್ಕಂತ ಬ್ಯಾಂಕಲ್ಲಿ ಲೋನ್ ಆಫೀಸರ್ನ ಅಪ್ರೋಚ್ ಆಗೋಣ ಅಂತ ಹೋದೆ ಮೇಡಮ್. ಗುರೂಜಿಯವ್ರು ಹೇಳಿದ್ದು ಇದಕ್ಕೂ ಏನು ಪೂಜೆ ಎಲ್ಲ ಭಕ್ತಿಪೂರ್ವಕವಾಗಿ ಮಾಡಿದ್ದಕ್ಕೆ ಅದು ಫಲ ಅಂತಾರಲ್ಲ. ಮ್ಯಾನೇಜರೇ ನಾನಿದ್ದಲ್ಲಿಗೆ ಬಂದರು ಮೇಡಮ್. ಬಂದು ಅವ್ರು ತೆಲುಗು ಮಾತಾಡ್ತಾರೆ, ನನಗೆ ನಮ್ಮದು ಕನ್ನಡ ಆದರೂ ನಾನು ಇಂಗ್ಲೀಷಲ್ಲಿ ಅವ್ರಿಗೆ ಹೇಳಿದೆ, ಮೆಸೇಜ್ ಎಲ್ಲ ತೋರಿಸಿ ಅವ್ರು ತಮ್ಮ ಕ್ಯಾಬಿನ್ಗೆ ಕರ್ಕೊಂಡೋಗಿ ನಿಮ್ಗೆ ಎಷ್ಟು ಬೇಕು ಲೋನು ಏನು ಎಲ್ಲ ಕೇಳಿದರು ಮೇಡಮ್. ನಾನು ಒಂದು 25 lakh ಏನಾದರೂ ಸಿಗುತ್ತಾ ನೋಡಿ ಸರ್. ಅವರ ನನಗಿರೋ ಸ್ಯಾಲ್ರಿಗೆ ನನ್ನದು ಇದಕ್ಕೆ ಕಟಿಂಗ್ಸು, ರೆಂಟು ಮತ್ತು ಎಲೆಕ್ಟ್ರಿಸಿಟಿ, ಸ್ಕೂಲ್ ಫೀಸು ಇವೆಲ್ಲ ಕಟ್ಟಾಗೋದು ನೋಡಿ ನಿಮಗೆ ಬರೋದೇ ಕೈಗೆ ಇಷ್ಟು ಬರುತ್ತೆ, 5 ಲಕ್ಷ ಸಿಕ್ಕಿರೋದೇ ಹೆಚ್ಚು, ನೀವು ಏನಾದರೂ ಇದೆಯಾ ನಿಮ್ಮದು ಅಂದರೆ ಸೋರ್ಸ್ ಏನಿದೆ ಅಂತ ಕೇಳಿದರು. ಇನ್ಕಮ್ ಏನಿಲ್ಲ ಸರ್, ಇಷ್ಟೇ ಇರೋದು. ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ ಮೇಡಮ್, ಅವತ್ತೇ 20 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿದರು. 1 ಲಕ್ಷ ರೂಪಾಯಿ ಸಿಕ್ಕರೆ ಸಾಕು ಅಂತ ಇದ್ದವನು 20 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿದ್ರು. ಅದನ್ನ ಕೈ ಸಾಲ ಸಮಸ್ಯೆಗೆ ಎಷ್ಟೋ ಪರಿಹಾರ ಅಂತ ಅನಿಸ್ತು ಆ ಕ್ಷಣದಲ್ಲಿ. ಸೊ ನೀವೇ ಹೇಳಿದ್ರಿ ಕೆಲವೊಂದು ರೆಮಿಡೀಸ್ಗಳನ್ನ ಫಾಲೋ ಮಾಡಿದೆ ಅಂತ. ಗುರೂಜಿನೇ ಸ್ವತಃ ಇಲ್ಲಿದ್ದಾರೆ. ಗುರೂಜಿ, ಕಾಡೋರು ಇರೋವರೆಗೂ ಕಾಯೋನು ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ. ಅವರಿಗೆ ಕಾಯೋ ಥರ ಕಾಣಿಸಿರೋದು ನೀವು, ನಿಮ್ಮ ಮಾರ್ಗದರ್ಶನ ಜೊತೆಗೆ ನೀವು ಕೊಟ್ಟಂತಹ ಕೆಲವೊಂದು ರೆಮಿಡಿಗಳು. ಅವರು ಕೆಲವು ರೆಮಿಡಿಗಳನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ಫಾಲೋ ಮಾಡಿದ್ರು ಅಂತ ಹೇಳಿದ್ರು. ಆ ರೆಮಿಡೀಸ್ ಏನು ಅನ್ನೋದನ್ನು ಹೇಳಬಹುದಾ, ಹೇಗೆ ಫಾಲೋ ಮಾಡ್ಬೋದು ಅಂತ? ಖಂಡಿತ ನಾನು ಅದನ್ನು ಕುತೂಹಲಕಾರಿಯಾಗಿ ಕೇಳಿಸ್ಕೊತಾ ಇದ್ದೆ. ಯಾಕೆಂದರೆ ಪ್ರತಿದಿನ ಸಂಜೆ 7:30ಕ್ಕೆ ಲೈವ್ ಬಂದು ನಾನು ಜೀತ್ ಮೀಡಿಯಾದಲ್ಲಿ ರೆಮಿಡೀಸ್ ಹೇಳ್ತಾ ಇರ್ತೀನಿ. ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇರ್ತೀನಿ, ಯಾಕೆಂದರೆ 365 ಡೇಸ್ ಥ್ರೂ ಔಟ್ ಪ್ರತಿದಿನ ಒಂದೊಂದು ರೆಮಿಡಿ ಅಂದರೆ ವರ್ಷಕ್ಕೆ 365 ರೆಮಿಡಿ ಆಗುತ್ತೆ. ಎಲ್ಲವನ್ನು ಪಾಲಿಸಬೇಡಿ, ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಶತ್ರು ಕಾಟ ಇರುತ್ತೆ. ಆ ರೀತಿಯಾಗಿ ಈಗ ಮಂಜುನಾಥ್ ಅವರು ಹೇಳಿದ ಥರ ಶತ್ರು ಕಾಟಕ್ಕೆ ನನಗಿನ್ನೂ ಸರಿಯಾಗಿ ನೆನಪಿದೆ, ಈಗಲೂ ಕೂಡ ನಾನು ಅದನ್ನು ಹೇಳ್ತೀನಿ. ತುಂಬ ಪವರ್ಫುಲ್ ಏನು ಅಂದರೆ, ನೀವು ಹೇಳ್ತಾ ಇದ್ರಿ ಈಗ ಈ ಕಲಿಯುಗ ಯಾಂತ್ರಿಕ ಯುಗದಲ್ಲಿ ಅವರಿಗೆ ಸಾಮರ್ಥ್ಯ ಇರೋದಿಲ್ಲ. ನಮ್ಮ ಕಾಂಪಿಟೇಟರ್ಗೆ ಶತ್ರುಗಳಂತೇನು ಹೇಳ್ತೀವಿ. ಜೊತೆಗೆ ಅವರು ನನ್ನ ಉಕ್ತಿಯನ್ನು ನುಡಿಯನ್ನು ಇನ್ನೊಮ್ಮೆ ಪುನರುಚ್ಚರಿಸಿದ್ರು, ಅದನ್ನ ನಾನು ಕೊನೆಗೆ ಹೇಳ್ತೀನಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವು ಬೆಳೀತಾ ಇದ್ದೀವಿ, ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ನಮ್ಮಷ್ಟು ನಾವಿವಾಗ ಫಾರ್ ಎಕ್ಸಾಂಪಲ್ ದಿವಸಕ್ಕೆ ಒಂದು 12 ಗಂಟೆ ಕೆಲಸ ಮಾಡ್ತೀವಿ, 18 ಗಂಟೆ ಕೆಲಸ ಮಾಡ್ತೀವಿ. ಅಫ್ಕೋರ್ಸ್ ನಾವು ನ್ಯಾಯ, ನಿಷ್ಠೆ, ಸತ್ಯ, ಧರ್ಮದ ಹಾದಿಯಲ್ಲಿ ಹೋಗ್ತೀವಿ. ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ, ನಮಗೆ ಏನು ಬಂದು ಸೇರಬೇಕು ಆಸೆ ಇರುತ್ತೆ. ಬಟ್ ನಮ್ಮ ಕಾಂಪಿಟೇಟರ್ಸ್ ಏನು ಶತ್ರುಗಳಂತ ಕರೆಸ್ಕೋತಾರೆ, ಅವರಿಗೆ ನಮ್ಮ ಕೆಲಸದ ಒಂದು 25% ಮಾಡುವಂತಹ ಯೋಗ್ಯತೆ, ಒಂದು ಕೆಪಾಸಿಟಿ, ಒಂದು ಬಲ ಇಲ್ಲ. ಆದರೂ ಕೂಡ ಕಾಲು ಹಿಡಿದು ಎಳೆಯೋದು. ಅವ್ರು ಎಲ್ಲಿರ್ತಾರೆ, ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ, ಅದು ಶತಸಿದ್ಧ. ಆದರೆ ಆ ಒಂದು ಇದು ಇದೆಯಲ್ಲ, ಯಾವುದು ಶತ್ರುತ್ವ ಇದೆಯಲ್ಲ, ಅವರು ನೇರವಾಗಿ ನಮಗೆ ಮಾಟ ಮಂತ್ರ ತಂತ್ರ ಏನು ಮಾಡಿಸ್ಬೇಕಂತಿಲ್ಲ. ಇವರು ಇಷ್ಟು ಬೆಳೀತಾ ಇದ್ದಾರಾ ಅಂಥೇಳಿ ಅವರು ಒಂದು ಸ್ವಲ್ಪ ಹಿಂಗೆ ಮನಸ್ಸಲ್ಲಿ ಹಿಂಗೆ ಇದನ್ನು ಮಾಡಿದ್ರು ಸಾಕು, ಅದು ಬ್ಲಾಕೇಜಸ್ ಅದು ಎದುರುಗಡೆ ಬಂದುಬಿಡುತ್ತೆ. ಮಾಡೋದು ಏನು ಬೇಡ, ಯಾಕೆಂದರೆ ಇಟ್ ಈಸ್ ಅ ನೆಗೆಟಿವ್ ವೈಬ್. ಅಲ್ಲಿ ಎದುರುಗಡೆ ಬಂದಾಗ ಬ್ಲಾಕೇಜಸ್ ಆಯಿತು. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕು, ನಿಮ್ಗೆ ಅನಿಸಿದರೆ ಒಂದು ಜೇನುತುಪ್ಪದ ಬಾಟ್ಲ್ ತೊಗೋಬೇಕು, ಹೊಸದು ಅಂಗಡಿಯಿಂದ. ಒಂದು ಸಣ್ಣ ಬಾಟ್ಲ್, ದೊಡ್ಡದೇನು ಬೇಡ, ತುಂಬ ಕಡಿಮೆ ಖರ್ಚಲ್ಲಿ ಸಿಗುತ್ತೆ. ಒಂದು ವೈಟ್ ಪೇಪರಲ್ಲಿ ಕೆಂಪು ಬಣ್ಣದ ಒಂದು ಇಂಕಿಂದ, ಬಾಲ್ ಪೆನ್ನು ಅಥವಾ ಯಾವುದಾದ್ರೂ ಸರಿ, ಸ್ಕೆಚ್ ಪೆನ್ನು,
ಶತ್ರುಗಳು ನಿಮ್ಗೆ ಏನಾದರೂ ಗೊತ್ತಿರೋರು ಇದ್ದರೆ, ಹೌದಪ್ಪ ಇವರೇ ನನಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ, ಅಥವಾ ಶತ್ರುತ್ವ ಇದೆ, ಅಥವಾ ಗೊತ್ತಿಲ್ಲ ಅಂದರೆ ಗುಪ್ತ ಶತ್ರುಗಳು, ಹಿತಶತ್ರುಗಳು ಅಂತ ಬರೆದು ಅದನ್ನು ಜೇನುತುಪ್ಪದ ಬಾಟ್ಲಿಯಲ್ಲಿ ಹಾಕಿ ಮನೆಯಲ್ಲಿಟ್ಟು ಒಂದು ಸ್ವಲ್ಪ ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು ನಮ್ಮ ವೈಬ್ರೇಷನ್ ಎಲ್ಲ. ಅದಾದಮೇಲೆ 7 ದಿವಸ, 14 ದಿವಸ, 21 ದಿವಸ ಅದಾದಮೇಲೆ ಮಣ್ಣಲ್ಲಿ ಆ ಚೀಟಿ ಒಳಗಡೆ ಇಟ್ಟು ಜೇನುತುಪ್ಪದ ಬಾಟಲ್ ಸಮೇತ ಮಣ್ಣಲ್ಲಿ ಹುಳೋದ್ರಿಂದ ನಿಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗುತ್ತೆ. ಎದುರುಗಡೆ ಅವರು ನಿಮ್ಮನ್ನು ಒಂಥರ ವಿಚಿತ್ರವಾಗಿ ಟೆನ್ಷನ್ ಕೊಡೋದು, ಉಪಟಳ, ಅದೆಲ್ಲವನ್ನು ಕೂಡ ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಸೈಲೆಂಟಾಗಿ ಕಾಮ್ ಆಗಿರ್ತಾರೆ. ಅದು ಅನುಭವ. ಎಷ್ಟು ದಿನಗಳವರೆಗೂ ಮಾಡಬಹುದು? 7 ದಿವಸ, 14 ದಿವಸ, 21 ದಿವಸ. ಓಕೆ, ಅದಕ್ಕೂ ಕೆಲವೊಂದು ದಿನಗಳಂತ ಇಷ್ಟು ದಿನಗಳಂತ. ಹೌದು, ಸಿವಿಯರ್ ಆಗಿದ್ರೆ 41 ದಿವಸನೂ ಕೂಡ ಇಟ್ಕೋಬಹುದು. ಮತ್ತೆ ಶುರುವಿನ ಹಂತದಲ್ಲಿ ಒಂದು 7 ದಿನ ರಿಸಲ್ಟ್ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ರಿಸಲ್ಟ್ ಗೊತ್ತಾಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಡೆಫಿನೆಟ್ಲಿ. ಓಕೆ, ಸೊ ಅದನ್ನ ನೀವು ಫಾಲೋ ಮಾಡಿದ್ರಿ. ಜೇನುತುಪ್ಪದಲ್ಲಿ ನಿಮ್ಮ ಶತ್ರುಗಳು ಏನು ಹಿತಶತ್ರುಗಳಿದ್ದಾರೆ, ಗುಪ್ತ ಶತ್ರುಗಳಿದ್ದಾರೆ, ಅವರ ಒಂದು ಹೆಸರು ಬರೆದ್ಬಿಟ್ಟು ಇದನ್ನು ಮಾಡಿದ್ರಿ. ಸೊ ಇಮಿಡಿಯೇಟ್ ಆಗಿ ಆ ರೆಮಿಡಿ ಮಾಡಿದ ತಕ್ಷಣನೇ ಎಷ್ಟು ದಿನಗಳೊಳಗೆ ನಿಮ್ಗೆ ಆ ಬದಲಾವಣೆಗಳು ಗೊತ್ತಾಯ್ತು ಅಂತ? ಅಂದರೆ ಮೇಡಮ್, ಅದು ರೆಮಿಡಿ ಮಾಡಿದ್ಮೇಲೆ ಅವ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರ ಉಗ್ರತಾಂಡವ, ಉಗ್ರಾವತಾರಗಳೆಲ್ಲ ನೋಡ್ತಾ ಇದ್ದೆ. ಡೇ ಬೈ ಡೇ ಅವರು ಅಂದರೆ ಕೊಲೀಗ್ಸ್ ಆಗಿರಲಿ, ಬೇರೆ ರಿಲೇಷನ್ಸ್ ಆಗಲಿ, ಇನ್ನೊಬ್ರಾಗಲಿ ಮತ್ತೊಬ್ರು ಅವ್ರು ನೋಡ್ತಾ ಇದ್ದೆ. ಅಂದರೆ ನಾನು ಗುರೂಜಿ ಅವರು ಹೇಳಿದಾಗ ಯಾರು ಇಂಥವ್ರೇ ಅಂತ ಶತ್ರು ನಮ್ಗೆ ಗೊತ್ತಾಗಲ್ಲ, ಬಗ್ಲಗೆ ಇರ್ತಾರೆ, ಗೊತ್ತಾಗಲ್ಲ. ಸೊ ಅದಕ್ಕೆ ಗುರೂಜಿಯವರು ಹೇಳಿದಾಗೆ ಹಿತಶತ್ರು, ಗುಪ್ತಶತ್ರು. ಸೊ ನನಗೆ ಅವರಿಂದ ನಾನು ಅವ್ರ ತಂಟೆಗೆ ನಾನು ಹೋಗೋದು ಬೇಡ, ನಮ್ಮ ತಂಟೆಗೆ ಅವ್ರು ಬರೋದು ಬೇಡ, ಆ ಥರ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ನಾನು ರೆಮಿಡಿ ಮಾಡ್ತಾ ಇದ್ದೇನೆ. ನೀವು ಈಗ ಇವರು ಶತ್ರುಗಳು ಅಂತ ಗೊತ್ತಾಗೋ ಮುಂಚೆ ಈಗ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಕೆಟ್ಟದ್ದಾಗ್ಲಿ ಅಂತ ಬಯಸೋದಾಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿದ್ದು ಕೂಡ ಅವ್ರ ಜೊತೆ ಜಗಳಕ್ಕೆ ಹೋಗಿರುವಂಥದ್ದಾಗಿರ್ಬೋದು, ಆ ಥರ ಆಗಿತ್ತಾ ಮುಂಚೆ? ಹಾಂ, ಆಗಿದೆ ಮೇಡಮ್. ಭಾಳ ದ್ವೇಷ ಮಾಡ್ತಾ ಇದ್ದೆ. ಅಂದರೆ ಮೇಡಮ್, ನಮ್ಮವರೇ ಅಂತ ನಂಬಿ ನಮ್ಮವರಿಗೆ ಅಂತ ಹೋಗಿ ಈ ಥರ ನಾನು ಡ್ರಿಂಕ್ಸ್ ಮಾಡ್ತಾಯಿದ್ದೆ. ಮನೆಯಲ್ಲಿ ಗಂಡ ಹೆಂಡತಿಗೆ ಕಿರಿಕಿರಿ ಆಗ್ತಾಯಿತ್ತು, ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಕಷ್ಟ ಅಂತ ನಮ್ಮವ್ರಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಮೇಡಮ್, ಅದು ಕಷ್ಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೇಡಮ್. ಕಷ್ಟ ನಮ್ಮವ್ರು ಅಂತ ಯಾವಾಗ ಗೊತ್ತಾಗುತ್ತೆ? ಗಂಡ ಹೆಂಡತಿ ಮಕ್ಕಳು ಏನು ಸಪೋರ್ಟಿವ್ ಆಗಿರ್ತಾರಲ್ಲ ಮೇಡಮ್, ಅವಾಗೇ ಗೊತ್ತಾಗೋದು ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸುಖದಲ್ಲಿ ಇದ್ದಾರೆ ಅನ್ನೋದು ಅವಾಗೇ ಓನ್ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ನೀವು ಹೇಳಿದ್ರಿ ಅದಕ್ಕೂ ಮುಂಚೆ ಎಲ್ಲ ತುಂಬ ಮನೆಯಲ್ಲಿ ಸಮಸ್ಯೆಗಳಾಗೋದು, ನನಗೂ ನನ್ನ ಹೆಂಡತಿಗೆ ತುಂಬ ಗಲಾಟೆಗಳಾಗ್ತಾ ಇತ್ತು ಅಂತ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಕುಟುಂಬಸ್ಥರ ಜೊತೆ ಹಂಚ್ಕೊಂಡೆ ನಾನು ವಿಷಯಗಳನ್ನು, ಅದರಿಂದ ಏನೂ ಪರಿಹಾರ ಸಿಗಲಿಲ್ವಾ ಆ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಸಿಕ್ಕಿಲ್ಲ. ಪರಿಹಾರ ಯಾವುದು ಸಿಕ್ಕಿಲ್ಲ ಮೇಡಮ್. ಪರಿಹಾರ ಸಿಕ್ಕಿದ್ದೇ ಗುರೂಜಿಯವರು ಕೊಡೋಂಥ ರೆಮಿಡಿ. ಗುರೂಜಿಯವರು ಏನು ಈ ಶ್ರೀಚಕ್ರ ಆಗಿರಲಿ, ಬಲಮುರಿ ಬೇರು, ಇದರಿಂದನೇ ನಾವು ಕೆಲವೊಂದು ರೆಮಿಡಿಗಳು ಮಾಡಿಕೊಂಡು ಏನಾಗುತ್ತೆ ಮೇಡಮ್, ಈಗ ಕಷ್ಟ ಅಂತಂದರೆ ಈಗ ಕಲ್ಲೇಟಿಗಿಂತ ಕಣ್ಣೇಟು ಇದೆ ಅಂತಾರೆ ಮೇಡಮ್. ಅಂದರೆ ಅಷ್ಟು ದೃಷ್ಟಿ ಬಿದ್ದುಬಿಡುತ್ತಲ್ಲ, ಅವಾಗ ಅದರ ಅನುಭವ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೇಡಮ್. ನೀವು ತೊಂದರೆ ಅನುಭವಿಸ್ತಾ ಇದ್ರಿ, ಜೊತೆಗೆ ನಿಮ್ಮ ಸಂಗಾತಿ, ನಿಮ್ಮ ಮನೆಯವರು ಕೂಡ ನಿಮ್ಮ ಜೊತೆನೇ ಗೊತ್ತಿದ್ದ ಕಾರಣಕ್ಕೆ ತುಂಬ ಹತ್ತಿರದಿಂದ ನೋಡಿದಂಥವ್ರು. ನೀವು ಗುರುಜಿ ರೆಮಿಡೀಸ್ನ ಫಾಲೋ ಮಾಡ್ತೀರಾ, ಓಕೆ, ನಿಮ್ಮ ಮನೆಯವರು ಕೂಡ ಇವನ್ನೆಲ್ಲ ಮಾಡ್ತಾ ಇದ್ದಾರಾ? ಆಧ್ಯಾತ್ಮಿಕವಾಗಿ ಗುರುಗಳೇನು ಹೇಳ್ತಾ ಇದ್ದಾರೆ ಅವನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರಾ, ಅಥವಾ ನೀವು ಒಬ್ಬರೇ ನಿಮ್ಮ ಮನೆಯಲ್ಲಿ ಮಾಡ್ತಾ? ಅಂದರೆ ಮೇಡಮ್, ಸ್ಟಾರ್ಟಿಂಗ್ ನಾನು ಗುರೂಜಿ ಅವ್ರನ್ನ ಫಾಲೋಅಪ್ ಮಾಡ್ತಾಯಿದ್ದೆ. ರೆಮಿಡಿ ಮಾಡೋದು ಎಲ್ಲ ನೋಡ್ತಾ ಇದ್ದರು. ಮಾಲೆ ಎಲ್ಲ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಸಂಕಲ್ಪ, ಇದು ಬಂದಿದೆ, ಇದು ಬಲಮುರಿ ಬೇರು, ಶ್ರೀಚಕ್ರ, ಆಮೇಲೆ ಶ್ರೀಚಕ್ರ ವಾರ ಮಂಗಳವಾರ ಶುಕ್ರವಾರ ನೈವೇದ್ಯ ಪೂಜೆ, ಅದರದ್ದೇ ಆದಂಥ ಒಂದು ಬೀಜ ಮಂತ್ರ ಪಠಣೆ ಮಾಡೋದಾಗಿರಲಿ, ಒಂದು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಿರಲಿ, ಡೇ ಬೈ ಡೇ ನಮಗೆ ಇರೋಂಥ ಒಂದು ಸರ್ಕಲಲ್ಲಿ ಶತ್ರುಗಳು, ಇದರಿಂದ ಬರೀ ಜೀವನ ಮಾಡೋದೇ ಒಂದು ದೊಡ್ಡ ಹೋರಾಟ ಮೇಡಮ್, ಶತ್ರುಗಳಿಂದ. ಸೊ ಅದೆಲ್ಲ ಹತ್ರದಿಂದ ಅಂದರೆ ನನಗೆ ನನ್ನ ಹೆಂಡತಿ ಮಕ್ಕಳೇ ನನಗೆ ಸಪೋರ್ಟು. ಸೊ ಕಷ್ಟ ಇದ್ದಾಗ ಪ್ರತಿಯೊಂದು ಒಂದು ಕಮಿಟ್ಮೆಂಟ್ ಆಗಿರಲಿ, ಇಂಥದ್ದು ಬೇಕು, ಇಂಥದ್ದು ಬೇಡ, ಇಷ್ಟೇ ಇದೆ, ಇಷ್ಟು ಅಂದರೆ ಬರೋಂಥ ಸ್ಯಾಲ್ರಿಯಲ್ಲೇ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಆಗಿರಲಿ, ಅದೆಲ್ಲ ಭಾಳ ಸಪೋರ್ಟಿವ್ ಆಗಿ ವೈಫ್ ಇದ್ದಾರೆ ಮೇಡಮ್. ಸೊ ಬದಲಾವಣೆಗಳು ನನಗೆ ನಮ್ಮ ವೈಫ್ ಹೇಳಿದರು, ಗುರೂಜಿ ಅವ್ರನ್ನ ನೆನೆಸ್ಕೊಂಡು, ಇವತ್ತಿಗೂ ನಾವು ಗುರೂಜಿ ಅವ್ರು ನೆನೆಸ್ಕೊಂಡೇ ಇರೋ ದಿನವೇ ಇಲ್ಲ ಮೇಡಮ್. ನಾವೇನಾಗ್ಬಿಡ್ತಿದ್ವೋ ಏನೋ, ಒಬ್ರನ್ನ ಕಂಡ್ರೆ ಒಬ್ರು ಆಗ್ತಿರ್ಲಿಲ್ಲ. ಅಂದರೆ ಒಂದು ರೀತಿ ಸೂಸೈಡ್ ಅಟೆಂಪ್ಟ್ ಕೂಡ ಇಬ್ರಿಗೂ ಬಂದಿತ್ತು ಮೇಡಮ್. ಮಕ್ಕಳಿಗೋಸ್ಕರನೇ ನಾನು ಹೇಳ್ತಿ
ನಿಮಗೋಸ್ಕರನೇ ಬದುಕ್ತಿರೋದು ಅನ್ನೋ ಥರ ಅದು ಆ ಥರನೂ ನಡೆದಿದೆ ಮೇಡಮ್. ಅಂದರೆ ಹಿಂದಿನ ಸುಮಾರು ಇದು ಎಷ್ಟು ವರ್ಷಗಳ ಹಿಂದಿನ ಮಾತಿದು? ಅಂದರೆ 21, 22, 23. ಓಕೆ, ಅಂದ್ರೆ ಗುರುಗಳ ಯಾವಾಗ ನೀವು ಹೇಳಿದ್ದು ಗುರುಜಿಯವ್ರು ನಾನು ಫಾಲೋಅಪ್ ಮಾಡ್ತಾ ಇರೋದು 23ರಿಂದ ಮೇಡಮ್. 23ರಿಂದ. ಅದಕ್ಕಿಂತ ಮುಂಚೆ ಸುಮಾರು ಇಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ ಫ್ಯಾಮಿಲಿನಲ್ಲಿ. ಸೊ ಇವಾಗ ಅಂದ್ರೆ ಫ್ಯಾಮಿಲಿ ಎಲ್ಲ ಸೆಟಲ್ಡ್ ಆಯ್ತಾ? ಅಂದ್ರೆ ಪ್ರಾಬ್ಲಮ್ಗಳಿಂದೆಲ್ಲ ಹೊರಗಡೆ ಬಂದಿದೆ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಮೇಡಮ್. ಒಂದು ಸ್ಟೇಬಲ್ ಆಗಿದ್ದೀನಿ ಮೇಡಮ್. 100 ಒಂದು 60 to 70% ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಇದೆ ಮೇಡಮ್. ಓಕೆ ಗುರುಗಳೇ, ಇವಾಗ ಅವ್ರು ಹೇಳಿದ್ರು ಅವರು ಅಂದರೆ ಫ್ಯಾಮ್ಲಿನಲ್ಲೂ ಕೂಡ ಸಮಸ್ಯೆ ಇತ್ತು ಅಂತ. ಇವಾಗ ಕೆಲವೊಂದು ರೆಮಿಡಿಗಳು ಕೆಲವೊಂದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಸೊ ಮನೆಯಲ್ಲಿ ಸಮಸ್ಯೆಗಳಾದಾಗ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಹೆಚ್ಚಿನದಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಅಂಥವರು ಕೂಡ ಕೆಲವೊಂದು ರೆಮಿಡೀಸ್ನ ಫಾಲೋ ಮಾಡಬೇಕು ಅನ್ನುವಂಥದ್ದಾದರೆ ಅವಕ್ಕೆಲ್ಲ ಯಾವ ಥರದ ರೆಮಿಡೀಸ್ಗಳನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಇಲ್ಲಿ ನೋಡಿ, ಗಂಡ ಹೆಂಡತಿ ಇತ್ತೀಚಿನ ಯಾಂತ್ರಿಕ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ, ಒಂದೇ ದಿವಸಕ್ಕೆ ಡೈವರ್ಸ್ ಆಯ್ತಂತೆ, ಈ ಕಡೆ ಅದ್ಧೂರಿ ಮದುವೆ ನಡೀತಾ ಇರುತ್ತೆ, ಅಲ್ಲಿ ಏನೇನೋ ಆಗಿ ಬಿಡುಗಡೆ ಆಗುತ್ತೆ, ಸುಮಾರು ಸಂಕಷ್ಟಗಳು. ಇನ್ನು ತುಂಬ ಅಂದರೆ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿರ್ತಾರೆ ಅಥವಾ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಡೈವರ್ಸ್ಗಳಂತೂ ಸರ್ವೇ ಸಾಮಾನ್ಯ ಆಗ್ತಾ ಇದೆ, ಹೊಂದಾಣಿಕೆ ಇಲ್ಲ, ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಪ್ರಪಂಚದಲ್ಲಿ. ಅಷ್ಟೊಂದು ಈ ದಾಂಪತ್ಯದಲ್ಲಿ ಘಟನಾವಳಿಗಳು ನಡೀತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಶ್ರೀಕೃಷ್ಣನ ಆರಾಧನೆ ಅಂತ ಇದೆಯಲ್ಲ, ಅದು ಅತ್ಯಂತ ಪರಮೋಚ್ಚ ರೆಮಿಡಿ. ಅದು 2 ನಾನು ರಹಸ್ಯ ರೆಮಿಡಿಗಳನ್ನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ಒಂದು ಮಂತ್ರ ಇದೆ, ಬೀಜ ಮಂತ್ರ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಿ. ಯಾವಾಗ ದಾಂಪತ್ಯದಲ್ಲಿ ಜಗಳ ನಡೆಯುತ್ತೆ, ಕೆಲವೊಂದು ಸಲ ಯಾರೂ ಬೇಕು ಅಂತ ಜಗಳ ಮಾಡಲ್ಲ, ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಆ ಎದುರುಗಡೆ ಇರೋರು ಸುಮ್ಮನೆ ಇದ್ದಾರೆ ಅಂದಾಗ ನಾವು ಇನ್ನೊಂದು 2 ಮಾತು ನಮಗೆ ಗೊತ್ತಿಲ್ಲದೇ ಏನೋ ಹೆಚ್ಚು ಮಾತಾಡಿ ಅವ್ರನ್ನ ಮತ್ತೆ ಪ್ರೊವೋಕ್ ಮಾಡುವಂಥದ್ದಂಥದ್ದೆಲ್ಲ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಬೀಜ ಮಂತ್ರವನ್ನು ಓನ್ಲಿ 21 ಟೈಮ್ಸ್ ಪಠಣೆ ಮಾಡಿದರೆ ಸಾಕು ದಿನದಲ್ಲಿ. ಅಥವಾ ಯಾವಾಗ ಮನಸ್ಸು ಒಂದು ಸ್ವಲ್ಪ ಹುಣ್ಣಿಮೆ, ಅಮಾವಾಸ್ಯೆ, ಫ್ಲಕ್ಚುಯೇಷನ್ ಇರುತ್ತೆ, ಆಗ ಅದರ ಜೊತೆಗೆ ಶ್ರೀಕೃಷ್ಣ ಮಧುರಾಷ್ಟಕಂ ಅನ್ನುವಂತಹ ಒಂದು ಸ್ತೋತ್ರ ಬರುತ್ತೆ. ಆ ಶ್ರೀಕೃಷ್ಣ ಮಧುರಾಷ್ಟಕಂ ಆಲ್ರೆಡಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾವ ಗಂಡ ಹೆಂಡತಿಯ ನಡುವೆ ದಾಂಪತ್ಯದಲ್ಲಿ ಬಿರುಕು ಜಾಸ್ತಿ ಇದೆ, ಹೊಂದಾಣಿಕೆ ಇಲ್ಲ, ಮಾತಿಗೂ ಜಗಳ ಆಗ್ತಾ ಇದೆ, ಡೈವರ್ಸ್ವರೆಗೂ ಹೋಗಿದೆ. ಕೆಲವೊಂದು ನಮ್ಮ ಕ್ಲೈಂಟ್ಸಿಗೆ ನಾನು ಹೇಳಿದ್ದೀನಿ, ಭಕ್ತರಿಗೆ, ವೀಕ್ಷಕರಿಗೆ, ಡೈವರ್ಸ್ವರೆಗೂ ಹೋದವ್ರಿಗೆ ನಾನು ಬೇಡ ಅಂತ ಉಪದೇಶ ಮಾಡಿ ಈ ಮಂತ್ರ ಕೊಟ್ಟಾಗ ಅವರೇ ಫೋನ್ ಮಾಡಿ ಈ ಮಂತ್ರದ ಪ್ರಭಾವದಿಂದ ಈಗೆಲ್ಲ ಸುಖವಾಗಿದ್ದೀವಿ ಅಂತ ಫೋನ್ ಮಾಡಿದ್ದಾರೆ. ಶ್ರೀಕೃಷ್ಣ ಮಧುರಾಷ್ಟಕಂ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಅಥವಾ ಬೇಕಾದರೆ ಅದು ಪುಸ್ತಕದ ಅಂಗಡಿಯಲ್ಲೂ ಸಿಗುತ್ತೆ, ಅದನ್ನು ದಿವಸಕ್ಕೆ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಓದಿದರೆ ಸಾಕು, ಚಿಕ್ಕದಾಗಿ ಬರುತ್ತೆ, ಒಂದು 2 ನಿಮಿಷ ಸಾಕು. ಆ ಕೃಷ್ಣ ಮಧುರಾಷ್ಟಕಂ ನೋಡಿ, ಹೆಸರಿನಲ್ಲಿ ಶ್ರೀಕೃಷ್ಣ ಮಧುರ ಅಷ್ಟಕಂ. ಆ ಶ್ರೀಕೃಷ್ಣ ಮಧುರಾಷ್ಟಕಂ ಮಹಿಮೆ ಹೇಗಿರುತ್ತೆ ಅಂದರೆ, ಆ ಶ್ರೀಕೃಷ್ಣನ ಭಕ್ತರೊಬ್ಬರು ಶ್ರೀಕೃಷ್ಣನ ಸರ್ವಾಂಗಗಳನ್ನು ಅವರು ವರ್ಣನೆ ಮಾಡಿ ರಚನೆ ಮಾಡಿರುವಂತಹ ಸ್ತೋತ್ರ. ಶ್ರೀಕೃಷ್ಣನ ಮೈಬಣ್ಣ ಇರಬಹುದು, ಕಣ್ಣು, ಆತನ ಮೂಗು, ತುಟಿ, ಎಲ್ಲವನ್ನ ಸರ್ವಾಂಗವನ್ನು ಶ್ರೀಕೃಷ್ಣ ಮಧುರ ಅಷ್ಟಕಂ ಅಂತ ಹೇಳಿ 8 ಅದು ಪದ್ಯ ಬರುತ್ತೆ, ಅಷ್ಟಕ ಅಂತ ಹೇಳಿ. ಅದನ್ನು ಪಠಣೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಅದೆಂಥ ಹೊಂದಾಣಿಕೆ ಬರುತ್ತೆ ಅಂತಂದರೆ, ನೆಕ್ಸ್ಟ್ ಟೈಮ್ ಜಗಳ ಮಾಡಬೇಕು ಅಂತಂದ್ರೂ ಕೂಡ ನಮಗೆ ಮನಸ್ಸಾಗಲ್ಲ. ಯಾಕಂದರೆ ಶ್ರೀಕೃಷ್ಣನ ಶಕ್ತಿ ಅಂಥ ಪರಮೋನ್ನತವಾಗಿರುತ್ತೆ. ಈ 2 ರೆಮಿಡಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೆಲವೊಂದು ರೆಮಿಡಿಗಳನ್ನು ಮಾಡಿಕೊಂಡ್ರಿ, ಗಂಡ ಹೆಂಡತಿ ಏನು ಮಧ್ಯ ಸಮಸ್ಯೆ ನಡೀತಾ ಇತ್ತು, ಆ ನಂತರ ಒಂದು ಮಟ್ಟಿಗೆ ಇವಾಗ ಎಲ್ಲ ಸರಿ ಹೋಗಿದೆ ಅಂತ ಅಲ್ವಾ? ನಿಮ್ಮ ಈ ಒಂದು ಅಂದರೆ ಮುಂಚೆ ಎಲ್ಲ ಶತ್ರುಗಳು ನಿಮಗೆ ಕಾಡಿಸ್ತಾ ಇದ್ರು, ನಿಮ್ಗೆ ಗೊತ್ತಿತ್ತು ನಿಮಗೆ ತೊಂದರೆಗಳಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಹೆಂಡತಿ ಕೂಡ ನಿಂತ್ಕೊಂಡಿದ್ರು ಕಷ್ಟ ಕಾಲದಲ್ಲಿ. ಆ ನಂತರ ಬದಲಾವಣೆಗಳನ್ನು ಕೂಡ ಶತ್ರುಗಳು ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಇವ್ರು ಈ ಥರ ಇದ್ದವರು ಇವಾಗ ಇದ್ದಕ್ಕಿದ್ದಂಗೆ ಈ ಥರ ಬದಲಾವಣೆಗಳು ಕಾಣ್ತಾ ಇದೆ, ಏನು ಕಾರಣ ಅನ್ನುವಂಥದ್ದು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರ್ತಾರೆ ಅನ್ಸುತ್ತೆ ಅಲ್ವಾ? ಸೊ ಆವಾಗ ನಿಮಗೆ ಕೇಳಿದ್ದುಂಟಾ, ಏನು ಮಾಡ್ತಾ ಇದೆಯಾ, ನೀನೇನು ಫಾಲೋ ಮಾಡ್ತಾ ಇದೆಯಾ, ನನಗೆ ಹೇಳು, ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ, ನಾನು ಕೆಲವೊಂದು ರೆಮಿಡೀಸ್ನ ಮಾಡ್ತೀನಿ, ನಿನ್ನ ಜೀವನ ಇಷ್ಟೊಂದು ಬದಲಾವಣೆ ಕಾಣಿಸ್ತು, ಹೇಗೆ ಏನು ಅಂತ ಕೇಳಿದ್ದಿದೆಯಾ? ಅಂದರೆ ಎಲ್ಲರೂ ಇಲ್ಲ ಮೇಡಮ್, ಕೆಲವೊಬ್ಬರು ಕೇಳಿದ್ದಾರೆ ಮೇಡಮ್. ಅದಕ್ಕೆ ನಾನು ಗುರುಜಿಯವ್ರದ್ದೇ ಕೆಲವೊಂದು ರೆಮಿಡೀಸು, ಗುರುಜಿ ಜೀತ್ ಮೀಡಿಯಾನೇ ಫಾಲೋಅಪ್ ಮಾಡಿರಿ, ಈ ಥರ ಇದೆ, ನಾನು ಶ್ರೀಚಕ್ರ ಬುಕ್ ಮಾಡಿದ್ದೀನಿ, ನೀವು ತೊಗೊಳ್ರಿ ಅಂದರೆ 4 ಕುಟುಂಬ, ಗುರುಜಿಯಿಂದ 4 ಕುಟುಂಬ ನೆನೆಸ್ಕೊತಾರೆ ಅಂದರೆ
ಅದೇ ಥರ ಗುರೂಜಿಯವರ ಮಾರ್ಗದರ್ಶನದಿಂದ ಒಂದು 4 ಜನ ಚೆನ್ನಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಕೂಡ. ನೀವು ಅಲ್ಲಿವರೆಗೂ ಈ ಪಾಡ್ಕಾಸ್ಟ್ಗಳನ್ನು ಗುರೂಜಿಯವರ ಹೇಳಿದಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರಿ. ಅವರನ್ನ ಭೇಟಿ ಆಗಿದಂಥ ಸಂದರ್ಭ ಹೇಗಿತ್ತು? ಅವರನ್ನ ಅಂದರೆ ಬರೀ ಕೇವಲ ವಿಡಿಯೋಗಳನ್ನು ನೋಡ್ಕೊಂಡು ಫಾಲೋ ಮಾಡೋದಲ್ಲ, ಅವರನ್ನು ನಾನು ಮೀಟ್ ಮಾಡಬೇಕು, ಪರ್ಸ್ನಲ್ ಆಗಿ ಅವರನ್ನು ಒಂದ್ಸರಿ ಮೀಟ್ ಮಾಡಿ ಕೆಲವೊಂದು ಅವ್ರ ಹತ್ರ ನನ್ನ ದುಃಖವನ್ನು ಹಂಚ್ಕೊಳ್ಬೇಕು ಅಥವಾ ನನ್ನ ಸಮಸ್ಯೆಗಳನ್ನು ಅವ್ರು ಹೇಳ್ಕೊಂಡ್ರೆ ಅವ್ರ ಹತ್ರ ಪರಿಹಾರ ಸಿಗಬಹುದು ಅಂತ ಅನಿಸಿದ್ದು ಯಾವಾಗ? ಅವರನ್ನು ಮೀಟ್ ಮಾಡಿದ್ದು ಯಾವಾಗ? ಅಂದರೆ ಮೇಡಮ್, ಮೋರ್ ದೆನ್ 40 ಲಕ್ಷ ರೂಪಾಯಿ ಸಾಲದಲ್ಲಿ ಒಂದೇ ಸರಿ ಒಂದು ಇದು ಬಲಮುರಿ ಬೇರಿಂದ ಇದು ಒಂದು ಕೆಲವೊಂದು ರೆಮಿಡೀಸಿಂದ ಒಂದು 20 ಲಕ್ಷ ರೂಪಾಯಿ ನನಗೆ ಲೋನ್ ಸ್ಯಾಂಕ್ಷನ್ ಆಯಿತು. ಕೈ ಸಾಲ ಇರೋರಿಗೆ ಕೊಟ್ಕೊಂಡು ಒಂದು ಸ್ವಲ್ಪ ಮತ್ತೆ EMI ಅಂತ ಇಟ್ಕೊಂಡು ರೆಮಿಡೀಸ್ ಎಲ್ಲ ಮಾಡ್ತಾ ಇದ್ದೆ ಮೇಡಮ್. ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ರೆಮಿಡಿ ಇತ್ತು ಮೇಡಮ್. ಈ ಪ್ಯಾಡ್ ಲಾಕ್ ಬರುತ್ತಲ್ಲ, ಅದನ್ನು ಅಂಗಡಿಯಿಂದ ತೊಗೊಂಬಂದು ಮನೆ ದೇವ್ರ ಪೂಜೆಯಲ್ಲಿ ಪೂಜಾ ಮಂದಿರದಲ್ಲಿ ಇಟ್ಟು 24 hours ಆದಮೇಲೆ ಅದನ್ನ ತೊಗೊಂಡೋಗಿ ಯಾರು ನೋಡದೇ ಇರೋ ಥರ ಒಂದು ದೇವಸ್ಥಾನದಲ್ಲಿ ಅದನ್ನಿಟ್ಟು ಬರೋದು. ಅದು ಒಂದು ಸಂಕಲ್ಪ ಮಾಡಿಕೊಂಡು ಒಂದು ವಾರದಲ್ಲೇ ಕೆಲವೊಂದು ಅಮೌಂಟ್ ಬರೋದಿತ್ತು ಮೇಡಮ್. ನಮ್ಮ ರಿಲೇಷನ್ ಆಗಿರಲಿ, ಮತ್ತು ಇವು ಮಾರ್ಗದರ್ಶಿ ಅಂತ ಒಂದು ಚೀಟ್ ಫಂಡ್ ಬರುತ್ತೆ ಮೇಡಮ್. ಅದು ಬಂದು ಲಾಟ್ರಿ ನಂಬರಿಂಗ್ ಇರುತ್ತೆ ಮೇಡಮ್. ಮಂತ್ಲಿ ಇಂಥವ್ರ ನಂಬರ್ ಅಂತ ಬಂದರೆ ಮಾತ್ರ ಅದು ಸಿಗುತ್ತೆ. ಅದು ಬಂದಿಲ್ಲ ಅಂದರೆ ಕೊನೆವರೆಗೂ ಅದು ನನಗೆ ಕಟ್ಕೊಳ್ತಾ ಹೋಗ್ತಿರ್ಬೇಕು. ಅದು ಲಾಸ್ಟಿಗೆ ಅಮೌಂಟ್ ಬರುತ್ತೆ ಮೇಡಮ್. ನನಗೆ ಈ ರೆಮಿಡಿ ಮಾಡಿ ಮತ್ತು ಕೆಲವೊಂದು ರೆಮಿಡಿ ಮತ್ತು ಫಾಲೋಅಪ್ ಮಾಡ್ತಾ ಇರೋದ್ರಿಂದ ನನ್ನ ನಂಬರ್ 2 ಮಾರ್ಗದರ್ಶಿ ಹಾಕಿದೆ ಮೇಡಮ್. ಒಂದು ಹೊಸಪೇಟೆ, ಒಂದು ಬಳ್ಳಾರಿ, 2 ಬ್ರಾಂಚಿದು ಅಟ್ ಎ ಟೈಮ್. ಅಂದರೆ ಒಂದು ಮಂತು ಇದು ಬಂತು ಮೇಡಮ್. ನೆಕ್ಸ್ಟ್ ಮಂತ್ ಇನ್ನೊಂದು ಬಳ್ಳಾರಿದು, ಒಂದು ಹೊಸಪೇಟೆದು, 2 ಬಂತು. 2 ಬಂದಾಗ ನನಗೆ ನನ್ನಲ್ಲೇ ಆದಂಥ ಒಂದು ಬದಲಾವಣೆ ಆಗಿರಲಿ, ಗುರೂಜಿಯವ್ರಿಗೆ ಇನ್ನಷ್ಟು ನಾನು ಜಾಸ್ತಿ ಇನ್ ಡೆಪ್ತು ಗುರೂಜಿಯವ್ರನ್ನ ಇನ್ನೂ ಫಾಲೋಅಪ್ ಮಾಡೋಕ್ಕೆ ಜಾಸ್ತಿ ಇದಾಯಿತು. ಕ್ಯೂರಿಯಾಸಿಟಿ ಬಂತು. ಒಂದು ಸಾರಿ ಮೀಟ್ ಮಾಡಬೇಕು ಅನ್ನೋದು ಒಂದು ಫೋನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡೆ ಮೇಡಮ್. ಅಪಾಯಿಂಟ್ಮೆಂಟ್ ತೊಗೊಂಡು ನನಗಾಗಿರೋಂಥ ಒಂದು ಇಂಪ್ರೂವ್ಮೆಂಟು, ನನ್ನ ಕಷ್ಟದಲ್ಲಿ ಇದ್ದಾರೆ ಅಂತ ನನ್ನ ಭಾಗಕ್ಕೆ ಒಂದು ದೇವ್ರ ಸ್ವರೂಪದಲ್ಲಿ ಒಂದೊಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು ಅಂತ ಮಾತಾಡಿದ್ದೀವಿ ಮೇಡಮ್. ಗುರೂಜಿಯವ್ರ ಹತ್ರ ಮಾತಾಡಿದೆ, ಅಪಾಯಿಂಟ್ಮೆಂಟ್ ಕೊಟ್ಟರು, ಹೋಗಿ ಮೀಟ್ ಆದಮೇಲೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಇದ್ದವು, ಅದೆಲ್ಲ ಹೇಳ್ಕೊಂಡೆ. ಈ ಥರ ದೇವಸ್ಥಾನಕ್ಕೆ ಹೋಗ್ರಿ, 41 ದಿವಸ ಗಣೇಶನ ದೇವಸ್ಥಾನಕ್ಕೆ ಹೋಗ್ರಿ, ಪೂಜೆ ಮಾಡಿರಿ, ಗರಕೆ ಎಲ್ಲ ತೊಗೊಂಡೋಗಿ ಸಮರ್ಪಣೆ ಮಾಡಿರಿ, ನೈವೇದ್ಯ ತೊಗೊಂಡೋಗಿ. ಅದು 41 ದಿನ ಇವಾಗ ಪ್ರೊಸೆಸ್ಸಲ್ಲಿ ಇದೆ ಮೇಡಮ್. ಅದು ಮಾಡ್ತಾನೇ ಇದ್ದೀವಿ ಪೂಜೆ. ಗುರುಗಳೇ, ಸಾಮಾನ್ಯವಾಗಿ ನಿಮ್ಮನ್ನು ಈಗ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ, ಆ ರೆಮಿಡೀಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಇವರು ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ, ಅಂದರೆ ಮೊದಲನೇ ಬಾರಿ ಭೇಟಿ ಆದಾಗ ಅಥವಾ ಅವರು ನಿಮ್ಮ ಜೊತೆಗೆ ಫಸ್ಟ್ ಟೈಮ್ ಮಾತಾಡಿದಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಯಾವ ಥರ ಇತ್ತು? ಅವರನ್ನು ಆವಾಗ ನೋಡಿದ್ದಕ್ಕೂ ನೀವು ಈಗ ಅವರಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಕಂಡಿದ್ದನ್ನು ಹೇಳ್ಬೋದಾ ಅಂತ? ಹೌದು, ನನಗಿನ್ನೂ ಚೆನ್ನಾಗಿ ನೆನಪಿದೆ. ಹೋದ ವರ್ಷ ಬಂದಿದ್ದರು. ಅದಕ್ಕಿಂತ ಮುಂಚಿತವಾಗಿ ಫೋನ್ ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ಹ್ಯಾಪಿನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಒಂದು ರೆಮಿಡಿ ಹೇಳಿದ್ದೆ ಅವ್ರಿಗೆ. ಯಾವುದು? ಈ ಬೀಗದ ರೆಮಿಡಿ. ಅದನ್ನು ಈಗ ಒಂದು ಸೂಕ್ತ ವೇದಿಕೆ, ಪಾಪ ಅದನ್ನು ಆ ಲೈವ್ ವಿಡಿಯೋ ಯಾರು ಮಿಸ್ ಮಾಡ್ಕೊಂಡಿರ್ತಾರೆ, ಈ ಪಾಡ್ಕಾಸ್ಟ್ ಮುಖಾಂತರ ಅವರಿಗೆ ತಲುಪಲಿ, ಅವರ ಕಷ್ಟಗಳು ಕಳೀಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಮಗೆ ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಈಗ ನೋಡಿ, ಬೀಗ ಹಾಕಿದಾಗ ನಾವು ಮನೆ ಒಳಗಡೆ ಹೋಗೋಕ್ಕಾಗಲ್ಲ, ನಾವು ಕಿಟಕಿ ಒಳಗಡೆ ಜಂಪ್ ಮಾಡೋಕ್ಕಾಗಲ್ಲ, ಹಿಂದ್ಗಡೆ ಹೋಗೋಕ್ಕೆ ಲಾಕೇ ಅದು, ಎಲ್ಲೂ ನಮಗೆ ದಾರಿ ತೋರಲ್ಲ. ಹಾಗೆ ಜೀವನ ಏನು ಮಾಡಿರುತ್ತೆ, ಲಾಕ್ ಮಾಡಿಬಿಟ್ಟಿರುತ್ತೆ ಎಲ್ಲ ಕಡೆಯಿಂದ. ನೀವು ಯಾರನ್ನೇ ದುಡ್ಡು ಕೇಳಿ, ಯಾರನ್ನೇ ಸಹಾಯ ಕೇಳಿ, ಇಲ್ಲ ಅಂತ ಉತ್ತರ ಬರುತ್ತೆ ಹೊರತಾಗಿ ಒಬ್ಬ ವ್ಯಕ್ತಿಯಿಂದ ಏನಾದರೂ ಬರಲಿ ನೋಡ್ತೀನಿ ನಾನು, ಏನು ಮಾಡಿದರೂ ಆಗಲ್ಲ. ಯೂನಿವರ್ಸ್ ಹಂಗೆ ಲಾಕ್ ಮಾಡಿರುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂಥ ರೆಮಿಡಿನೇ ಮಾಡಬೇಕು. ಲಾಕ್ ಓಪನ್ ಮಾಡೋಂಥ ರೆಮಿಡಿನೇ ಮಾಡಬೇಕು. ಭಾಳ ಕಷ್ಟ ಆಗ್ತಾ ಇದೆ ನನಗೆ, ಈ ಸಮಸ್ಯೆಗೆ ಸೊಲ್ಯೂಷನ್ನೇ ಇಲ್ಲ, ನೋ ಸೊಲ್ಯೂಷನ್, ಏನೂ ಆಗ್ತಾ ಇಲ್ಲ. ಒಂದು ಗೋಲ್ಡನ್ ಕಲರ್ ಲಾಕ್ ತೊಗೋಬೇಕು, ಹಿತ್ತಾಳೆ ಬಣ್ಣದ್ದು, ಬಂಗಾರ ಬಣ್ಣದ ಲಾಕ್ ತೊಗೋಬೇಕು. ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಬೇಕು, ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಯಾಕೆ? ನಮ್ಮ ಸಮಸ್ಯೆಗಳು ಸಾಗರದಷ್ಟು. ಸೊ ಆಯ್ತಪ್ಪ, ನೀನು ಸ್ವಲ್ಪ ಕಡಿಮೆದು ರೇಟ್ ತೊಗೊಂಡಿದೆಯಾ, ಅರ್ಧ ಸೊಲ್ಯೂಷನ್ ಕೊಡ್ತೀನಿ, ಅರ್ಧ ಹಾಗೆ ಉಳಿಸ್ಕೋತೀನಿ ಅಂತ ಹೇಳುತ್ತೆ ಯೂನಿವರ್ಸ್. ಒಳ್ಳೆ ಕ್ವಾಲಿಟಿದೆ ಲಾಕ್ ತೊಗೊಳ್ಳೋಣ, ಒಂದು ಬಂಗಾರದ ಹಿತ್ತಾಳೆ ಬಣ್ಣದ ಲಾಕ್ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ, ಒಂದು ಕಂಡೀಷನ್ ಏನು ಅಂದರೆ, ಆ ಶಾಪ್ ಕೀಪರ್ಗೆ ಅದನ್ನು ಟೆಸ್ಟ್ ಮಾಡೋದಕ್ಕೂ ಓಪನ್ ಮಾಡೋದಕ್ಕೂ ಬಿಡಬಾರ್ದು. ಓಕೆ, ಅವನು ಓಪನ್ ಮಾಡ್ದಂದರೆ ಹೋಯ್ತಲ್ಲಿ ಎನರ್ಜಿ ಹೋಗಿಬಿಡುತ್ತೆ. ಅದು ಸರಿ ಇರಲಿ ಬಿಡಲಿ, ಆ ಬಾಕ್ಸ್ ಸಮೇತ ಹಾಗೆ ತೊಗೋಬೇಕು. ಅದನ್ನು ಯಾವತ್ತು ತೊಗೋಬೇಕು? ಗುರುವಾರ ತೊಗೋಬೇಕು. ಗುರುವಾರ ದಿವಸ ತೊಗೊಂಡು ಮನೆಗೆ ಬರಬೇಕು. ಮನೆಗೆ ಬಂದುಬಿಟ್ಟು
ಅದನ್ನು ಮನೆಯವ್ರಿಗೆ ಹೇಳಬೇಕು, ಈ ಥರ ಒಂದು ರೆಮಿಡಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಏನೇ ರೆಮಿಡಿ ಮಾಡಬೇಕಾದ್ರೆ ಮನೆಯವರು ಯಾಕೆ, ಏನು, ಎಲ್ಲಿ ಅಂತ ಕೇಳಬಾರ್ದು. ಕೇಳಿದರೆ ಅದು ರೆಮಿಡಿ ಫಲ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ದೊಡ್ಡವರು ಹೇಳ್ತಾ ಇದ್ರು, ಎಲ್ಲಾದರೂ ಹೊರಗಡೆ ಏನು ಮಾಡಕ್ಕೆ ಹೊರಟ್ರಿ ಅಂತ ಕೇಳಿದಾಗ ಎಲ್ಲಿ ಅಂದಾಗ ಅಷ್ಟೇ ಮುಗೀತು. ಸೊ ಅದನ್ನು ಹೇಳಿಬಿಟ್ಟು ಅದನ್ನೇನು ಮಾಡಬೇಕು ಅಂತಂದರೆ, ತೀರಾ ಸೀವಿಯರ್ ಸಮಸ್ಯೆ ಇತ್ತು ಅಂದರೆ ಆ ಬೀಗದ ಒಂದು ಬಾಕ್ಸಿಂದ ಓಪನ್ ಮಾಡಿ ಬೀಗದ ಕೈನ ತಲೆದಿಂಬಿ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಸಿವಿಯರಿಟಿ ಅಷ್ಟಿಲ್ಲ ಅಂತಂದರೆ ಅದನ್ನು ಓಪನ್ ಮಾಡಿ ದೇವ್ರ ಮನೆಯಲ್ಲಿ ಇಡಬೇಕು. ಶುಕ್ರವಾರ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ 3:30 to 5:30 ಒಳಗಡೆ ಆ ಬೀಗದ ಕೈಯನ್ನು ಅಷ್ಟರ ಒಳಗಡೆನೇ ಸ್ನಾನ ಮಾಡ್ಕೊಂಡಿರ್ಬೇಕು. ಸ್ನಾನ ಮಾಡಿ ದೇವ್ರ ಮನೇಲಿ 2 ತುಪ್ಪದ ದೀಪ ಬೆಳಗಿ ಅಥವಾ ಮಾಮೂಲಿ ಎಣ್ಣೆ ದೀಪ ಬೆಳಗಿ ನಮಸ್ಕಾರ ಮಾಡಿ, ನನ್ನ ಕಷ್ಟ ಇವತ್ತಿಗೆ ತೀರ್ತು, ಹ್ಯಾಪಿ ಆಗಿದ್ದೀನಿ ಅಂತ ಅಡ್ವಾನ್ಸ್ ಅಫರ್ಮೇಷನ್ ಮಾಡಿಕೊಂಡು ಆ ಬೀಗದ ಕೈ ಸಮೇತ ಅದನ್ನು ಪ್ಯಾಕೆಟಿಂದ ತೆಗಿಬೇಕು. ಬೀಗನ ಅದರಲ್ಲಿ ಹಾಕಿರಬೇಕು, ಓಪನ್ ಮಾಡಬಾರ್ದು. ಅದನ್ನು ಹಾಗೆ ಹೋಗಿ ಯಾವುದಾದ್ರೂ ದೇವಸ್ಥಾನದ ಆವರಣದಲ್ಲಿ ಇಟ್ಟು ಬಂದುಬಿಡ್ಬೇಕು. ಆಗೇನಾಗುತ್ತೆ, ಬೆಳಗ್ಗೆ ಅಲ್ಲಿ ಕಸ ಗುಡ್ಸಕ್ಕೆ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಕುತೂಹಲ. ಅದನ್ನು ತಗೋತಾರೆ, ಯಾರಾದರೂ ತೊಗೊಂಡು ಪಟ್ ಅಂತ ಓಪನ್ ಮಾಡಿದರೆ ಇಲ್ಲಿ ಇವ್ರ ಸಮಸ್ಯೆಗಳಿಗೆ ಪರಿಹಾರ ಅಷ್ಟೇ ಆಗಿದ್ದು. ಅಲ್ಲಿ ಅವ್ರಿಗೆ ನೋಡಿ ಚಮತ್ಕಾರ ಯೂನಿವರ್ಸ್ದು. ಒಂದು ಕಡೆ ಅವರಿಗೆ ಚೀಟಿ ಹಾಕಿದಂಥ ಅಮೌಂಟು ಇಮ್ಮಿಡಿಯೇಟ್ಲಿ ಬ್ಯಾಕ್ ಟು ಬ್ಯಾಕ್ ಮಂತ್ ಹೇಗೆ ಬರುತ್ತೆ, ಎರಡೂ ಕಡೆನೂ ಅವ್ರಿಗೆ ಅಮೌಂಟ್ ಸಿಕ್ತು. ವಿಶ್ವಾಸ ಅವರಿಗೆ ಡಬಲ್ ಆಯಿತು. ಯಾಕೆಂದರೆ ಹಣ ಎಷ್ಟು ದೂರ ಹೋಗ್ತಾ ಇತ್ತು ಅಷ್ಟೇ ಹತ್ತಿರದಲ್ಲಿ ಬಂದು ಸೇರಿಕೊಂತು. ಆವಾಗ ಅವರು, ಗುರುಜಿ ನನ್ನ ಜೀವನದಲ್ಲಿ ನಿಮ್ಮ ರೆಮಿಡಿಯಿಂದ ಈ ಥರ ಚಮತ್ಕಾರ ಆಗಿದೆ, ನೀವು ಹೇಳ್ಕೊಟ್ಟಿದ್ರಿಂದ ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕು. ಬಂದರು. ನಾನು ಅವರಿಗೆ ತೀರ್ಥ ಪ್ರೋಕ್ಷಣೆ ಮಾಡಿ ಕಳಿಸಿದ್ದೆ. ನರಸಿಂಹಸ್ವಾಮಿ ತೀರ್ಥ ಪ್ರೋಕ್ಷಣೆ ಅಂತಿರುತ್ತೆ. ವಾಸ್ತುಗೆ ಕರೆಸ್ಕೊಂಡಾಗ ನಾನು ಹೋಗಿ ವಿಶೇಷವಾಗಿ ಅವರಿಗೆ ನಿಂಬೆಹಣ್ಣಿನಿಂದ ತಡೆ ಹೊಡೆಯುವಂಥ ಪೂಜೆ ಮಾಡಿಸ್ತೀನಿ. ಶನಿ ಮತ್ತು ಮಂಗಳ ಕೆಂಪು ಮತ್ತು ಕಂಪು ನಿಂಬೆಹಣ್ಣು ಅಂತ ಹೇಳಿ ಕುಂಕುಮ ಮತ್ತು ಕಾಡಿಗೆಯನ್ನು ಹಾಕಿಸಿ ಆಮೇಲೆ ತೀರ್ಥ ಪ್ರೋಕ್ಷಣೆ ಇರುತ್ತೆ. ಇದೆಲ್ಲ ಪರಿಹಾರ ಕ್ರಮಗಳನ್ನು ಮಾಡಿದಾಗ, ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಶತ್ರು ಕಾಟ, ಅವರು ಈ ಸಂದರ್ಶನದಲ್ಲಿ ಹೇಳ್ತಾ ಇದ್ರು ಪಾಡ್ಕಾಸ್ಟಲ್ಲಿ, ನಾನು ದ್ವೇಷ ಮಾಡ್ತಾ ಇದ್ದೆ. ನಾನು ವೀಕ್ಷಕರಿಗೆ, ಭಕ್ತರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ದ್ವೇಷ ಮಾಡಬೇಡಿ. ಯಾಕೆ ಅಂತಂದರೆ ನಿಮ್ಮ ಶತ್ರುಗಳಿಗೂ ಕೂಡ ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ. ಆದರೆ ಅವ್ರು ನಮ್ಮ ತಂಟೆಗೆ ಬರೋದು ಬೇಡ, ನಾವು ಅವ್ರ ತಂಟೆಗೆ ಹೋಗೋದು ಬೇಡ. ಭಗವಂತ ನಮ್ಮನ್ನು ಚೆನ್ನಾಗಿಟ್ಟರು, ಅವ್ರನ್ನೂ ಚೆನ್ನಾಗಿ. ದ್ವೇಷ ಮಾಡಿದರೆ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಎಷ್ಟೋ ಸಲ ನಮ್ಮ ಭಕ್ತರಿಗೆ, ವೀಕ್ಷಕರಿಗೆ ನಾನು ಹೇಳ್ತಾ ಇರ್ತೀನಿ, ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಗುರುಜಿ, ನೀವೇನು ಮಾಡ್ತೀರಾ? ಅವ್ನು ಬೈತೀನಿ, ಅವ್ನಿಗೆ ಶಾಪ ಹಾಕ್ತೀನಿ, ಅವ್ನಿಗೆ ಹಾಳಾಗೋಗ್ಲಿ ಅಂತೀನಿ. ಅವ್ನು ಹಾಳಾಗಿ ಹೋದರೆ ನಿಮಗೆ ದುಡ್ಡು ಹೇಗೆ ಬರುತ್ತೆ? ಯೂನಿವರ್ಸಲ್ ಸ್ಪಿರಿಚುವಲ್ ರೆಮಿಡಿ ಹೇಗೆ ಮಾಡಬೇಕು ಅಂದರೆ, ನನಗೇನು ದುಡ್ಡು ಕೊಡಬೇಕಲ್ಲ, ಅವ್ರ ಹೆಸರು ಹೇಳಿಬಿಟ್ಟು, ಯೂನಿವರ್ಸ್ ಅವ್ನ ಕೈ ತುಂಬ ಹಣ ಕೊಟ್ಟಿದೆ, ಅವ್ನು ಹ್ಯಾಪಿಯಾಗಿದ್ದಾನೆ ಅಂತ ಹೇಳಬೇಕು. ಅವನು 2 ದಿವಸಕ್ಕೆ ಬಂದು ನಿಮ್ಮ ಹಣ ವಾಪಸ್ ಕೊಡ್ತಾನೆ. ಯೂನಿವರ್ಸ್ ಅವನ ಹತ್ರ ಹಣ ಕಳಿಸುತ್ತೆ. ನಿಮಗೆ ಕೊಟ್ಟ ಹಣ ವಾಪಸ್ ಬರದೇ ಇರೋದಕ್ಕೆ ಅವನ ಕಾರಣನಾ, ನೀವು ಕಾರಣನಾ? ನೀವೇ ಕಾರಣ. ಯಾಕಂದರೆ ನೀವು ಖರ್ಚು ಮಾಡ್ತಾ ಇದ್ದೀರಾ. ಅವನು ಹೋಗ್ಲಿ, ಅವ್ನು ಸತ್ಯನ, ಹೆಂಗೆ ಬರುತ್ತೆ ದುಡ್ಡು, ಹೆಂಗೆ ಬರುತ್ತೆ? ಸೊ ಯೂನಿವರ್ಸಲ್ ರೆಮಿಡಿ, ಸ್ಪಿರಿಚುವಲ್ ರೆಮಿಡಿ ನಿಂತಿರೋ ಬೇಸ್ ಇದು. ಸೊ ಅದನ್ನು ಮಾಡಿದಾಗ ಬಂದರು. ಮುಖದ ಮೇಲೆ ರಾಹು ತತ್ವ, ರಾಹು ಕಳೆ ತುಂಬ ಇತ್ತು. ಯಾಕೆಂದರೆ ಆ ದ್ವೇಷ ಭಾವನೆ ಅನ್ನೋದು ಡೆಪಾಸಿಟ್ ಆಗಿರುತ್ತಲ್ಲ, ಅದನ್ನು ಫಸ್ಟ್ ತೆಗೆದೆ ನಾನು ಆ ತೀರ್ಥ ಪ್ರೋಕ್ಷಣೆಯಿಂದ. ಆಮೇಲೆ ಅವ್ರು ಕೆಲವೊಂದು ರೆಮಿಡೀಸ್ ಮಾಡ್ಕೊಂಡು ಒಂದು 20-25% ಇತ್ತು. ಚಕ್ರ ಹೀಲಿಂಗ್ ಮಾಡ್ತೀನಿ ನಾನು. ಅವಾಗ ಗೊತ್ತಾಯಿತು, ಅದನ್ನು ರಿಮೂವ್ ಮಾಡಿದೆ. ತಡೆ ಹೊಡೆಯುವಂಥ ಪೂಜೆ, ಮತ್ತೊಂದು ಎಲ್ಲವನ್ನು ಮಾಡಿದಾಗ ಅವರು ಅವತ್ತು ಹೇಗೆ ಅಂತಂದರೆ, ಇವತ್ತು ಎಷ್ಟೋ ದಿನಗಳ ನಂತರ ಒಂದು ತಂದೆ ತಾಯಿಯನ್ನು ನೋಡಿದಾಗ ಮಗುವಿಗೆ ಎಷ್ಟು ಖುಷಿ ಆಗುತ್ತೆ. ಅಥವಾ ಎಲ್ಲೋ ಹಾಸ್ಟೆಲಲ್ಲಿ ಇರ್ತಾರೆ, ಮನೆಗೆ ಬಂದಾಗ ಅದ್ರ ಫೀಲಿಂಗ್ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಆ ಒಂದು ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ದೈವವನ್ನು ನೀವು ನಂಬ್ತೀರಿ, ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಿ, ತುಂಬಾ ದಿನಗಳ ನಂತರ ನೋಡಿದಾಗ ಸಿಗುವಂತ ಪ್ರಸನ್ನತೆ ಏನಿದೆಯಲ್ಲ, ಆ ಒಂದು ದೇವರ ದರ್ಶನ ಮಾಡ್ತೀವಲ್ಲ. ಈಗ ತಿರುಪತಿಗೆ ಹೋಗ್ತೀವಿ, ಅಷ್ಟು ಕ್ಯೂ ಗಂಟೆಗಟ್ಟಲೆ ಕಾಯ್ತೀವಿ. ಒಂದು ಕ್ಷಣ ಮಾತ್ರದ ದರ್ಶನ, ಮೈ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು, ಆನಂದ ಬಾಷ್ಪ ಬರುತ್ತೆ. ಅದು ಸಾಕ್ಷಾತ್ ಭಗವಂತನ ಎದುರುಗಡೆ ನಿಂತಿರುವಂತಹ ಭಾವ. ಅವರಿಗೆ ಅದೇನಾಯಿತು ಅಂತಂದರೆ, ಇದು ಗುರು ನಿಮಿತ್ತ ಮಾತ್ರ, ನಾನು ಯಾರೂ ಅಲ್ಲ, ನಾನು ಗುರು ನಿಮಿತ್ತ ಮಾತ್ರ, ನಂಬಿ ಬಂದಿರುವಂಥದ್ದು. ಅದು ಮೇಲಿರುವ ಶಕ್ತಿ ಅಂದರೆ ಅವ್ರಿಗಷ್ಟು ನಿರಾಳ ಕೊಡ್ತು. ಸೊ ರಿಲೀಫ್ ಆದರು, ರಿಲ್ಯಾಕ್ಸ್ ಆದರು. ಆಮೇಲೆ ನಾನು ಹೇಳಿ ಕಳಿಸ್ದೆ, ಎಲ್ಲ ಒಳ್ಳೇದಾಗುತ್ತೆ, ಕೆಲವೊಂದು ರೆಮಿಡಿ ಕೊಟ್ಟು ಕಳಿಸ್ದೆ. ಆವಾಗಿನ ಚಕ್ರ ವೈಬ್ರೇಷನ್ ನೋಡಲಿಕ್ಕಾಗಿ ಇವತ್ತು ಮುಖದ ಮೇಲೆ ಸಂಪೂರ್ಣ ರಾಹು ಛಾಯೆ, ರಾಹು ಕಳೆ ಹೋಗಿದೆ. ತುಂಬ ಹ್ಯಾಪಿಯಾಗಿದ್ದಾರೆ. ಬಂದು ನಿಮ್ಮ ನಡುವೆ ಕೂತು ಮಾತಾಡ್ತಾ ಇದ್ದಾರೆ. ನಿಜ. ಇಲ್ಲಿ ನಂಬಿಕೆ ಅನ್ನೋದು ಕೂಡ ತುಂಬ ವರ್ಕ್ ಮಾಡುತ್ತೆ ಅಂತ ಅನ್ಸುತ್ತೆ ಗುರುಗಳೇ. ಯಾಕಂದರೆ ಕೇವಲ ಕೆಲವೊಂದು ಹೇಳಿದ್ದಾರೆ, ಇವ್ರು ಹೇಳಿದ ತಕ್ಷಣ ನಾನು ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಫಾಲೋ ಮಾಡ್ತಾ ಇದ್ರೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಯಾವಾಗ ಆ ಗುರುಗಳನ್ನು ನಂಬಿ, ಗುರುಗಳ ಮಾತುಗಳನ್ನು ನಂಬಿ, ಅಂದರೆ ಮುಂದೆ ಒಂದು ನಾವು ಗುರಿ ಇಟ್ಕೊಂಡು ಅದನ್ನು ಫಾಲೋ ಮಾಡ್ತಾ ಇದ್ರೆ ಅಲ್ಲಿ ವರ್ಕ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಡೆಫಿನೆಟ್ಲಿ
ಖಂಡಿತವಾಗಿಯೂ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದನ್ನು ನಾನು ಪ್ರತಿ ಪಾಡ್ಕಾಸ್ಟಲ್ಲೂ ಹೇಳ್ತಿರ್ತೀನಿ. ನಂಬಿಕೆ ಇದ್ದವನು ನಾನು ಕಲ್ಲಲ್ಲೂ ದೇವರನ್ನ ಕಾಣ್ತೀನಿ. ನಂಬಿಕೆ ಇಲ್ಲ ಅಂದರೆ ಸಾಕ್ಷಾತ್ ದೇವರೇ ಎದುರುಗಡೆ ಪ್ರತ್ಯಕ್ಷ ಆಗಿ ಬಂದರೂ ನಾನು ದೇವರಂದ್ರೂ ನಾನು ನಂಬಲ್ಲ. ಸೊ ಇದು ಒಂದು ಸಿದ್ಧಾಂತ, ನಂಬಲೇಬೇಕು. ನಂಬಿದರೆ ಮಾತ್ರ ಯೂನಿವರ್ಸ್ ಕೈ ಹಿಡಿಯುತ್ತೆ. ಒಂದು. ಎರಡನೇದು ಏನಾಗುತ್ತೆ ಅಂತಂದರೆ, ಇಲ್ಲಿ ನೀವು ಹೇಳಿದ್ರಿ ಗುರು ಅಂಥೇಳಿ. ಗು ಎಂದರೆ ಕತ್ತಲೆ, ರು ಎಂದರೆ ಕಳೆಯುವನು, ಕತ್ತಲೆಯನ್ನು ಕಳೆಯುವವನು ಅಷ್ಟೇ. ಈಗ ಹರಮುನಿದರು ಗುರು ಕಾಯುವ ಅಂಥೇಳಿ ಗುರುವಿನ ಮಹತ್ವ ಸ್ಥಾನ ಅಷ್ಟಿದೆ. ಹಾಗಾಗಿ ಇವತ್ತು ನಾವು ನರಮಾನವರು ಗುರುಗಳಲ್ಲ, ಮೇಲಿರುವಂತಹ ಭಗವಂತ ಆತ ತನ್ನ ಶಕ್ತಿಯಿಂದ ಆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿಸ್ತಾ ಇರ್ತಾನೆ. ನಂಬಿದರೆ ಮಾತ್ರ ಅದರಲ್ಲಿ ನಮ್ಮ ಉದ್ಧಾರ, ಏಳಿಗೆ, ಆರ್ಥಿಕ ಅಭಿವೃದ್ಧಿ ಎಳ್ಳಷ್ಟು ಸಂಶಯ ಇಲ್ಲ, ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ. ಭಗವಂತನ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಇವಾಗ ಅವ್ರಿಗಾಗಿದೆ ಅಂದ್ರೆ ಅದು ನನಗೂ ಆಗ್ಲೇಬೇಕು ಅಂತ ಇಲ್ಲ. ಕೆಲವೊಂದು ರೆಮಿಡಿಗಳನ್ನ ಇವಾಗ ನಿಮ್ಮನ್ನ ನಂಬ್ಕೊಂಡು ಬಂದಂಥ ಸಂದರ್ಭದಲ್ಲಿ ನೀವು ಈಗ ಹೇಳಿದ್ರಿ ಅವ್ರಿಗೆ ಕೆಲವೊಂದು ರಾಹು ಛಾಯೆ ಇತ್ತು, ಚಕ್ರಗಳನ್ನು ಆಕ್ಟಿವೇಟ್ ಮಾಡಿದೆ ಅಂತ. ಸೊ ಅವ್ರಿಗಾಗಿರೋದು ನನಗೂ ಆಗ್ಬೇಕಂತ ಇಲ್ಲ. ನಾನು ಖುದ್ದಾಗಿ ಬಂದು ನಿಮ್ಮನ್ನು ನೋಡಿದಾಗ ಅಥವಾ ಕೆಲವೊಂದು ನಿಮ್ಮನ್ನು ಕಾರ್ಯಕ್ರಮಗಳನ್ನು ಫಾಲೋ ಮಾಡಿ ಕೆಲವೊಂದು ರೆಮಿಡೀಸ್ಗಳನ್ನು ಫಾಲೋ ಮಾಡಿದಾಗ ನನಗದು ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓ, ಇದರಲ್ಲಿ ಏನೋ ಸಮಥಿಂಗ್ ಇದೆ, ನಾನು ಫಾಲೋ ಮಾಡಬೇಕು, ನಾನು ಕೆಲವೊಂದು ರೆಮಿಡೀಸ್ಗಳನ್ನು ಮಾಡ್ಕೊಂಡು ಬದಲಾವಣೆಗಳು ಕಾಣಬೇಕು ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಈ ಪ್ರಶ್ನೆಗಳನ್ನು ಕೇಳಿದ್ದೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿ. ಖಂಡಿತ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇದಕ್ಕೆ ರಿಲೇಟೆಡ್ ಆಗಿ, ಯಾಕೆಂದರೆ ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಏನಾಗುತ್ತೆ, ಸ್ಪಿರಿಚುವಲ್ ರೆಮಿಡಿಯಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಈ ವೇದಿಕೆ ಮುಖಾಂತರ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ, ನಮ್ಮ ರೆಮಿಡಿಗಳನ್ನು ಇನ್ಮೇಲೆ ಯಾರು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಅವ್ರಿಗೂ ಒಂದು ಇದು ಕಿವಿ ಮಾತಾಗುತ್ತೆ. ಒಂದು ನೆಗೆಟಿವ್ ಅಫರ್ಮೇಷನ್ ಇರಬಾರ್ದು. ಅಂದರೆ ಓಕೆ, ನಾನು ಪ್ರತಿ ಸಲನೂ ಅದೇ ಹೇಳ್ತಿರ್ತೀನಿ, ಯೂನಿವರ್ಸ್ ಭಗವಂತ ಅಂದರೆ ಕನ್ನಡಿಯ ಮುಂದೆ ನಿಂತ್ಕೊಂಡ್ಬಿಟ್ಟು ಏನಾಗುತ್ತೆ ಅಂತಂದರೆ, ನಾವು ಅಳುಮುಖ ಮಾಡಿದರೆ ಅಳುಮುಖದ ಪ್ರತಿಬಿಂಬನೇ ತೋರಿಸುತ್ತೆ, ನಗುಮುಖ ಅಂದರೆ ನಗುಮುಖ. ಹಾಗಾಗಿ ನೀವು 11 ತಿಂಗಳು ನಮ್ಮ ರೆಮಿಡಿ ಮಾಡ್ತೀರಾ, ಇಲ್ಲ ಗುರುಗಳು ಹೇಳಿದ್ದಾರೆ ಸಕ್ಸಸ್ ಆಗುತ್ತೆ. 12ನೇ ತಿಂಗಳು ಯಾಕೋ ನನ್ನ ಹಣೆ ಬರ ಸರಿ ಇಲ್ಲ, ನಂದು ದರಿದ್ರತನ ಬಿಡ್ತಾ ಇಲ್ಲ, ಬಡತನ ಬಿಡ್ತಾ ಇಲ್ಲ ಅಂದಾಗ 11 ತಿಂಗಳದ್ದು ನೀವು ಕಟ್ಟಿರೋ ಮಾಡಿ ಕುಸ್ತು ಬೀಳುತ್ತೆ. ಹಾಗಾಗಿ ಪಾಸಿಟಿವ್ ಅಫರ್ಮೇಷನ್ ಇದ್ದರೆ ಮಾತ್ರ ನಂಬಿಕೆ, ಅದ್ರ ಹಿಂದಿರೋದು ನಂಬಿಕೆ, ಈ ಎರಡು ಸೇರಿದಾಗ ಕೈ ಚಪ್ಪಾಳೆ ವರ್ಕೌಟ್ ಆಗೇ ಆಗುತ್ತೆ. ನೆಗೆಟಿವ್ ಅಫರ್ಮೇಷನ್ ಮಾಡಬಾರ್ದು. ಯಾಕಂದ್ರೆ ಈಗಿನ ಹೆಂಗಿದೆ ಸಿಚುವೇಶನ್ ಅಂದ್ರೆ ಎಲ್ಲ ಇಮಿಡಿಯೇಟ್ ಆಗಬೇಕು, ಇನ್ಸ್ಟಂಟ್ ಬೇಕು ಇವಾಗಿನ ಜನರೇಷನ್ಗೆ, ಈಗಿನ ಇದಕ್ಕೆಲ್ಲ. ಮಗುನೇ ಎದ್ದು ನಡೆಯೋದಕ್ಕೆ ಎಷ್ಟೋ ತಿಂಗಳು ತಗೊಳುತ್ತೆ. ಖಂಡಿತ ನಂಬಿಕೆ ಬೇಕು, ನಂಬಿಕೆ ಇದ್ರೆ ಖಂಡಿತ. ಸೊ ಇವಾಗ ಮಂಜುನಾಥ್ ಅವರೇ, ನೀವು ಒಂದು ಹಂತಕ್ಕೆ ಬಂದ್ರಿ, ಎಲ್ಲ ಸಮಸ್ಯೆಗಳು ತೀರ್ತಾ ಹೋಯ್ತು, ಗುರುಗಳನ್ನು ಕೂಡ ಭೇಟಿಯಾದ್ರಿ. ಆನಂತರ ನೀವು ಪದೇ ಹೇಳ್ತಾ ಇದ್ರಿ, ನಾನು ಶ್ರೀಚಕ್ರ ತಗೊಂಡೆ ಬಂದು ಅಂತ. ಶ್ರೀಚಕ್ರ ನೀವಾಗಲೇ ಕೇಳಿದ್ದ ಅಥವಾ ಗುರುಗಳು ಅದನ್ನು ನಿನಗೆ ಇವಾಗ ಶ್ರೀಚಕ್ರ ತಗೊಳ್ಳುವಂಥ ಸಮಯ, ಶ್ರೀಚಕ್ರ ತೆಗೆದುಕೊಂಡು ಹೋಗು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರ ಹೇಗೆ? ಇಲ್ಲ ಮೇಡಮ್, ಅಂದರೆ ಇದು ವಿಡಿಯೋ ಎಲ್ಲ ನೋಡ್ತಾ ಇದ್ವಿ, ಡೈಲಿ 7:30ಗೆ ಫಿಕ್ಸ್ ಮೇಡಮ್. ಒಂದು ವೇಳೆ ನಾನು ಮಿಸ್ ಆದ್ರೆ ನಮ್ಮ ಮಿಸ್ಸಸ್ ನೋಡ್ತಾರೆ, ನಮ್ಮ ಮಿಸ್ಸಸ್ಸು ಇಬ್ಬರು ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಅದು ನಮಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನಮ್ಗೆ ನೆಕ್ಸ್ಟ್ ಡೇ ಆಗಲಿ ನಾವು ನೋಡ್ತೀವಿ ಮೇಡಮ್. ರೆಮಿಡಿ ನಮಗೆ ರಿಲೇಟೆಡ್ ಇದ್ದರೆ ನಾವು ನೋಟ್ ಮಾಡಿಕೊಂಡು ಅದನ್ನ ರೆಮಿಡಿ ಮಾಡ್ತೀವಿ. ಸೊ ನಮಗೆ ಒಂದು ಸ್ಟ್ರಾಂಗ್ ಸಂಕಲ್ಪ ಒಂದಿತ್ತು, ಒಂದು ಕೆಲಸ ಆಗೋದಿತ್ತು, ನನಗೆ ಶ್ರೀಚಕ್ರ ಬೇಕು ಗುರೂಜಿ ಅಂತೇಳಿ ಬುಕ್ ಮಾಡಿ ಯಾವ ಪರ್ಪಸ್ ಅಂತೇಳಿ ಬರೆದು ಇದು ಮಾಡಬೇಕು ಮೇಡಮ್. ಅದನ್ನೆಲ್ಲ ಬರೆದು ಗುರೂಜಿ ಕಳಿಸಿದ್ರು. 41 ಡೇಸ್ ಎಲ್ಲ ಸಿದ್ಧಿ ಮಾಡಿ ಕಳಿಸಿದ ನಂತರ ಕೆಲವೊಂದು ಪೂಜೆ ಮಾಡೋಕ್ಕೆ ಹೇಳಿದರು. ಅದರಲ್ಲಿ ಒಂದು ಇದಿರುತ್ತೆ ಮೇಡಮ್, ನಾವು ಈಗ ರೆಮಿಡಿ ಅಂದರೆ ಈ ಥರ ಬರ್ಕೊಂಡು ರೆಮಿಡಿ ಮಾಡ್ತೀವಿ ಮೇಡಮ್ ಮನೆಯಲ್ಲಿ. ಈ ಥರ ಅಂದರೆ ನಿಮ್ಮ ನೆನಪಿಗೋಸ್ಕರ ಈ ಥರ ಬರ್ಕೊಂಡ್ಬಿಡ್ತೀವಿ ಮೇಡಮ್. ಈ ಥರ ಬರ್ಕೊಂಡು ಅದನ್ನ ಫಾಲೋಅಪ್ ಮಾಡ್ತೀವಿ. ಸೊ ಆವಾಗ ಶ್ರೀಚಕ್ರ ಬುಕ್ ಮಾಡಿ 41 ಡೇಸ್ ಆದಮೇಲೆ ಬಂತು ಮೇಡಮ್ ಪೂಜೆ. ಕರೆಕ್ಟು ದಸರಾ ಟೈಮಲ್ಲೇ ಬಂತು ಪೂಜೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡಿ ತೊಗೊಂಬಂದು ಮನೇಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಮಂಗಳವಾರ ಶುಕ್ರವಾರ ನೈವೇದ್ಯ ಪೂಜೆ, ನಮ್ದು ಏನೇ ಸಂಕಲ್ಪ ಇದ್ದರೂ ನಾವು ಎದುರಿಗೆ ಬೀಜ ಮಂತ್ರ ಎಲ್ಲ ಹೇಳ್ಕೊಂಡು ಗುರುಜಿಯವ್ರ ಮೂಲ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಅಂತೂ ಇದೆ ಮೇಡಮ್. ಅದು ಇನ್ನೊಂದು ಆಶ್ಚರ್ಯ ಏನಂದರೆ, ಈ ಒಂದು ಶ್ರೀಚಕ್ರದಿಂದ ನಮಗೆ ಇವತ್ತು ಊಹಿಸೋಕೆ ಕೂಡ ಅಸಾಧ್ಯ ಮೇಡಮ್. 9ನೇ ಕ್ಲಾಸ್ ಓದ್ತಾ ಇದ್ದಾಳೆ ನನ್ನ ಮಗಳು ಅನ್ವಿತಾ ಅಂತ. ಸೊ ಜಿಂದಾಲ್ ವಿದ್ಯಾಮಂದಿರ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಅದು ಒಂದು ಸೆಲೆಕ್ಷನ್ ರೌಂಡ್ ಅಂತ ಇರುತ್ತೆ, ಅದರಲ್ಲಿ ಅಂದರೆ ವರ್ಲ್ಡ್ ಯೂತ್ ಆರ್ಗನೈಸೇಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಇದು ಬಂದು ಹಾಂಗ್ಕಾಂಗಲ್ಲಿ ಮಾಡ್ತಾಯಿದ್ದಾರೆ. ಸೊ ಸ್ಕೂಲ್ ಕಡೆಯಿಂದ ರೆಪ್ರೆಸೆಂಟೇಟಿವ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ. ಅದು ನಮ್ಮ ಮಿಸ್ಸಸ್ಸೇ ಹೇಳ್ತಾರೆ ಅದು ಶ್ರೀಚಕ್ರದ ಇದರಿಂದ ಅಂತ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಂದರೆ, ನಮ್ಮ ಸೆಕೆಂಡ್ ಮಗಳು ಬಂದು ಶ್ರೀಚಕ್ರ ಯಾವತ್ತು ಬಂತು ಅವತ್ತಿನಿಂದ ಇವತ್ತಿನವರೆಗೂ
ನಾವು ಹೇಳೋದೇ ಬೇಕಾಗಿಲ್ಲ, ಓದು ಬರೀ ಅಂತ. ತನಗೆ ಬೇಕಾದಂಗೆ 5 ಗಂಟೆಗೆ ಹೇಳ್ತಾಳೆ, 3 ಗಂಟೆಗೆ ಹೇಳ್ತಾಳೆ, 4 ಗಂಟೆಗೆ ಹೇಳ್ತಾಳೆ, ಓದ್ಕಂತ ಕೂತ್ಬಿಡ್ತಾಳೆ. ಸೊ ನೀವು ಆ ಬದಲಾವಣೆಗಳು ಕಂಡಿದ್ದೀರಾ? ಮುಂಚೆ ಆ ಥರ ಇರಲಿಲ್ಲ, ಇವಾಗ ಆ ಬದಲಾವಣೆ ಆಗಿದೆ. ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮಕ್ಕಳದ್ದು. ಹ್ಮ್ ಅದೊಂದು ಮಿರಾಕಲ್ ನಮ್ಗೆ ಊಹಿಸೋಕ್ಕೂ ಆಗಲ್ಲ ಮೇಡಮ್. 9ನೇ ಕ್ಲಾಸಿಗೆ ಫಾರಿನ್ಗೆ ಹೋಗ್ತಾಳೆ ಅಂದರೆ ಅದು ನಮ್ಮ ಮಿಸ್ಸಸ್ಸು ಅದೇ ಹೇಳ್ತಾರೆ, ಶ್ರೀಚಕ್ರ ಮಹಿಮೆನೇ ಇದು. ಸೊ ಮನೆಯಲ್ಲೆಲ್ಲ ಈ ಸಮಸ್ಯೆಗಳಂತ ಬಂದಂಥ ಸಂದರ್ಭದಲ್ಲಿ ಶ್ರೀಚಕ್ರವನ್ನು ತಗೊಂಡ್ರಿ, ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರಿ. ಇವಾಗ ಮನೆಯಲ್ಲಿ ಎಲ್ಲರೂ ಕೂಡ ಗುರುಗಳನ್ನ ನಂಬಿ ಅಥವಾ ಗುರುಗಳ ಹೇಳೋದನ್ನೆಲ್ಲ ಫಾಲೋ ಮಾಡ್ತಾ ಇದಾರ ಹೇಗೆ ಇವಾಗ್ಲೂ ಕೂಡ? ಅಥವಾ ಎಲ್ಲ ಸರಿ ಹೋಯ್ತಪ್ಪ ಸಮಸ್ಯೆಗಳು, ಇನ್ನು ನನ್ಗೆ ಸಾಕು ಇವಾಗ ಅನ್ನೋ ಥರದ್ದು ಏನಾದರೂ ಇದೆಯಾ ಮನೆಯಲ್ಲಿ? ಹೇಗೆ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಕೆಲವೊಂದು ಕೆಲಸ ಇದ್ದಾಗ ಮನುಷ್ಯ ಅಲ್ಲ ಮೇಡಮ್. ಈಗ ನೀವು ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ರಿ, ಈಗೆಲ್ಲ ಇಮಿಡಿಯೇಟ್ ಇನ್ಸ್ಟೆಂಟ್ ರಿಸಲ್ಟ್ ಸಿಗಬೇಕು ಅನ್ನೋ ಥರ. ಬಟ್ ಒಂದು ಕೆಟ್ಟದ್ದು ಮಾಡೋಕೆ 5 ನಿಮಿಷ ಆಗಲ್ಲ ಮೇಡಮ್, 5 ನಿಮಿಷ. ಬಟ್ ಒಂದು ಒಳ್ಳೇದು ಮಾಡಬೇಕು. ಒಳ್ಳೆತನ ಅಂದರೆ ಗಿಡ ಹಾಕಿದ್ಮೇಲೆ ಒಂದೇ ಸರಿ ಬೆಳೆಯೋಲ್ಲ, ಅದಕ್ಕೆ ಟೈಮ್, ಒಳ್ಳೆತನಕ್ಕೆ ಅನ್ನೋದು ಒಂದು ಟೈಮ್ ಬಂದೇ ಬರುತ್ತೆ ಅನ್ನೋ ಒಂದು ಅಭಿಲಾಷೆ, ಒಂದು ನಂಬಿಕೆಯಿಂದನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಏನಾದರೂ ಒಂದು ಕೆಲಸ ಶುರು ಮಾಡಿದಾಗ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಈಗ ಇವ್ರನ್ನ ನಾವು ನಂಬಿದ್ರಿ, ಫಾಲೋ ಮಾಡಕ್ ಶುರು ಮಾಡಿದ್ರಿ, ಇನ್ನೊಂದು ಕಡೆ ವಿರುದ್ಧ ದಿಕ್ಕಿನಿಂದನೂ ಕೂಡ ಅಲ್ಲಿ ಎಫೆಕ್ಟ್ಗಳು ನಡೀತಾ ಇರುತ್ತೆ. ನಿಮ್ಮನ್ನ ತಡೆಯುವಂಥ ಶಕ್ತಿಗಳಾಗಿರ್ಬೋದು, ಅಥವಾ ಬೇಡ ಸಾಕು ಅನ್ಸಿರೋದು, ಅಥವಾ ನಿಮ್ಮ ಮನೆಯಲ್ಲೇನೆ ಸಾಕಪ್ಪ ಅಂತ ಅನ್ಸಿರುವಂಥದ್ದು ಏನಾದರೂ ಇತ್ತಾ? ಅಂದರೆ ಮೇಡಮ್, ಈಗ ನಮಗೆ ಮಿಸ್ಸಸ್ಸಿಗೆ ನನಗೆ ಅಮಾಸೆ ಹುಣ್ಣಿಮೆ ಬಂತಂದರೆ ಏನೋ ಒಂದು ನನಗೆ ಕಾಲು ನೋವು ಬರೋದು, ನಮ್ಮ ಮಿಸ್ಸಸ್ಸಿಗೆ ಭುಜ ಈ ಥರ ಇಲ್ಲಿ ನೋವು ಬರ್ತಾಯಿತ್ತು. ಯಾಕೆ ಈ ಥರ ಹೇಳ್ತಾರೆ ಅಂತೇಳಿ ಗುರುಜಿಯವರು ಹೇಳಿದ್ದು ಮಾಡ್ತಾಯಿದ್ವಿ ಕಂಟಿನ್ಯೂ. ಹೋಗಿ ಒಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ನಮ್ಮ ಮಿಸ್ಸಸ್ ಯಾವಾಗಿಂದ ಶುರುವಾಗಿದ್ದು? ಈಗ ಒಂದು 3-4 ಮಂತ್ಸ್ ಇಂದ 3-4 ಮಂತ್ಸ್ ಇಂದ ಶುರು ಆಗಿರೋ. ಮುಂಚೆ ಏನೂ ಇರಲಿಲ್ಲ? ಮುಂಚೆ ಇರಲಿಲ್ಲ ಮೇಡಮ್. ಅಂದರೆ ಏನಾಗುತ್ತೆ ಮೇಡಮ್, ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಸ್ಕ್ಯಾನಿಂಗ್ ಮಾಡಿದರೆ ಸ್ಕ್ಯಾನಿಂಗಲ್ಲೂ ಏನು ಪ್ರಾಬ್ಲಮೇ ಇಲ್ಲ ಅಂತ ಬಂತು. ಆಮೇಲೆ ನಮಗೆ ಒಂದು ಡೈರೆಕ್ಟ್ ಗುರುಜಿಯವ್ರನ್ನಂತೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ನಮ್ಗೆ ಮಾಲೆ ಹಾಕ್ತಾರೆ ಒಬ್ರು ಗುರುಸ್ವಾಮಿ ಅಂತ ಇರ್ತಾರೆ ಪ್ರತಿ ವರ್ಷ. ಅಂದರೆ ನಾವು ಮಾಲೆ ಹಾಕೊಳ್ಳುವಾಗ ಅವರು ಗುರುಸ್ವಾಮಿ ಹೇಳ್ತಾರೆ, ನಿಮ್ದು ಏನೇ ಸಂಕಲ್ಪ ಇದ್ದರೂ ಮಾಲೆ ಹಾಕೋಕ್ಕಿಂತ ಮುಂಚೆ ನಿಮ್ಮ ಸಂಕಲ್ಪ ಅಂದ್ಕೊಳ್ರಿ, ಅಂದ್ಕೊಂಡು ಆ ತಾಯಿಗೆ ಬಿಡ್ರಿ, ವಿಜಯವಾಡ ಕನಕದುರ್ಗ ಮಾಲೆ ಅಂತ ಹಾಕ್ತೀವಿ. ಅವ್ರಿಗೆ ಹೇಳಿದ್ವಿ ಈ ಥರ ಆಗ್ತಾಯಿದೆ ಅಂತ, ನೋಡಿರಿ ಇದು ಮಾಡಿರಿ. ಅವರು ಮನೆ ಹತ್ರ ಬಂದು ಸ್ವಲ್ಪ ನಿವಾಳಿಸಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಗುರೂಜಿ ಹೇಳಿದ್ದು ಫಾಲೋಅಪ್ ಮಾಡ್ತಾಯಿದ್ವಿ. ಕೆಂಪುದು ಒಂದು ಕಾಡಿಗೆ ಮತ್ತು ಕೆಂಪುದು ಇದು ನಿಂಬೆಹಣ್ಣು 4 ಜನ ಇದು ಮಾಡ್ಕೊತೀವಿ ಮೇಡಮ್. ನಿವಾಳಿಸ್ಕೊಂಡು ತೊಗೊಂಡೋಗಿ ಹೊರಗಡೆ ಹಾಕಿ ಬರ್ತೀವಿ. ಹಾಕಿದ ತಕ್ಷಣ ಇಮಿಡಿಯೇಟ್ ಒಂದು ರಿಲೀಫ್ ಸಿಗುತ್ತೆ ನಮಗೆ. ಬಟ್ ನಾನೊಂದು ಗುರುಜಿಯವ್ರನ್ನ ಅದನ್ನೇ ಕ್ವಶನ್ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ. ಗುರುಜಿ, ಈಗ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲಿ ನಮ್ಗೆ ಈ ಥರ ಆಗ್ತಾಯಿದೆ ಮೇಡಮ್, ಆಗ್ತಾಯಿದೆ ಗುರುಜಿ. ಅಂದರೆ ನಮಗಿರೋ ಪ್ರೊಟೆಕ್ಷನಿಗೆ, ಅಂದರೆ ಈ ಬಲಮುರಿ ಬೇರು ಮತ್ತು ಶ್ರೀಚಕ್ರ, ಇದರಿಂದ ಅವರು ನಮ್ಮನ್ನು ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಅವರು ಸತತ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ನಮಗೇನು ಅಷ್ಟೇ ಸ್ವಲ್ಪ ಪೇನ್ ಆಗೋದು ಈ ಥರ ಆ ಕ್ಷಣಕ್ಕೆ ಆಗ್ತಾಯಿದೆ ಗುರುಜಿ. ಇದರಿಂದ ಆಚೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅವ್ರಿಗೆ ಯಾವಾಗ, ಅಂದರೆ ಅವರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಈಗ ನಮ್ಮ ಮಿಸ್ಸಸ್ಸು ಕೇಳ್ತಾರೆ, ಇಷ್ಟು ರಾಜಾರೋಷ ಓಡಾಡ್ಕೊಂಡಿದ್ದಾರೆ ಅವರೆಲ್ಲ. ನಾವು ಯಾರಿಗೇನು ಕೆಟ್ಟದ್ದು ಬಯಸ್ತಾ ಇಲ್ಲ, ಏನಿಲ್ಲ. ಆದರೆ ನಮ್ಮನ್ನು ಕಂಡ್ರೆ ಅವ್ರು ಯಾಕೆ ಇಷ್ಟು, ಅದಕ್ಕೆ ಏನಾದರೂ ಇದು ಯಾಕೆ ಈ ಥರ ನಡೆಯುತ್ತೆ ಗುರುಜಿ? ಖಂಡಿತ ನೋಡಿ, ಏನಾಗುತ್ತೆ ಮಂಜುನಾಥ್ ಅವರೇ ಅಂದರೆ, ಈಗ ಶ್ರೀಕೃಷ್ಣನನ್ನು ಕೂಡ ಒಂದು ಅಪವಾದ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಹಶಮಂತಕ ಮಣೆ ಕಥೆಯನ್ನು ಕೇಳಿರ್ಬೋದು. ಸೊ ಹಾಗಾಗಿ ಇತ್ತೀಚೆಗೆ ನೋಡಿ, ನಮ್ಮನ್ನು ಭೇಟಿ ಆಗೋದಕ್ಕಿಂತ ಮುಂಚೆ, ನಮ್ಮ ರೆಮಿಡಿ ಫಾಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೀವನದ ಸಿನಾರಿಯೋ, ಸಿಚುವೇಶನ್, ಸಂದರ್ಭ ಹೇಗಿತ್ತು ಅನ್ನೋದನ್ನು ಅವರು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ಆಯ್ತಪ್ಪ ಮಂಜುನಾಥ್ ಅವರು ನೆಲದ ಮೇಲೆ ಬಿದ್ದರು, ಮುಗ್ದೇ ಹೋಯಿತು, ಅವ್ರ ಕತೆ ಫಿನಿಶ್ ಅಂಥೇಳಿ ಅವರು ಹಾಲು ಕುಡಿಯೋವಂಥ ಸನ್ನಿವೇಶ ಇತ್ತು ಆವಾಗ. ಬಟ್ ಯಾವಾಗ ನೀವು ನಮಗೆ ಕನೆಕ್ಟ್ ಆದ್ರಿ, ರೆಮಿಡೀಸ್ ಮಾಡ್ತಾ ಬಂದ್ರಿ, ಶ್ರೀಚಕ್ರ ತೊಗೊಂಡ್ರಿ, ಇಟ್ಟು ಆರಾಧನೆ ಮಾಡ್ತಾ ಬಂದ್ರಿ, ಆವಾಗ ಏನಾಯಿತು ಅಂತಂದರೆ ಅವರಿಗೆ ತುಂಬ ಶತ್ರುಗಳಿಗೆ ಹಿನ್ನಡೆ ಆಗುವಂಥ ಸಂದರ್ಭ ಬಂದಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಕೆಟ್ಟವ್ರು ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾರೆ. ನಾವು ಹೆಂಗೆ ಒಳ್ಳೆಯವರು ಒಳ್ಳೆಯದನ್ನೇ ಯೋಚನೆ ಮಾಡ್ತೀವಿ, ಕೆಟ್ಟವ್ರು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಬಾಣ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತಾರೆ. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಂಜುನಾಥ್ ಅವರೇ, ಒಂದು ಶಕ್ತಿಯನ್ನು ನಂಬಿದ್ದೀರಿ ನೀವು. ಈಗ ವಿಜಯವಾಡದ ಕನಕ ದುರ್ಗಮ್ಮ ಬೇರೆ ಅಲ್ಲ, ಶ್ರೀಚಕ್ರ ಕೊಟ್ಟಿದ್ದ ದುರ್ಗಮ್ಮ ಬೇರೆ ಅಲ್ಲ. ಯಾಕೆಂದರೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರ ಕೈಯಿಂದನೇ ನಿರ್ಮಾಣ ಆಗಿದ್ದು. ಶ್ರೀಚಕ್ರ ಯಂತ್ರ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದು, ದುರ್ಗಾಮಾತೆ ನಿರ್ಮಾಣ ಮಾಡಿದ್ದು. ಇವರು ಕೂಡ ದುರ್ಗಾದೇವಿ ಭಕ್ತರೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಡಬಲ್ ಪ್ರೊಟೆಕ್ಷನ್ ಇದೆ.
ದುರ್ಗಮ್ಮನ ನಂಬಿದಿರಿ, ಶ್ರೀಚಕ್ರದ ಪೂಜೆಯನ್ನು ಮಾಡ್ತಾ ಇದ್ದೀರಿ. ಏನು ಮಾಡಬೇಕು ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಯಾರು, ನಾನು ಆಗಲೇ ಹೇಳ್ತಾ ಇದ್ದೆ, ಮೇಡಮ್ ಅವ್ರು ಕೇಳ್ತಾ ಇದ್ರು ಪ್ರಶ್ನೆನ, ನೇರವಾಗಿ ಯಾರು ಮಾಟ ಮಂತ್ರ ತಂತ್ರ ಮಾಡಿಯೇ ಮಣಿಸ್ಬೇಕು ಬಗ್ಗಿಸ್ಬೇಕು ಅಂತಿಲ್ಲ. ಜಸ್ಟ್ ಇದೇನಪ್ಪ ಇವರು ಇಷ್ಟು ಏಳಿಗೆ ಆಗ್ತಾ ಇದ್ದಾರೆ, ಇಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ ಒಂದು ಉಸಿರುಗಳಿದ್ರೂ ಸಾಕು, ಅದು ನೆಗೆಟಿವ್ ವೈಬ್ರೇಷನ್ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅವ್ರು ಏನು ಮಾಡಿಸೋದು ಬೇಡ, ಮೈ ಕೈ ನೋವು ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ. ಅವರ ಒಂದು ಕೆಟ್ಟ ಒಂದು ವೈಬ್ರೇಷನ್ನಿಂದ, ಮಾತಿನಿಂದ, ಒಬ್ರೊಬ್ರು ಮನೇಲಿ ಡಿಸ್ಕಷನ್ ಮಾಡಿದ್ರು ಸಾಕು, ಅವರು ಮಂಜುನಾಥ್ ಅವರು ಇಷ್ಟು ಅಭಿವೃದ್ಧಿ ಆಗ್ತಾ ಇದಾರಲ್ಲ, ಅವ್ರ ಮಗಳು ಹಿಂಗೆ ಹೋಗ್ತಾ ಇದ್ದಾರಂತೆ, ಮಗನಿಗೆ ಹಿಂಗಾಯ್ತಂತೆ, ಈ ರೀತಿಯಾದಂಥ ಡಿಸ್ಕಷನ್, ನೆಗೆಟಿವ್ ಡಿಸ್ಕಷನ್ ಏನಾಗುತ್ತೆ ಅಂದರೆ ಅದು ಸೈಂಟಿಫಿಕ್ಲಿ ಕೂಡ ಪ್ರೂವ್ ಆಗಿದೆ. ಆ ವಾತಾವರಣದಲ್ಲಿ, ನೇಚರಲ್ಲಿ ಆ ನೆಗೆಟಿವ್ ವೈಬ್ ಆಗಿ ತರಂಗಾಂತರವಾಗಿ ಯಾವ ವ್ಯಕ್ತಿಯನ್ನು ಮುಟ್ಟುತ್ತೆ. ಆವಾಗ ನಿಮಗೆ ಮೈಕೈ ನೋವು ಮತ್ತೊಂದು ಮಗದೊಂದು. ಅದಕ್ಕೆ ಪ್ರೊಟೆಕ್ಷನ್ ನಾನು ಹೇಳಿದ್ದೀನಿ ನಿಮಗೆ, ನಿಂಬೆಹಣ್ಣು, ಕೆಂಪು ಕಪ್ಪು ನಿಂಬೆಹಣ್ಣಿನ ರೆಮಿಡಿಯನ್ನು ಹೇಳಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಹಾಗೆ ಶ್ರೀಚಕ್ರ ಯಂತ್ರ ಬಂದಿರೋದ್ರಿಂದ ಅವ್ರಿಗೆ ಏನು ಕೂದಲನ್ನು ನಿಮ್ಗೆ ಕೊಂಗ್ಸೋಕ್ಕಾಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಈ ತಾಮ್ರದ ಚೊಂಬಿನಲ್ಲಿ ನೀರಿಟ್ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆ ದಿವಸ 1-2-3 ಅವರ್ಸ್ ಇಟ್ಟು, ನಮ್ಮ ಮನೆಗೆ ಸಂಪೂರ್ಣ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಆ 2-3 ಅವರ್ಸ್ ಆದಮೇಲೆ ಶ್ರೀಚಕ್ರದ ಎದುರುಗಡೆ ನೀರನ್ನು ತೆಗೆದು ಎಲ್ಲ ಕಡೆಗೂ ಮೈಗೆ ಪ್ರೋಕ್ಷಣೆ, ಮನೆಯ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು. ನೀವು ಯೂಸ್ ಮಾಡುವಂಥ ಬೆಡ್ಶೀಟು, ದಿಂಬು, ನಿಮ್ಮ ವಾಹನಗಳು ಪ್ರತಿಯೊಂದಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು. ಮಾಡಿಕೊಂಡು ಬಾತ್ರೂಮ್, ಟಾಯ್ಲೆಟ್ಟು 2 ಬಿಟ್ಟು ದೇವ್ರ ಮನೆಯಿಂದ ಹಿಡಿದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ. ಇದು ಒಂದೇ ಅಮಾವಾಸ್ಯೆಗೆ ಮಾಡಿದರೆ ನೆಕ್ಸ್ಟ್ ಅಮಾವಾಸ್ಯೆಯಿಂದ ಸಂಪೂರ್ಣವಾಗಿ ಇದರದ್ದು ಸಮಸ್ಯೆ ಇರಲ್ಲ. ಬಟ್ ಒಂದೇನು ಅಂದರೆ, ನಾನು ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಶತ್ರುವಿಗೆ ನಾವು ಕೆಟ್ಟದ್ದನ್ನು ಬಯಸಬಾರ್ದು. ಶತ್ರುಗಳು ಕೂಡ ಚೆನ್ನಾಗಿರಲಿ ಅನ್ನೋ ಮನೋಭಾವ ನಮ್ದಿದ್ರೆ ಭಗವಂತ ಖಂಡಿತವಾಗಿಯೂ ಎಂಥ ಘೋರ ಶತ್ರು ಕಾಟ ಇದ್ದರೂ ಅದನ್ನು ನಿಲ್ಲಿಸ್ತಾನೆ. ಶ್ರೀಚಕ್ರ ಯಂತ್ರ ಸಿದ್ಧಿ ಮಾಡಿಕೊಟ್ಟಿದ್ದೀನಿ. ಅದರ ಪ್ರಭಾವದಿಂದ ನೀವು ಸಂತೋಷವನ್ನು ಹಂಚ್ಕೋತಾ ಇದ್ರಿ. ಮಗಳಿಗೆ ಶ್ರೀಚಕ್ರದ ಮಹಿಮೆ ಹೇಗಿರುತ್ತೆ ಮೇಡಮ್ ಅಂತಂದರೆ, ಜೀವನದಲ್ಲಿ ನಾವೇನು ಅನ್ಕೋತೀವಲ್ಲ, ಆ ಅನ್ಕೊಂಡಿದ್ದರ ಡಬಲ್ ತ್ರಿಬಲ್ ಅಲ್ಲ 1000 ಪಟ್ಟು ನಮಗೆ ಖುಷಿ ಕೊಡುತ್ತೆ. ಇವರು ಜೀವನದಲ್ಲಿ ಅನ್ಕೊಂಡೇ ಇರಲಿಲ್ಲ ಮಗಳು ಫಾರಿನ್ಗೆ ಹೋಗ್ತಾರೆ ಅಂತ ಹೇಳಿ. ಮಗಳು ಈ ತರ ಓದೋದಕ್ಕೆ ಹಠ ಮಾಡ್ತಾ ಇದ್ಲು. ಬಟ್ ಈಗ ಅವರಿಗೆ ಇರೋ ಸಮಸ್ಯೆಗಳು ತೀರಿದ್ರೆ ಸಾಕು ಅಂತ ಅನ್ನೋ ಪರಿಸ್ಥಿತಿ ಹೀಗೆ ಅದು ಡಬಲ್ ಎಫೆಕ್ಟ್ ಕೊಡ್ತಾ ಇದೆಯಲ್ಲ, ಅದನ್ನ ನಂಬಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಹೋಗಿ. ಏಕಭಕ್ತಿ, ಏಕನಂಬಿಕೆ, ಏಕಚಿತ್ತ. ಈ ಶ್ರೀಚಕ್ರ ನಂಬಿದ್ದೀರಾ, ಅದನ್ನ ನಂಬ್ಕೊಂಡು ಹೋಗಿ. ಏನೇ ಇದ್ರೂ ನೀವು ಅದರ ಮುಂದೆ ನೀರಿಟ್ಕೊಂಡು ಪ್ರೋಕ್ಷಣೆ ಮಾಡುವಂಥದ್ದು, ನಿಂಬೆಹಣ್ಣು, ಇದನ್ನ ಮಾಡ್ಕೊಂಡು ಹೋಗಿ. ಒಂದನ್ನು ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತೀನಿ, ನಾನು ಕೂಡ ವಾಸ್ತುಗೆ ಹೋದಾಗ ಸುಮಾರು ಜನಕ್ಕೆ ಅವೇರ್ನೆಸ್ ಮಾಡ್ತಾ ಇರ್ತೀನಿ. ಗುರುಜಿ ನೀವೀಗ ಬಂದ್ರಿ, ಮೊನ್ನೆ 15 ದಿವಸದಿಂದ ಇನ್ನೊಬ್ಬರನ್ನ ವಾಸ್ತುವರನ್ನು ಕರೆಸಿದ್ರಿ, ಈ ಮೆಟ್ಲು ಇಲ್ಲಿ ಹೊಡೀರಿ ಅಂದಿದ್ದಾರೆ, ಈ ಫೋಟೋ ಇಲ್ಲಿ ನಂಬಿದ್ರೆ ಸುಧೀಂದ್ರ ದೇಶಪಾಂಡೆ ಗುರುಜಿನ ನಂಬಿ, ಇಲ್ಲ ಅಂದ್ರೆ ಆ ಗುರುಜಿನ ನಂಬಿ. ಇಬ್ಬರನ್ನ ಬೇಡ, 2 ದೋಣಿ ಮೇಲೆ ಕಾಲಿಟ್ಕೊಂಡು ಪ್ರಯಾಣ ಮಾಡುವಂತ ಅನಿವಾರ್ಯತೆ ಬೇಡ. ಮುಳುಗ್ ಬಿಡ್ತೀರಾ, ಒಬ್ಬರನ್ನ ನಂಬಿ, ಇಲ್ಲ ಅವ್ರು ನಂಬ್ತೀರಾ ನಂಬಿ, ನನ್ನ ನಂಬ್ತೀರಾ. ಹೌದು. ಅದನ್ನ ಹಾಗೆ ಏಕಚಿತ್ತ, ಏಕಭಕ್ತಿ, ಏಕನಂಬಿಕೆ ಅಂತ ಮಾಡ್ಕೊಂಡು ಹೋಗಿ. ಶ್ರೀಚಕ್ರ ಕೊಟ್ಟಿದ್ದೀನಿ. ಶ್ರೀಚಕ್ರದಲ್ಲಿ ತಾವು ನೋಡಿರ್ಬೋದು ಬ್ರಹ್ಮಾಂಡದ ಒಂದು ಆಕಾರ ಇರುತ್ತೆ. ಒಳಗಡೆ ಡಿಕೋಡ್ ಮಾಡಲಿಕ್ಕೆ ಆಗಲಾರ್ದಂಥ ತ್ರಿಕೋನಗಳಿದೆ. ಅದನ್ನು ದೈವೀಯ ಅಂದರೆ ದೇವರು ಮಾತ್ರ ಡಿಕೋಡ್ ಮಾಡ್ಬೋದು. ಅದನ್ನು ನಂಬ್ಕೊಂಡು ಹೋಗಿ ಭಗವಂತ ಎಲ್ಲ ಕೆಟ್ಟ ದುಷ್ಟ ಮಾಟ ಮಂತ್ರ ತಂತ್ರಶಕ್ತಿಗಳಿಂದ ರಕ್ಷಣೆ ಮಾಡ್ತಾನೆ. ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಡೌನ್ ದ ಲೈನ್ 1st ಇಯರ್, 2nd ಇಯರ್, 3rd ಇಯರ್ ಹೆಂಗೆ ಅಭಿವೃದ್ಧಿ ಆಗುತ್ತೆ ಅಂತಂದರೆ ಅದನ್ನು ಮಾತಿಂದ ಹೇಳಕ್ಕೆ ಸಾಧ್ಯ ಆಗಲ್ಲ. ನೀವೇ ಈಗ ಈ ಫಾರಿನ್ ಮಗಳದು ಖುಷಿ ಹಂಚ್ಕೊಂಡಿದ್ದೀರಿ. ಗುರುಗಳವರು ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ರು. ಈ ಶ್ರೀಚಕ್ರ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದು ನೀತಿ ನಿಯಮಗಳಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಗುರುಜಿ? ಶ್ರೀಚಕ್ರದ್ದೇನು ಅಂತಂದರೆ, ಮೊದಲು ಅಮ್ಮನವರ ಸಂಕಲ್ಪ ಆಗಬೇಕು, ಈ ಮನೆಗೆ ಬರಬೇಕು ಅಂತ ಹೇಳಿ. ಇವನ್ ಸುಮಾರು ಜನ ಕೇಳ್ತಿರ್ತಾರೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾವು ನಾನ್ ವೆಜ್ ತಿಂತೀವಿ, ಮನೆಗೆ ತರಿಸ್ಬೋದಾ? ಅಥವಾ ಕೆಲವೊಂದು ವ್ಯಾಪಾರದ ಉದ್ದೇಶಕ್ಕಾಗಿ ಹೊರಗಡೆ ಹೋಗ್ತೀವಿ, ಆ ಸಮಯದಲ್ಲಿ ಏನಾದರೂ ಪೂಜೆ ನಿಲ್ಲಬಾರ್ದಾ, ಅಪಚಾರ ಆಗುತ್ತಾ, ಹಾಗೆ ಹೇಗೆ ಅಂತ. ಆ ಥರ ಏನೂ ಇಲ್ಲ. ಯಾಕೆಂದರೆ ಆ ಶ್ರೀಚಕ್ರ ಮನಸ್ಸಲ್ಲಿ ಒಂದು ಸಲ ಸಂಕಲ್ಪ ಬಂತು ಅಂತಂದ್ರೇ, ಕೆಲವೊಂದು ಸಲ ನೋಡಿ, ಇವತ್ತು ನಾನು ತಿರುಪತಿಗೆ ಹೋಗಬೇಕು ಅಂತ ಮನಸ್ಸಲ್ಲಿ ಬಂದ್ರೇ ಆ ಸ್ವಾಮಿ ದರ್ಶನ ಮಾಡಿದ ಈಕ್ವಲ್ ಪುಣ್ಯ ಸಿಗುತ್ತಂತೆ. ಸ್ವಾಮಿ ಕರೆಸ್ಕೋತಾನೆ, ಗೊತ್ತು ಯಾವಾಗ ಕರೆಸ್ಕೋಬೇಕು ಅಂತ. ಹಾಗೆ ಅದೇ ರೀತಿ ಶ್ರೀಚಕ್ರ ತರಿಸ್ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಬಂದಾಗಲೇ ಕಷ್ಟಗಳು ಹಿಮ್ಮೆಟ್ತಾ ಹೋಗುತ್ತೆ. ಅದಕ್ಕೆ ಜಸ್ಟ್ ಇಲ್ಲ ನಾನು ತರಿಸ್ಬೇಕು, ಏನಾದರೂ ಮಾಡಿ ತರಿಸ್ಬೇಕು, ಆವಾಗ ನಿಮಗೆ ಅಡೆತಡೆಗಳು ಬರುತ್ತೆ, ಫೈನಾನ್ಷಿಯಲ್ ಬ್ಲಾಕೇಜಸ್ ಬರುತ್ತೆ, ದುಡ್ಡು ಹೊಂದಿಸ್ಕೊಳ್ಳೋದಕ್ಕೆ, ತರಿಸೋದಕ್ಕೆ. ಕೆಲವೊಂದು ಸಲ ನಾನು ತರಿಸ್ತೀನಿ ಅಂದರೆ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಆಗಲಿ, ಬೇಡ ಅದನ್ನ ಯಾಕೆ ತರಿಸ್ತೀರಾ, ಏನೇನೋ ಅದು ಟೆಸ್ಟ್ ಮಾಡಿಸುತ್ತೆ. ಆದರೂ ಒಂದು ಮುನ್ನುಗ್ಗಿ ನಾವು ಅದನ್ನು ತರಿಸಿ ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ, ಅದನ್ನು ಏನೂ ಇಲ್ಲ ಮನೆಗೆ ತರಿಸಿ ದೇವ್ರ ಮನೆಯಲ್ಲಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪನೆ ನೇರವಾಗಿ ನಿಲ್ಲಿಸಬೇಕು.
ಕೆಳಗಡೆ ಕೆಂಪು ಬಟ್ಟೆ ಹಾಕಿದ್ರು ಹಾಕ್ಬೋದು, ಇಲ್ಲ ನೇರವಾಗಿ ಮನೆ ಮೇಲೆ ಇಡ್ಬೋದು, ಅಥವಾ ದೇವ್ರ ಮನೆಯಲ್ಲೇ ಇಡ್ಬೋದು, ನೆಲದ ಮೇಲೆ ಏನು ತೊಂದರೆ ಇಲ್ಲ. ಪ್ರತಿದಿನ 2 ಹೂವಿಟ್ಟು ಪೂಜೆ ಮಾಡಬೇಕಾಗತ್ತೆ. ಸಿಂಪಲ್, ಹೂವಿಟ್ಟು ನಮಸ್ಕಾರ ಮಾಡಿ ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ಳಿ. ಆಮೇಲೆ ಮಂಗಳವಾರ ಶುಕ್ರವಾರ ಗೋಧೂಳಿ ಸಮಯ ಅಂತ ಹೇಳ್ತೀವಿ, ಸೂರ್ಯ ಮುಳುಗಿರುತ್ತೆ, ಕತ್ಲಾಗಿರಲ್ಲ. ಆ ಸಂದರ್ಭದಲ್ಲಿ ಸ್ವೀಟ್, ಬಿಸಿ ಬಿಸಿ ಸ್ವೀಟ್ ನೈವೇದ್ಯ ಮಾಡಿ ಒಂದು 15 ನಿಮಿಷ ಅದಕ್ಕೆ ನೀವು ಅದ್ರ ಮುಂದಿಟ್ಟು ಪ್ರಾರ್ಥನೆ ಮಾಡಿ ಮನೆಯವರೆಲ್ಲ ಸ್ವೀಕಾರ ಮಾಡಿ. ಇಷ್ಟು ಕ್ರಮಗಳನ್ನು ಮಾಡ್ಕೊಂಡು ಹೋದರೆ ನಾನ್ ವೆಜ್ ತಿನ್ನೋರು ಮನೆಯಲ್ಲೂ ಇಟ್ಕೋಬಹುದು. ನಾನ್ ವೆಜ್ ತಿಂದ ದಿವಸ ಅದ್ರ ಹತ್ರ ಹೋಗೋದು ಬೇಡ, ಅಂಗಡಿಯಲ್ಲಿ ಇಡ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ವ್ಯಾಪಾರದ ಸ್ಥಳ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ಅಂದ್ರೆ ಯಾರ್ ಬೇಕು, ಇವಾಗ ನನಗ್ ಬೇಕಂದ್ರೂ ಕೂಡ ನಾನು ಶ್ರೀಚಕ್ರನ ಅದಕ್ಕೆ ಆದಂತ ವಿಧಿವಿಧಾನಗಳಿದೆ. ಅಂದ್ರೆ ಶ್ರೀಚಕ್ರ ಈಗ ನಾವು ಕೇಳಿದ ತಕ್ಷಣನೇ ಹಿಂಗ್ ತಗೋಬಹುದಾ, ಅಥವಾ ಅದಕ್ಕೆ ಆದಂತಹ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳನ್ನ ಮಾಡಿದ ನಂತರ ಕೊಡ್ತಾರಾ? ಹೇಗೆ ಅಂತಂದ್ರೆ, ಈಗ ನೀವು ಬುಕ್ ಮಾಡಿಸ್ಕೋತೀನಿ ಅಂತ ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ತೋರಿಸ್ತಾ ಇದ್ದೀವಿ. ಅದಕ್ಕೆ ವಾಟ್ಸಪ್ ನಂಬರಲ್ಲಿ, ಅದಕ್ಕೆ ಕಾಲ್ ಮಾಡೋದು ಬೇಡ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು, ನನಗೆ ಶ್ರೀಚಕ್ರ ಬೇಕು ಅಂತ ಹೇಳಿ. ವಾಪಸ್ ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಕೊಡಿ ಅಂತಾರೆ. ಆ ಹೆಸರು, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಕಳಿಸಿದ ಮೇಲೆ ಅದ್ರ ಮೇಲೆ ನಾವು ಇಲ್ಲಿ ಸಿದ್ಧಿ ಪೂಜೆಗೆ 30 ರಿಂದ 40 ದಿವಸ ಪ್ರಾಣ ಪ್ರತಿಷ್ಠಾಪನೆ ಹೋಮ ಆಗುತ್ತೆ. ಆ ಹೋಮದಲ್ಲಿ 30 ರಿಂದ 40, ಕೆಲವೊಬ್ಬರಿಗಂತೂ ಇನ್ನೂ 10 ದಿವಸ ಎಕ್ಸ್ಟ್ರಾ ಕೇಳುತ್ತೆ. ಅವ್ರಿಗೆ ಅದು ಕಮ್ಯುನಿಕೇಟ್ ಮಾಡಿರ್ತೀವಿ. ಅಂದ್ರೆ ಅವ್ರ ಹೆಸರಲ್ಲಿ ಇಲ್ಲಿ ಪೂಜೆಗಳನ್ನ ನಾಮಬಲ ನಕ್ಷತ್ರ ಬರುವಂತ ಅವಶ್ಯಕತೆ ಇಲ್ಲ, ಅದನ್ನಿಟ್ಟು ಇಲ್ಲೇ ಹೋಮ ಪೂಜೆ ಮಾಡಿ 40 ದಿವಸ ಆದ್ಮೇಲೆ ಪೋಸ್ಟ್ ಅಲ್ಲಿ ಅವರ ಮನೆ ಬಾಗಿಲಿಗೆ ಅದನ್ನ ಅದು ತಲುಪುತ್ತೆ. ಅದಾದ್ಮೇಲೆ ಅವರು ಮುಂಬರುವಂತಹ ಶುಕ್ರವಾರ ದಿವಸ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿ. ಅದಕ್ಕೆ ಅಂದ್ರೆ ಈಗ ಸುಮಾರು ಜನರು ಕನ್ಫ್ಯೂಷನ್ ಇರುತ್ತೆ. ಇವಾಗ ಮನೆಗೆ ಬಂದ ತಕ್ಷಣ ನಾನು ಅದನ್ನ ಬಂದಿದ್ದ ದಿನ, ಈಗ ಶುಕ್ರವಾರನೇ ಬಂದಿರೋದು ಯಾವತ್ತೋ ಒಂದಿನ ಬಂದಿರತ್ತೆ. ಸೊ ಅಲ್ಲಿವರೆಗೂ ಕಾಯ್ಬೇಕಾ, ಅಲ್ಲಿವರೆಗೂ ನಾವು ಎಲ್ಲಿ ಇಡ್ಬೇಕು, ದೇವ್ರ ಮನೆಯಲ್ಲೇ ಇಡ್ಬೇಕಾ, ತೆಗೆದಿಡ್ಬೇಕಾ, ಪೂಜೆ ಮಾಡ್ಬೇಕಾ, ಹೇಗೆ ಅನ್ನೋದಿರುತ್ತೆ. ದೇವ್ರ ಮನೆ ಎದುರುಗಡೆ ಇಟ್ಕೋಬಹುದು. ಅದನ್ನ ಬರುವಂತಹ ಶುಕ್ರವಾರ ಅದನ್ನ ಅರಿಶಿಣದ ಬಟ್ಟೆಯಿಂದ ಒದ್ದೆ ನುರಿಯಾಗಿ ಬಟ್ಟೆ ಹಿಂಡಿ ಅದನ್ನು ಸ್ವಲ್ಪ ವೈಪ್ ಮಾಡಿಕೊಂಡು ಶುಕ್ರವಾರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಕ್ಕೆ ಶುರು ಮಾಡಿ. ಮಂಜುನಾಥ್ ಅವರೇ, ಶ್ರೀಚಕ್ರವನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿ. ಈಗ ಮಗಳು ಫಾರಿನ್ಗೆ ಹೋಗುವಂತಹ ಸಂದರ್ಭ ಎದುರಾಗಿರುವಂಥದ್ದು. ಸೊ ಮನೆಯಲ್ಲಿ ಈಗ ವಾತಾವರಣ ಯಾವ ಥರ ಇದೆ? ಈಗ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀರಾ, ಇನ್ನೂ ಏನೋ ಒಂದು ಆಗಿಲ್ಲ, ಇನ್ನೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋವಂಥದ್ದು ಇದೆಯಾ? ಹೇಗೆ ಜೀವನದಲ್ಲಿ? ಮೇಡಮ್, ಆಲ್ಮೋಸ್ಟು ನಾವು ಅಂದ್ಕೊಳೋಕ್ಕಿಂತ ಹೆಚ್ಚಾಗಿ ನಮಗೆ ಶ್ರೀಚಕ್ರ ಮಹಿಮೆ ಈಗಾಗಲೇ ತಿಳಿದಿದೆ. ಒಂದೇ ಒಂದು ಸಂಕಲ್ಪ ಇನ್ನೂ ಈಡೇರಿಲ್ಲ ಅನ್ನೋದು ಒಂದು ಕೊರತೆ ಇದೆ. ಅದು ಇಷ್ಟೇ ಆಗಿದೆ ಅಂದಾಗ ಅದು ಆಗುತ್ತೆ ಅನ್ನೋದು ಭಗವಂತಗೆ ನಾನು ಎಂಥ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಬಂದಿದ್ದೀರಾ ನೋಡಿ ನೀವು. ಹಾಗಾದರೆ ಅಂದರೆ ಇಷ್ಟೆಲ್ಲ ಆಗ್ತಾ ಇದೆ, ಅದು ಒಂದು ಆಗಲಿ ಅಂತ ಹೇಳಿ ಆ ಥರ ಇಲ್ಲ. ಅಂದರೆ ಇನ್ನೂ ಆಗತ್ತೆ, ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅದು ಆಗತ್ತೆ. ಆದರೆ ಮುಂಚಿನ ಮನಸ್ಥಿತಿ ಈ ಥರ ಇರಲಿಲ್ಲ, ಈ ಥರ ಇರಲಿಲ್ಲ. ಅಂದರೆ ಇವಾಗ ಅದೊಂದು ಪಾಸಿಟಿವ್, ಮನೆಯಲ್ಲೇ ಒಂದು ಪಾಸಿಟಿವ್ ಕುತ್ಕೊಂಡ್ಬಿಟ್ಟಿದೆ ಮೇಡಮ್ ನಮ್ಗೆ. ಆ ಥರ ಅಂದರೆ ಅದನ್ನು ಆರಾಧನೆ ಮಾಡೋದ್ರಿಂದ ಏನೇ ಒಂದು ಕೆಲಸ ಆಗುತ್ತೆ ಅನ್ನೋದು ಒಂದು ಅತಿಯಾದ ನಂಬಿಕೆ ಬಂದ್ಬಿಟ್ಟಿದೆ. ಅಂದರೆ ಅದು ಶ್ರೀಚಕ್ರ ಮಹಿಮೆ, ಗುರುಜಿ ಹೇಳಿದಾಗೆ ಆದಿಶಕ್ತಿ ಪರಾಶಕ್ತಿಯ ಒಂದು ಸ್ವರೂಪ. ಮನೆಯಲ್ಲಿದ್ದ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಇವತ್ತು ಒಂದು 90% ಆಗಿದೆ, ಅದೊಂದು 10% ಆಗಿಲ್ಲ ಅಂದರೆ ಅದು ಆದಾಗ ವಿತ್ ಫ್ಯಾಮಿಲಿ ಬಂದು ಗುರುಜಿ ಅವ್ರನ್ನ ಭೇಟಿಯಾಗೋ ಒಂದು ಅಂದ್ಕೊಂಡಿದ್ದೀನಿ ಮೇಡಮ್. ಅದು ಬರ್ತೀವಿ. ಸರಿ, ಇವಾಗ ಇದೆಲ್ಲ ಒಂದು ಕಡೆ, ಇನ್ನೊಂದು ಕಡೆ ಏನಂತಂದರೆ ಬೇಸಿಕಲ್ಲಿ ನಾನು ಇವಾಗ ಏನು ಕೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಇವಾಗ ಯಾವುದೇ ಒಂದು ಗುರುಗಳ ಹತ್ರ ಅಥವಾ ನಾವು ನೋಡ್ತಿರ್ತೀವಿ ಕಾರ್ಯಕ್ರಮಗಳಲ್ಲಿ, ನೋಡಬೇಕಾದ್ರೆ ಹೇಳಬೇಕಾದ್ರೆ ಇಲ್ಲ ನೀವು ಮುತ್ತು ತಗೊಳ್ಳಿ, ರತ್ನ ತಗೊಳ್ಳಿ, ನೀವು ದಿಮ್ ಕೆಳಗೆ ಇಟ್ಕೊಳ್ಳಿ, ನೀವು ಪರ್ಸಲ್ಲಿ ಇಟ್ಕೊಳ್ಳಿ, ಈ ಥರದ್ದು ಮಾಡಿ ಅಂತ ಹೇಳಿ. ಅದನ್ನು ಮಾಡೋದ್ರ ಜೊತೆಗೆ ಅದಕ್ಕೆ ಫೈನಾನ್ಷಿಯಲಿ ಕೂಡ ತುಂಬ ಬೇಕು ಅಲ್ವಾ? ಈಗ ಮುತ್ತಾಗ್ಲಿ ರತ್ನ ಆಗಲಿ ಒಬ್ಬೊಬ್ಬರು ಒಂದೊಂದು ರಾಶಿಗಳ ಮೇಲೆ ಹೇಳ್ತಾರೆ ತಗೊಳ್ಬೇಕು ಅಂತ. ನೀವು ಈ ವಿಡಿಯೋಗಳನ್ನ ನೋಡುವಂಥ ಸಂದರ್ಭದಲ್ಲಿ ಇವ್ರದೇ ಡಿಫ್ರೆಂಟು, ಇವ್ರ ಮನೆಯಲ್ಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ನೀವು ಮಾಡಿ ಅನ್ನುವಂಥದ್ದು ಅಲ್ವಾ? ಸಿಂಪಲ್ ರೆಮಿಡೀಸ್, ಮನೆಯಲ್ಲೇ ಇರುವಂಥದ್ದು, ಅಡುಗೆ ಮನೆಯಲ್ಲಿರುವಂಥದ್ದು ವಸ್ತುಗಳನ್ನ ಬಳಸ್ಕೊಂಡು ಎಲ್ಲಾನು ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ನಿಮಗೆ ಅವಾಗ ಅನ್ನಿಸ್ಲಿಲ್ವಾ ಇವ್ರೇನು ಸಿಂಪಲ್ ಆಗಿ ಹೇಳ್ತಾ ಇದಾರೆ, ಇವರೆಲ್ಲ ನೋಡಿದ್ರೆ ಹಿಂಗೆ ಹೇಳ್ತಾರೆ, ಯಾವ್ದನ್ನ ನಂಬೇಕು ಯಾವ್ದನ್ನ ಬಿಡಬೇಕು ಅನ್ನೋ ಥರದ್ದು ಅನ್ನಿಸ್ತಾ? ಅಂದ್ರೆ ಸ್ಟಾರ್ಟಿಂಗ್ ಮೇಡಮ್ ಒಂದು ವಾರ 10 ದಿನ ನಾನು ಅಬ್ಸರ್ವ್ ಮಾಡಿದೆ ಅಷ್ಟೇ, ಬಿಟ್ಟರೆ ಅಂದರೆ ಕೆಲವು ನೆಗೆಟಿವ್ ಬರ್ತವೆ, ಪಾಸಿಟಿವ್ ಬರುತ್ತೆ ಇದರಲ್ಲಿ ಕಾಮೆಂಟ್ಸು. ಸುಮ್ಮನೆ ನೋಡ್ತಾ ಇದ್ದೆ. ಯಾವಾಗ ಅದು ಮೂಲಮಂತ್ರ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನಗೆ ವೈಬ್ ಕನೆಕ್ಟ್ ಆಯಿತು. ಒಂದು ಯೂನಿವರ್ಸ್ ಅಂದರೆ ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಯಾವುದೋ ಒಂದು ಮೊದಲೇ ಆಧ್ಯಾತ್ಮಿಕ ಜೀವನದಲ್ಲೇ ನಾನು ಇರೋದ್ರಿಂದ, ಇನ್ನೊಂದು ಏನಂದರೆ ನಾವೊಂದು ದೇವಸ್ಥಾನ ಪೂಜಾರಿ ಆಗಿರೋದ್ರಿಂದ ಊರಲ್ಲಿ ನಮ್ಮದು ಒಂದು ದೇವಸ್ಥಾನ ಪೂಜಾರಿ ಹಂಗಾಗಿ ನಮ್ಗೆ ಅದು ವೈಬ್ ಕನೆಕ್ಟ್ ಆಗುತ್ತೆ ಮೇಡಮ್. ಏನಂದರೆ ಇವಾಗ ಇಮಿಡಿಯೇಟ್ ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು ಸ್ವಂತ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ ಮೇಡಮ್. ಇನ್ನೊಬ್ರಿಗೆ ನಾನು ಹೇಳ್ಬೇಕಂದ್ರೆ ನನ್ನ ಫಸ್ಟ್ ನಾನು ಗೆಟನ್ ಆದರೆ ಅಲ್ಲ ಅವ್ರಿಗೆ
ನಾನು ಹಿಂಗಾಗಿದ್ದೀನಿ ನೀವು ತೊಗೊಳ್ರಿ ಅಂತ ಹೇಳೋದಕ್ಕೆ. ಸೊ ಯಾರು ಹೇಳ್ತಾರೆ ಮೇಡಮ್ ಇವತ್ತಿನ ದಿನದಲ್ಲಿ ಒಂದು ಡೈಲಿ ಬಂದು 7:30 ಡೈಲಿ ವಿಡಿಯೋದಲ್ಲಿ ಬಂದು ನೀವು ಅದು ಮಾಡಿರಿ ಇದು ಮಾಡಿರಿ ಫ್ರೀ ಆಫ್ ಕಾಸ್ಟಲ್ಲಿ ಯಾರು ಹೇಳ್ತಾರೆ ಮೇಡಮ್? ಇವತ್ತು ಎಲ್ಲ ದುನಿಯಾನೇ ದುಡ್ಡಿನಿಂದ ಇದೆ. ಅಂಥದ್ರಲ್ಲಿ ನನಗೆ ಅದು ಗುರೂಜಿಯವರು ಒಂದೊಂದೇ ಡೇ ಬೈ ಡೇ ನೋಡ್ತಾ ಹೋದಂಗೆಲ್ಲ ನನಗೆ ಅದು ಕನೆಕ್ಟ್ ಆಯಿತು. ನನಗೆ ರಿಲೇಟೆಡ್ ಇರೋಂಥ ರೆಮಿಡಿ ನಾನು ಮಾಡಿಕೊಂಡೆ 1 by 1. ಓಕೆ. ಸೊ ಇವಾಗ ಯಾರೇ ಒಂದು ಗುರುಗಳೇ, ಇವಾಗ ಯಾರೇ ಒಂದು ಸಮಸ್ಯೆಗಳು ಸಿಕ್ಕಾಕೊಂಡಾಗ ಮೊದಲಿಗೆ ಕೆಲವರು ಹೇಳ್ತಾರೆ, ಈಗ ವಾಸ್ತು ಎಲ್ಲ ನೋಡೋರು, ನಿಮ್ಮ ಮನೆಯಲ್ಲಿ ಇದು ಈ ದಿಕ್ಕಲ್ಲಿದೆಯಾ, ಅಡುಗೆ ಮನೆ ಈ ದಿಕ್ಕಲ್ಲಿದೆಯಾ, ನೀವು ಯಾವ ದಿಕ್ಕಲ್ಲಿ ಮಲಗ್ತೀರಾ, ಇದನ್ನು ಸರಿ ಮಾಡಿಸ್ಕೋಬೇಕು ಅಂದರೆ ನಿಮ್ಗೆ ಸಮಸ್ಯೆ ಸರಿ ಹೋಗುತ್ತೆ. ಇವ್ರು ಬಂದಾಗಲೂ ಕೂಡ ಆ ಥರದ ಸಮಸ್ಯೆಗಳೇನಾದ್ರು ಇತ್ತಾ, ಹೇಗೆ ಅಂತ ಹೇಳಿ? ವಾಸ್ತುವಿನಿಂದಾಗಿ ಏನಾದರೂ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥ ಪರಿಸ್ಥಿತಿ ಬಂದಿತ್ತಾ? ವಾಸ್ತುವಿಗೆ ನಾವು ರೀಸೆಂಟಾಗಿ ನಾವು ಹೋಗ್ತಾ ಇದ್ದೀವಿ ಅವರ ಮನೆಗೆ. ಯಾಕೆಂದರೆ ನಮ್ಮ ಬೇರೆ ಸ್ಥಳದಲ್ಲಿ ನಾನು ಕಚೇರಿಯಲ್ಲಿ ಕೆಲಸಕ್ಕೆ ಹೋದಾಗ ಅವ್ರನ್ನ ಕರೆಸಿ ಭೇಟಿ ಮಾಡಿದ್ದೆ ಕಾರ್ಯದ ಒತ್ತಡದಿಂದ. ಹೌದು, ಖಂಡಿತವಾಗಿಯೂ ವಾಸ್ತು ಅನ್ನೋದು ಇದೆ. ವಾಸ್ತು ಅನ್ನೋದು ಒಂದು ವಿಜ್ಞಾನ, ಆಧ್ಯಾತ್ಮ ಮತ್ತು ವಿಜ್ಞಾನ. ವಾಸ್ತು ನೋಡಿ ಏನಾಗುತ್ತೆ ಅಂತಂದರೆ, ಭಗವಂತ ಆ ವಿಶೇಷವಾಗಿ ರಚನೆ ಮಾಡಿಸಿರುವಂಥ ಒಂದು ಶಾಸ್ತ್ರ ಅದು. ವಾಸ್ತುಶಾಸ್ತ್ರ ಅನ್ನೋದು ಖಂಡಿತವಾಗಿದೆ. ಅದಕ್ಕೆ ನಾವು ಸೈನ್ಸ್ ಅಂತ ಕೂಡ ಹೇಳ್ತೀವಿ, ವಿಜ್ಞಾನ ಅಂತ ಕೂಡ ಹೇಳ್ತೀವಿ. ಎರಡನ್ನೂ ಕೂಡ ನಾವು ಸ್ವೀಕಾರ ಮಾಡಬೇಕು. ನೀವು ನಂಬ್ತೀರಾ ವಾಸ್ತುವನ್ನು ಆಧ್ಯಾತ್ಮ ದೃಷ್ಟಿಯಿಂದ ಸ್ವೀಕಾರ ಮಾಡಿ, ಇಲ್ಲ ನಂಬಲ್ಲ ಅಂತಂದರೆ ವಿಜ್ಞಾನದ ದೃಷ್ಟಿಯಿಂದ ಸ್ವೀಕಾರ ಮಾಡಿ. ಇದ್ದದ್ದಂತೂ ಸತ್ಯ. ಸೊ ಖಂಡಿತವಾಗಿಯೂ ಕೂಡ ಆ ವಾಸ್ತು ಈಗ ಅವ್ರನ್ನ ನಾವು ಫೇಸ್ ವೈಸ್, ಈಗ ನಾವು ಹೇಳ್ತೀವಿ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಫೇಸ್ ವೈಸ್ ಹೋಗೋಣ ಟ್ರೀಟ್ಮೆಂಟಿಗೆ, ಸಡನ್ನಾಗಿ ನಾವು ಸರ್ಜರಿಗೆ ಹೋಗೋದು ಬೇಡ, ನೋಡೋಣ, ಆ ಥರದ್ದೆಲ್ಲ ಇರುತ್ತೆ. ಈಗ ಅವ್ರಿಗೆ ಹೀಲಿಂಗ್ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ ಫೇಸ್ ವೈಸಲ್ಲಿ ಹೀಲಿಂಗ್ ಮಾಡ್ತಾ ಇದ್ದೀವಿ. ಈಗ ಅವರು ಆವಾಗ ಇದ್ದಿದ್ದು ಮನಸ್ಥಿತಿಗೂ ಈಗಿಗೂ ಹ್ಯಾಪಿನೆಸ್, ಯಾಕೆಂದರೆ ಜೀವನದಲ್ಲಿ ಅದು ಮಿರಾಕಲ್ ಒಂದು ನಡೆದ್ಬಿಟ್ಟಿದೆ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ, ಮಗಳು ಫಾರಿನಿಗೆ ಹೋಗುವಂಥದ್ದೊಂದು ನಮಗೆ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು. ಅದು ನಾವು ಮೊದಲೇ ಹೇಳಿದ್ರೆ ಅವ್ರು ಫಸ್ಟ್ ಮೀಟಿಂಗಲ್ಲಿ ಬಂದಾಗ ಗುರುಜಿ ಬಿಡಿ ಏನು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳುವಂಥ ಮಾತು ಕೂಡ ಬರ್ತಿತ್ತು ಡಿಸ್ಕಷನ್ನಲ್ಲಿ. ಬಟ್ ಈಗ ಅವ್ರು ಹೇಳ್ತಾ ಇರೋದ್ರಿಂದ ಅದು ಅವರೇ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಬಿಟ್ಟಿದ್ದು. ಸೊ ಎಕ್ಸ್ಪೀರಿಯನ್ಸ್ ಆಗಿದೆ, ಈಕ್ವಲ್ ಆಗಿದೆ. ಇದರ ನೆಕ್ಸ್ಟ್ ಹಂತದಲ್ಲಿ ವಾಸ್ತು, ಅಲ್ಲಿಗೆ ಅವರಿಂದ ಅಪೇಕ್ಷೆ ಬಂದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಹೋಗಿ ಆ ವಾಸ್ತು ಕೂಡ ಅದನ್ನು ಸರಿ ಮಾಡಿಬರುವಂಥ ಇದನ್ನು ಮಾಡ್ತೀವಿ. ಯಾಕೆಂದರೆ ಏನಾಗುತ್ತೆ, ನಾವು ಎಲ್ಲೇ ಹೋದರೂ ಕೆಲಸಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತೀವಿ. ಹೌದು, ನಮ್ಮ ಮನಸ್ಥಿತಿ, ನಮ್ಮ ಔರ, ನಮ್ಮ ಚಕ್ರ ಮತ್ತು ವಾಸ್ತು ವೈಬ್ರೇಷನ್ ಎರಡು ಈಕ್ವಲ್ ಇರಬೇಕು. ಒಂದು ಯಾವುದಾದ್ರೂ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರುತ್ತೆ. ಈಗ ಹೇಗೆ ನಾನು ಹೇಳ್ತಾ ಇರ್ತೀನಿ, ಕೆಲವೊಂದು ಬಿಸ್ನೆಸ್ ಫ್ಯಾಮಿಲೀಸ್ಗಳಿರುತ್ತೆ, ಗುರುಗಳೇ ನಾನು ಮನೇಲಿಟ್ಟು ಶ್ರೀಚಕ್ರ ಪೂಜೆ ಮಾಡ್ತೀನಿ, ನಾನು ಅಂಗಡಿಗೆ ಬೇಡ ಅಂತಾರೆ. ಯಾಕೆ? ಅಂಗಡಿಗೆ ಅವ್ರು ಹೋಗ್ತಾರೆ, ಕೂತ್ಕೋತಾರೆ, ಅದ್ರದ್ದು ವಾಸ್ತು ಆಗಲಿ ಅಲ್ಲಿನ ವೈಬ್ರೇಷನ್ ಡೌನ್ ಆಗುತ್ತೆ. ಮನೆಗೆ ಬಂದಾಗ ಅದು ಕರೆಕ್ಟ್ ಇರುತ್ತೆ, ಗುರುಗಳೇ ಹ್ಯಾಪಿಯಾಗಿರ್ತೀನಿ, ಅಲ್ಲಿ ಹೋದಾಗ ಯಾಕೋ ಹಣ ನಿಲ್ಲಲ್ಲ, ಮನೇಲಿ ಹ್ಯಾಪಿಯಾಗಿದೆ. ಅಲ್ಲಿಗೆ ನಾನು ಎರಡೂ ವಾಸ್ತು ನೋಡಿ ಎರಡೂ ಶ್ರೀಚಕ್ರ ಇಡಿಸ್ಕೊಟ್ಟಾಗ ಹಾ ಗುರುಗಳೇ ಈಗ ಸರಿ ಆಯಿತು ಅಂತಾರೆ. ವೈಬ್ರೇಷನ್ ಇರಲೇಬೇಕಾಗುತ್ತೆ. ಖಂಡಿತವಾಗಿಯೂ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಅವ್ರಿಗೆ ಇವತ್ತು ಸರ್ಪ್ರೈಸಿಂಗ್, ನಾನು ಮಂಜುನಾಥ್ ಅವ್ರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಹೇಗೂ ನಮ್ಮ ಮಂಜುನಾಥ್ ಅವರ ಮಗಳು ಫಾರಿನ್ಗೆ ಹೋಗ್ತಾ ಇದ್ದಾರೆ, ಹಾಂಗ್ಕಾಂಗಿಗೆ. ನಮ್ಮ ಜೀತ್ ಮೀಡಿಯಾ ಕಡೆಯಿಂದ ಅವರು ಇನ್ನೇನು ಅವರು ಫಾರಿನ್ಗೆ ಹೋಗಬೇಕು ಅನ್ನೋ ಒಂದು ವಾರ ಮುಂಚಿತವಾಗಿ ಇದೇ ಸ್ಟುಡಿಯೋದಲ್ಲಿ ನೀವು ಇರ್ತೀರಾ, ಅವರೂ ಬರಲಿ. ನಮ್ಮ ಜೀತ್ ಮೀಡಿಯಾ ಕಡೆಯಿಂದ ಅವರ ಮಗಳ ಒಂದು ಪ್ರಯಾಣಕ್ಕೆ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಆ ಒಂದು ಗುಡ್ ನ್ಯೂಸನ್ನು ಕೂಡ ಇವತ್ತು ಅವರಿಗೆ ಶುಭ ಸಮಾಚಾರ. ನೋಡಿ, ನೀವು ಅವ್ರನ್ನ ನಂಬಿ ಇಲ್ಲಿವರೆಗೂ ಪ್ರಯಾಣ ಮುಂದುವರಿಸಿದ್ರೆ, ಇನ್ನು ಮುಂದೆ ನಿಮ್ಮ ಮಗಳ ಪ್ರಯಾಣ ವಿದೇಶಕ್ಕೆ. ಸೊ ಅದು ಅಲ್ಲಿವರೆಗೂ ಕೂಡ ಅವ್ರು ನಿಮ್ಮ ಜೊತೆಗೆ ನಿಂತ್ಕೊಂಡಿರುವಂತ ಈ ಕ್ಷಣದಲ್ಲಿ ಏನ್ ಅನ್ನಿಸ್ತಿದೆ? ಇಲ್ಲ ಅನ್ಕೊಂಡಿರ್ಲಿಲ್ಲ ಮೇಡಮ್, ಎಕ್ಸ್ಪೆಕ್ಟೇ ಇಲ್ಲ. ಅವ್ರ ಆಶೀರ್ವಾದ, ಒಂದು ಅವ್ರ ಮಾರ್ಗದರ್ಶನನೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮಗೆ ಈ ಎಲ್ಲ ಓವರ್ ಆಲ್ ಜರ್ನಿ ನೋಡಿದಾಗ ಅವ್ರಿಗೇನೋ ಒಂದು ಮನಸ್ಸಿಂದ ಹೇಳಬೇಕು ಅಂತ ಅನಿಸಿರುವಂಥದ್ದು ಬದಲಾವಣೆ ಆಗಿರ್ಬೋದು, ಅಥವಾ ದುಃಖ ಆಗಿರ್ಬೋದು, ಏನಾದರೂ ಅನಿಸಿದ್ದನ್ನು ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೋಬೋದು. ವೇದಿಕೆ ನಿಮ್ಮದೇ ಇವಾಗ. ಗುರುಜಿ, ಇವತ್ತಿನ ದುಡ್ಡಿನ ದುನಿಯಾ ಇದೆ ಗುರುಜಿ. ಯಾರನ್ನ ಏನಾದರೂ ಮಾತಾಡಿಸ್ಬೇಕು ಅಂದರೂ ಕೂಡ ಅವರಿಂದ ಅಪೇಕ್ಷೆ ಪಡ್ತಾರೆ ಗುರುಜಿ. ಇವತ್ತಿನ ಜಮಾನನೇ ಹಂಗಿದೆ. ಅವರು ಯಾರೇ ಈಗ ನನಗೇ ಆಗಲಿ ಬೇರೆ ಯಾರಿಗೇ ಆದರೂ, ಯಾಕೆ ಮಾತಾಡಿಸ್ಲಾರ್ದವ್ನು ಇವತ್ತು ಮಾತಾಡಿಸ್ತಾ ಇದ್ದಾನಲ್ಲ, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ನಾನು ಮಾತಾಡಿಸ್ತೇನೆ ಅನ್ನೋಂಥ ಒಂದು ಕಾಲ ನಡೀತಾ ಇದೆ. ಅಂಥದ್ರಲ್ಲಿ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಪ್ರತಿದಿನ 7:30 ಬಂದು ಪ್ರತಿಯೊಂದು ಒಂದೊಂದು ರೆಮಿಡಿ ಕಷ್ಟಕ್ಕೆ ಅಂತ ಹೇಳ್ತಾ ಇದ್ರು ಗುರುಜಿ. ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಗುರುಜಿ. ಅದು ಎಲ್ರಿಗೂ ಬರೋಲ್ಲ ಗುರುಜಿ ಆ ಥರ. ಅಂದರೆ ಮನಿ ಮೈಂಡೆಡ್ ಇರೋರು ನೀವು ಇಲ್ಲಿ ಬರ್ರಿ, ಮೀಟ್ ಆಗ್ರಿ. ನಾವು ಕೆಲವರನ್ನು ನೋಡಿದ್ದೀವಿ ಗುರುಜಿ. ಅದು
ಆ ವಿಜಯವಾಡ ಕನಕ ದುರ್ಗಮ್ಮನೇ ನಿಮ್ಮ ಮುಖಾಂತರ ನನಗೆ ಒಂದು ಕನೆಕ್ಟ್ ಮಾಡಿಕೊಟ್ಟಿದ್ದಾಳೆ ಅಂತ ನಾನು ಆ ತಾಯಿನ ಸ್ಮರಿಸ್ತೀನಿ ಗುರುಜಿ. ಅದ್ರ ಜೊತೆಗೆ ನೀವ್ಯಾರೋ ಗೊತ್ತಿಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಿತ್ತು. ನಿಮ್ಮನ್ನ ಅವ್ರವರೆಗೂ ಕರ್ಕೊಂಡು ಬಂತು ಯೂನಿವರ್ಸ್, ಕರೆಕ್ಟಾ? ಅವರನ್ನ ಪರಿಚಯ ಮಾಡಿಸ್ತು. ಇವತ್ತು ನಿಮ್ಮ ಕಷ್ಟದಲ್ಲೂ ನಿಂತ್ಕೊಂಡ್ರು, ಇವತ್ತು ನಿಮ್ಮ ಸುಖದಲ್ಲೂ ನಿಂತಿದ್ದಾರೆ. ನಿಮ್ಮ ಮಗಳ ಒಂದು ವಿದೇಶ ಪ್ರಯಾಣಕ್ಕೆ ಅವ್ರ ಕಿರುಕಾಣಿಕೆ ಕೂಡ ನೀಡ್ತಾ ಇದ್ದಾರೆ. ಆ ಸಂದರ್ಭವನ್ನ ನೀವು ನೆನ್ಸ್ಕೊಂಡು ಹೇಳೋದಾದ್ರೆ ಏನು? ಮೇಡಮ್, ನನಗೆ ಗುರುಜಿ ಏನು ಹೇಳ್ತಾರೆ ಅದನ್ನು ಇನ್ ಫ್ಯೂಚರ್ ಆದರೂ ನನ್ನ ಲೈಫ್ ಲಾಂಗ್ ನಾನಾಗಿಲ್ಲ, ನನ್ನ ಕುಟುಂಬ ಗುರುಜಿ ಅವ್ರ ಮಾರ್ಗದರ್ಶನ ಮುಖಾಂತರನೇ ನಮ್ಮ ಲೈಫ್ ಮೇಡಮ್. ಗುರೂಜಿ ಅವ್ರ ಮಾರ್ಗದರ್ಶನನೇ ನಮ್ಗೆ ಇಂಪಾರ್ಟೆಂಟ್. ಗುರೂಜಿ ಅವ್ರು ಏನು ಹೇಳ್ತಾರೆ, ರೆಮಿಡಿ ಆಗಿರಲಿ, ಕಷ್ಟ. ಇನ್ನೊಂದು ಬೇಸರದ ಸಂಗತಿ ಏನಂದರೆ, ಕಷ್ಟ ಅಂತ ಬಂದಾಗ ವೆಂಕಟರಮಣ ಅಂತೀವಿ, ಹೌದಾ, ಅಂಥ ಇದರಲ್ಲಿ ಏನೋ ಒಂದು ಕಷ್ಟ ಅಂತ ಬಂದಾಗ ಇಮ್ಮಿಡಿಯೇಟ್ ಗುರೂಜಿ ಸಿಗಲ್ಲ ಅನ್ನೋದು ಒಂದೇ ಒಂದು ಬೇಜಾರಿದೆ ಮೇಡಮ್. ಅದು ಒಂದು ಬಿಟ್ಟರೆ ರೆಮಿಡಿ ಎಲ್ಲ ನೋಡ್ತಾ ಇರ್ತೀವಿ, ಡೇ ಬೈ ಡೇ ಒಂಥರ ಫ್ಯಾಮಿಲಿ ಮೆಂಬರ್ ಥರ ದಿನ ನೋಡ್ತೀವಿ, ರೆಮಿಡಿ ಎಲ್ಲ ಫಾಲೋಅಪ್ ಮಾಡ್ತಾಯಿದ್ದೀವಿ. ಒಂದು ದಿನವೂ ನಾನಾಗಿರಲಿ, ನಮ್ಮ ಕುಟುಂಬ ಪ್ರತಿದಿನ ನೆನೆಸ್ಕೊಂಡೇ ಇರೋ ದಿನವೇ ಇಲ್ಲ ಮೇಡಮ್ ಗುರೂಜಿಗೆ. ನೀವು ಗುರೂಜಿ ನಿಮಗೊಬ್ಬರೇ, ಗುರೂಜಿಗೆ ನಿಮ್ಮಂತಹ ಭಕ್ತರು ಸುಮಾರು ಜನ, ಎಲ್ಲರನ್ನೂ ನೋಡ್ಕೋಬೇಕು, ಎಲ್ಲರಿಗೂ ಆನ್ಸರ್ ಮಾಡಬೇಕು. ಸೊ ಆ ಸಂದರ್ಭದಲ್ಲಿ ತಾಳ್ಮೆ ಬಹಳ ಮುಖ್ಯ ಆಗತ್ತೆ. ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗಬಹುದು ಗುರುಗಳು. ಇವತ್ತೇನೋ ಆಗಿಲ್ಲ, ನಾಳೆ ಖಂಡಿತವಾಗ್ಲೂ ನಂಗೆ ಇದಕ್ಕೆ ಪರಿಹಾರ ಸಿಗತ್ತೆ, ಮತ್ತೊಂದೇನೋ ಹೇಳ್ತಾರೆ ನನಗೆ ಅಂತ ಕಾಯೋದಿದೆಯಲ್ವಾ. ಕಾದ ನಂತರ ಸಿಗೋವಂಥ ಇದಿದೆಯಲ್ಲ, ಪ್ರತಿಫಲ ಇರುತ್ತಲ್ಲ, ಅದಿನ್ನೂ ನಿಜವಾಗ್ಲೂ ಖುಷಿ ಕೊಡುತ್ತೆ. ಸೊ ಗುರೂಜಿ, ಇವತ್ತು ಅವ್ರ ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಖುಷಿ ಆಗಿರ್ಬೋದು, ಆ ಸಂತೋಷ, ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇರುವಂಥದ್ದು, ಇನ್ನು ಮುಂದೆ ಒಳ್ಳೇದಾಗತ್ತೆ ಅನ್ನುವಂಥ ಪಾಸಿಟಿವ್ ಮೈಂಡ್ ಸೆಟ್, ಎಲ್ಲದಕ್ಕೂ ಕೂಡ ಅವರು ನಿಮಗೆ ಕಾರಣೀಕರ್ತರನ್ನಾಗಿ ಮಾಡ್ತಾ ಇರುವಂಥದ್ದು. ಓವರಾಲ್ ಇವಾಗ ನೋಡುವಂಥ ಸಿಚುವೇಶನ್ ಅವ್ರದ್ದು, ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಖಂಡಿತ ಇನ್ನು ಮುಂದೆ ಅವರ ಜೀವನ ಉಜ್ವಲವಾಗಿದೆ. ಲಕ್ಷ್ಮೀನಾರಾಯಣರ ಕೃಪೆಯಿಂದ, ಶ್ರೀಕೃಷ್ಣನ ಒಂದು ಆಶೀರ್ವಾದ, ಅಮ್ಮನವರು ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ ಎಲ್ಲವೂ ದಾರಿ ಸುಗಮ ಇದೆ. ಯಾಕೆ ಅಂತಂದರೆ ಇಷ್ಟು ಇನ್ನು ಶಾರ್ಟ್ ಪೀರಿಯಡ್ ಅವರು ಇಷ್ಟು ಸಕ್ಸಸ್ ನೋಡಿದ್ದಾರೆ. ಒಂದು ಜೀವನದಲ್ಲಿ ಏನು ಅಂದ್ಕೊಂಡಿದ್ರು ಅದರ ಒಂದು ಕೋಟಿ ಪಟ್ಟು ಅವರಿಗೆ ಅಮ್ಮನವರು ದಾರಿ ತೋರಿಸಿದಾರಲ್ಲ. ಒಂದು ಇವತ್ತು ವಿದೇಶಿ ಯಾತ್ರಾ ಹಣೆಯಲ್ಲಿ ನಾನು ನಿಜವಾಗ್ಲೂ ಇದನ್ನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತೀನಿ, ಬೇಕಾದರೆ ಅದು ಪರಿಶೀಲನೆ ಮಾಡಿಸ್ಲಿ ಅವರು. ಆ ಮಗುವಿನ ಒಂದು ಇದರಲ್ಲಿ ವಿದೇಶ ಯಾತ್ರೆಯ ಯೋಗ ಬರದೇ ಇಲ್ಲ, ಆದರೂ ಕೂಡ ಈಗ ಅದು ಸಕ್ಸಸ್ ಆಗಿದೆ. ಅದು ಹೆಂಗೆ ಸಕ್ಸಸ್ ಆಗಿದೆ? ಅಮ್ಮನವರು ಅದೇನು ಹೇಳ್ತಾರೆ, ಹಣೆ ಬರೆಯವ ಚೇಂಜ್ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಅವರು ಏನು ನಂಬಿ ನಡೀತಾ ಇದ್ದಾರೆ ಅದನ್ನು ನಡೀಲಿ. ಮುಂದೆ ಅವರ ಜೀವನ, ಅವರ ಧರ್ಮಪತ್ನಿ, ಮಕ್ಕಳು ಜೀವನ ಎಲ್ಲವೂ ಉಜ್ವಲವಾಗಿದೆ. ನಂಬ್ಕೊಂಡು ಹೋದರೆ ಖಂಡಿತವಾಗಿಯೂ ಅವರು ನೆಕ್ಸ್ಟ್ ಇಯರ್ ಮತ್ತೆ ಪಾಡ್ಕಾಸ್ಟಿಗೆ ಬರ್ತಾರೆ, ಆ ಫ್ಯಾಮಿಲಿ ಸಮೇತ ಬರ್ತಾರೆ. ಮಕ್ಕಳು, ಅವರ ಎಕ್ಸ್ಪೀರಿಯೆನ್ಸು, ಅವರ ಧರ್ಮಪತ್ನಿ ಎಲ್ಲವನ್ನ ನಾವು ಮುಕ್ತವಾಗಿ ಮಾತಾಡ್ತಾ ಹೋಗೋಣ. ಒಳ್ಳೇದಿದೆ ಅವರಿಗೆ, ತುಂಬ ಒಳ್ಳೆಯದು. ಒಂದು ಮುಂದೆ ಗುರಿ ಇರಬೇಕಾದ್ರೆ ಹಿಂದೆ ಗುರು ಇರಬೇಕಂತೆ. ಸೊ ಅವರಿಗೆ ನೀವು ಗುರುಗಳಾಗಿ ನಿಂತಿದ್ದೀರಾ, ಅವರ ಜೀವನಕ್ಕೆ ಒಂದು ಗುರು ಮಾರ್ಗದರ್ಶನ ಸಿಗ್ತಾ ಇದೆ. ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಜೀವನಕ್ಕೆ, ಹಾಗೆ ನಿಮ್ಮ ಮಗಳ ಜೀವನ ಉಜ್ವಲವಾಗಿರಲಿ. ನಿಮ್ಮ ಫ್ಯಾಮಿಲಿ ಎಲ್ಲ ಮತ್ತೊಂದ್ಸರಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ. ಥ್ಯಾಂಕ್ ಯು ಗುರುಗಳೇ, ಇನ್ನು ಓವರ್ ಆಲ್ ಆಗಿ ಜನರಿಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ? ಖಂಡಿತ. ಈಗ ನಾವೇ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. 2 ವರ್ಷದಿಂದ ಶ್ರೀಚಕ್ರವನ್ನು ಸಿದ್ಧಿ ಮಾಡಿ, ಹೇಗೆ ಈ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ಅದು ಆದಿಶಂಕರಾಚಾರ್ಯರ ಮುಖಾಂತರ 8ನೇ ಶತಮಾನದಲ್ಲಿ ನಮ್ಮ ಮಾನವ ಜನಾಂಗ ಕಲ್ಯಾಣದ ಅಭಿವೃದ್ಧಿಗೆ ಅವರು ಕೊಟ್ಟರು. ಒಂದು 2 ವರ್ಷದಿಂದ ನಾವು ಅದನ್ನು ನಮ್ಮ ಭಕ್ತರಿಗೆ, ವೀಕ್ಷಕರಿಗೆಲ್ಲ ಅದನ್ನ ಕಳಿಸ್ತಾ ಇದ್ದೀವಿ. ಮನೆಗೆ ಸಿದ್ಧಿ ಪೂಜೆ ಮಾಡಿ ಕಳಿಸ್ಬೇಕಾದ್ರೆ ನಾವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮಗೆ, ಇವರು ಲೋನ್ ಬಗ್ಗೆ ಮಾಡಿದ್ದಾರೆ ಅಂದರೆ ಲೋನ್ದು ಗುಡ್ ನ್ಯೂಸ್ ಬರುತ್ತೆ ಅಂತ. ಬಟ್ ಬಿಯಾಂಡ್ ದ್ಯಾಟ್ ಏನೋ ಒಂದು ಗುಡ್ ನ್ಯೂಸ್ ಬಂದಿರುತ್ತೆ. ಗುರುಜಿ, ನಾವು 2 ಸೈಟ್ ತೊಗೊಂಡ್ವಿ ಅಂತ, ಅವ್ರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಅವ್ರು ತೊಗೊಂಡಿದ್ದು ಲೋನ್ ಕ್ಲಿಯರ್ ಮಾಡೋದಕ್ಕೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಆ 2 ಸೈಟ್ ಬಗ್ಗೆ ಅವ್ರು ಹೇಳೇ ಇಲ್ವಲ್ಲ ನಮಗೆ. ಒಂದು ಮನೆಯಲ್ಲಿ 2 ವೀಲರ್ ಕೂಡ ಇರಲಿಲ್ಲ, ಕಳಿಸಿದ್ವಿ. ಅವ್ರದ್ದು ವಿಶ್ ಮದುವೆದಿತ್ತು, ಮಗನ ಮದುವೆ ಆಗಿರಲಿಲ್ಲ. 35 ವರ್ಷ ಆಗಿತ್ತು, ಮಗನ ಮದುವೆ ಆಗಿರಲಿಲ್ಲ. ನಮಗೆ ತುಂಬ ಏಜ್ ಬಾರ್ ಆಗ್ತಾ ಇದೆ, ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ, ಏನು ಮಾಡಬೇಕು ಗುರುಗಳೇ? 10 ನಿಮಿಷ ಅವ್ರು ಕಣ್ಣೀರು ಹಾಕೋದು ನಿಲ್ಲಿಸಲಿಲ್ಲ. ನಮ್ಮ ಸಮಾಧಾನ ಮಾಡಿ ಆಗತ್ತೆ ಅಂತ ಮನೆಗೆ ಹೋಗಿ 3 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಯಿತು. ಆಮೇಲೆ ಗುಡ್ ನ್ಯೂಸ್, ಗುರುಗಳೇ ನಾವೊಂದು ಐಷಾರಾಮಿ ಕಾರ್ ತೊಗೊಂಡ್ವಿ. ಅಂದರೆ ಶ್ರೀಚಕ್ರದ ಮಹಿಮೆ ಹೇಗಿರುತ್ತೆ ಅಂದರೆ, ನಿಮ್ಮ ವಿಷನ್, ನಿಮ್ಮ ಥಾಟ್ ಏನಿರುತ್ತೆ, ನಿಮ್ಮ ಜೀವನದ ಗುರಿ ಏನಿರುತ್ತಲ್ಲ, ಅದಕ್ಕಿಂತ ಕೋಟಿ ಪಟ್ಟು ಜಾಸ್ತಿ ತಂದು ಎದುರುಗಡೆ ನಿಲ್ಲಿಸುತ್ತೆ.
ಯು ಕ್ಯಾನ್ ನಾಟ್ ಬಿಲೀವ್ ಇಟ್. ನಿಮ್ಗೆ ನಂಬಕ್ಕೆ ಆಗಲ್ಲ. ಈಗ ಹೇಗೆ ಮಂಜುನಾಥ್ ಅವ್ರು ಹೇಳಿದರು, ನನಗೆ ಮಗಳು ವಿದೇಶಕ್ಕೆ ಹೋಗ್ತಾಳೆ ಅನ್ನೋದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ, ಅಂಥದ್ದನ್ನು ಅದು ಸಕ್ಸಸ್ ಮಾಡಿ ತೋರಿಸುತ್ತೆ. ಮೊನ್ನೆ ರೀಸೆಂಟಾಗಿ PU ಸೆಕೆಂಡ್ ಇಯರ್ ರಿಸಲ್ಟ್ ಆದ ದಿವಸ ಅವರ ಅಕ್ಕ ಬಂದು ಇಲ್ಲಿ ಸ್ಟುಡಿಯೋದಲ್ಲಿ ಕಣ್ಣೀರು ಹಾಕ್ತಾ ಆನಂದ ಬಾಷ್ಪ ಹಾಕ್ತಾ ಇದೇ ಸ್ಥಳದಲ್ಲಿ ಅವರೊಂದು ಪಾಡ್ಕಾಸ್ಟ್ ಮಾಡಿದರು. ಫಸ್ಟ್ ಇಯರ್ಗೆ ತಂಗಿ ಫೇಲ್ ಆಗುವಂಥ ಪರಿಸ್ಥಿತಿ, ಅದನ್ನ ಇಮ್ಮಿಡಿಯೇಟ್ಲಿ ಶ್ರೀಚಕ್ರ ತರಿಸಿದಾಗ ಸೆಕೆಂಡ್ ಇಯರ್ಗೆ ರಾಜ್ಯಕ್ಕೆ ಟಾಪರ್ ತಂಗಿ ಬಂದು ಹೇಳಿದರು. ಸೊ ಏನು ಇಮ್ಯಾಜಿನೇಷನ್ ಇದೆ ಬಿಯಾಂಡ್ ಮಾಡಿಕೊಡುತ್ತೆ. ಹಾಗಾಗಿ ಅದನ್ನು ಯಾರು ಪಾಪ ಕಷ್ಟದಿಂದ ನೊಂದಿದ್ದಾರೆ, ಬೆಂದಿದ್ದಾರೆ, ಶ್ರೀಚಕ್ರ ಯಂತ್ರ ನಿಮಗೆ ಅತಿ ಸಮೀಪದಲ್ಲಿದೆ, ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ಕಳಿಸ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅಂದ್ರೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳಿದ್ರೆ ನೀವು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ. ಇವಾಗ ನನಗೆ ಮನೆ ಇಲ್ಲ, ಮನೆ ಸಮಸ್ಯೆ, ನನಗೇನೋ ಒಂದು ಸೈಟ್ ತಗೋಬೇಕು ಅನ್ನೋ ಸಮಸ್ಯೆ ಹೇಳಿದ್ರೆ ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ. ನೀವು ಎಷ್ಟು ಬೇಕಾದ ದೊಡ್ಡ ಲಿಸ್ಟ್ ಕೊಡ್ಬೋದು, ಸಮಸ್ಯೆ ಏನ್ ತೊಂದರೆ ಇಲ್ಲ. ಎಷ್ಟು ಅನ್ಲಿಮಿಟೆಡ್ ವಿಷಯಗಳನ್ನ ನೀವು ಟೈಪ್ ಮಾಡಿ ಕಳಿಸ್ಬೋದು, ಎಷ್ಟಾದ್ರೂ ಪೇಜ್ ಗಟ್ಟಲೆ ಕಳಿಸ್ಬೋದು. ಬಟ್ ನಮ್ಮ ಅನುಭವಕ್ಕೆ ಏನ್ ಬರ್ತಾ ಇದೆ ಅಂತಂದ್ರೆ, ಆ ಕಷ್ಟ ಸಮಸ್ಯೆ ಎಲ್ಲ ತೀರಿ ವೇ ಬಿಯಾಂಡ್ ಅದೇನೋ ದೊಡ್ಡದಾಗಿ ಕೊಡ್ತಾ ಇದೆ ಜೀವನದಲ್ಲಿ ನಮಗೆ. ಅಂತಹ ಮಿರಾಕಲ್ಗಳನ್ನ ಅದ್ ಹೇಳ್ತಾರಲ್ಲ ಗುರುಗಳೇ, ಯೂನಿವರ್ಸ್ಗೆ ನಾವು ಕೇಳೋದು ಇಷ್ಟೇನೆ, ನಂಗೆ ಇಷ್ಟು ಸಾಕಪ್ಪ, ಇವತ್ತೊಂದು ಮನೆ ಇಲ್ಲ, ಮನೆ ಸಾಕು. ಹೌದು, ಅದಕ್ಕಿಂತ ಜಾಸ್ತಿ ನಾವು ಕೇಳ್ಕೊಂಡ್ರೆ, ಕೇಳೋದು ಬೇಡ, ನಿಂಗೆ ಎಷ್ಟು ಬೇಕೋ ಅಷ್ಟು ಕೊಡು ಅಂತ ಕೇಳಿದ್ರೆ ಅದು ಕೊಡುತ್ತೆ. ಅದೇ ತರ ನಾವು ಲಿಮಿಟೇಷನ್ ಹಾಕೊಂಡಿದೀವಿ ಅಂತ. ಶ್ರೀಚಕ್ರ ಅದೇ ತರ. ಅದೇ ಹೇಳ್ತಾ ಇದ್ದೆ ಮಂಜುನಾಥ್ ಅವ್ರಿಗೆ. ಅದರಲ್ಲಿ ಟ್ರಯಾಂಗಲ್ಸ್, ತ್ರಿಕೋನಗಳು ಬರುತ್ತೆ ಶ್ರೀಚಕ್ರದಲ್ಲಿ. ಅದರ ರಹಸ್ಯ ಏನು ಅಂತಂದರೆ, ಅದನ್ನು ಡಿಕೋಡ್ ಮಾಡೋದಕ್ಕೆ ದೇವರೇ ಬರಬೇಕು. ಅಂದರೆ ದೇವರಿಗೆ ಮಾತ್ರ ಡಿಕೋಡ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಅದರ ಹಿಂದಿನ ರಹಸ್ಯ ಇರುತ್ತಂತೆ. ಅದು ಯಾವ ಸ್ಥಳದಲ್ಲಿ ಕೂತಿದೆ ಆ ಸ್ಥಳದಲ್ಲಿ ಚಮತ್ಕಾರ ನಡೆಯುತ್ತೆ. ಸೊ ಹಾಗಾಗಿ ಅದನ್ನು ಬುಕ್ ಮಾಡಿಸ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮನೆಗೆ ತರಿಸ್ಕೊಂಡ್ರೆ ಮಾತ್ರ ಭಾಗ್ಯೋದಯ. ನಾವು ಹಾಗೆ ಕೂತ್ಕೊಂಡ್ರೆ ಸಮಸ್ಯೆಗಳು ಹಾಗೆ ಇರುತ್ತೆ. ಒಂದು ಸ್ಟೆಪ್ ಮೂವ್ ಫಾರ್ವರ್ಡ್ ಬರಬೇಕು, ಚಮತ್ಕಾರ ನಡೆಯುತ್ತೆ. ನಿಜ ನಿಜ. ಸಮಸ್ಯೆಗಳಿಲ್ದೇ ಇರುವಂತಹ ಮನುಷ್ಯ ಇಲ್ವೇ ಇಲ್ಲ. ಎಷ್ಟೋ ಸಮಸ್ಯೆಗಳು ಬರುತ್ತೆ. ಕೆಲವೊಂದ್ಸರಿ ಸ್ನೇಹಿತರ ಕೈ ಹಿಡಿಬಹುದು, ಕೆಲವೊಂದ್ಸರಿ ಫ್ಯಾಮಿಲಿ ಕೈ ಹಿಡಿಬಹುದು. ಇವರೆಲ್ಲರೂ ಕೈ ಕೊಟ್ಟಂತಹ ಸಂದರ್ಭದಲ್ಲಿ, ಇವರೆಲ್ಲರೂ ಕೂಡ ಹಿಂದೇಟ್ ಹಾಕಿದಂತಹ ಸಂದರ್ಭದಲ್ಲಿ ಗುರುಗಳ ಮಾರ್ಗದರ್ಶನ ತುಂಬ ಮುಖ್ಯವಾಗುತ್ತೆ. ಸೊ ಇವತ್ತು ಮಂಜುನಾಥ್ ಅವರ ಜೀವನದಲ್ಲಿ ನಿಮ್ಮ ಒಂದು ಏನು ದಾರಿ ಏನೇ ನೀಡ್ತಿದ್ದೀರಾ, ದಾರಿ ದೀಪವಾಗಿ ಏನಿದ್ದೀರಾ, ಅವರ ಒಂದು ಬಾಳು ಇವತ್ತು ತುಂಬ ಬಂಗಾರವಾಗ್ತಾ ಇದೆ. ಸೊ ಧನ್ಯವಾದ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ. ತುಂಬ ಸಂತೋಷ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮಂಜುನಾಥ್ ಅವರ ಜೀವನ ಯಾವ ಹಂತದಲ್ಲಿತ್ತು, ಈಗ ಅವರು ಯಾವಾಗ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನು ಮೀಟ್ ಆದ ನಂತರ ಜೀವನದಲ್ಲಿ ಆಗಿರುವಂಥ ಬದಲಾವಣೆಗಳು. ಕೆಲವೊಂದು ರೆಮಿಡೀಸ್ಗಳನ್ನು ಫಾಲೋ ಮಾಡಿದ್ರು, ಏನೂ ಆಗೋದೇ ಇಲ್ಲ ಅಂತ ಕೈ ಬಿಟ್ಟು ನಿಂತಿರುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಕೇವಲ ಗುರುಗಳನ್ನು ನಂಬಿ, ಗುರುಗಳ ಮಾರ್ಗದರ್ಶನವನ್ನು ನಂಬಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಮಿರಾಕಲ್ ಆಗಿರುವಂತಹ ರಿಸಲ್ಟ್ ಸಿಗ್ತಾ ಇದೆ. ಸೊ ನಿಮಗೂ ಗೊತ್ತು, ಇವಾಗ ಮಗಳು ಕೂಡ ವಿದೇಶ ಯಾತ್ರೆಯನ್ನು ಮಾಡುವಂತಹ ಸಂದರ್ಭ ಬಂದಿದೆ. ನಿಜಕ್ಕೂ ಇದೊಂಥರ ಖುಷಿಯಾದಂತಹ ಸಂದರ್ಭ ಅಂತಾನೆ ಹೇಳಬಹುದು. ಇದೇ ಥರ ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ, ಕಷ್ಟ ನಿಲ್ತಾ ಇಲ್ಲ ಅಂತ ಅನಿಸ್ತಾ ಇರಬಹುದು. ಹಾಗಂತ ಕೈ ಚೆಲ್ಲಿ ಕೂರಬೇಡಿ. ಗುರುಗಳು ಹೇಳಿರುವಂತಹ ಕೆಲವೊಂದು ರೆಮಿಡೀಸ್, ನಿಮ್ಮ ಸಮಸ್ಯೆಗಳಿಗೆ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ರೆಮಿಡೀಸ್ಗಳಿದೆ ಅದನ್ನು ಫಾಲೋ ಮಾಡಿ. ಅದಕ್ಕೂ ಹೆಚ್ಚಾಗಿ ಇನ್ನೂ ಏನೋ ನಿಮಗೆ ಮಾಹಿತಿ ಬೇಕು ಅನ್ನುವಂಥದ್ದಾದರೆ ಜೀತ್ ಮೀಡಿಯಾ ನೆಟ್ವರ್ಕನ್ನು ಸಂಪರ್ಕಿಸಿ, ಕೆಲವೊಂದು ಮಾಹಿತಿಗಳು ನಿಮಗೆ ಸಿಗುತ್ತೆ. ಹಾಗೆ ಕಾರ್ಯಕ್ರಮವನ್ನು ನೋಡೋದನ್ನು ನಿಲ್ಲಿಸಬೇಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಾರ್ಯಕ್ರಮ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.